ನಮಸ್ಕಾರ, ವೆಲ್ಕಮ್. ನಾನು ಹರೀಶ್ ನಾಗರಾಜು. ತುಂಬ ಜನ ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆ ನಂಗೊಂಥರ ಇಷ್ಟ. ಅಟ್ ದ ಸೇಮ್ ಟೈಮ್ ಅವ್ರ ಮುಂದೆ ಕೂತ ತಕ್ಷಣ ನನಗೆ ಒಂದು ಸಿನಿಮಾ ಡೈಲಾಗ್ ನೆನಪಾಗ್ತಾ ಇದೆ. ಅದು KGF ಸಿನಿಮಾ ಡೈಲಾಗು, ಮೋಸ್ಟ್ ಪವರ್ಫುಲ್ ಪೀಪಲ್ ಕಮ್ಸ್ ಫ್ರಮ್ ದ ಪವರ್ಫುಲ್ ಪ್ಲೇಸಸ್ ಅಂತ. ಅವರು ಬಂದಿರುವ ಪ್ಲೇಸ್ ಅಂಥದ್ದು. ಕರ್ನಾಟಕದಲ್ಲಿ ಸಂಗೀತಕ್ಕೆ, ಸಾಹಿತ್ಯಕ್ಕೆ, ಕಲೆಗೆ ಒಂದು ದೊಡ್ಡ ಮಟ್ಟದ ಬುನಾದಿ ಹಾಕಿಕೊಟ್ಟಂಥ ಆ ಜಾಗದಿಂದ ಬಂದಂಥವರು ಈಗ ಇಡೀ ರಾಜ್ಯಾದ್ಯಂತ ಮನೆಯ ಮನದ ಮಾತಾಗಿರುವಂಥ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಯಾಕೆ ಪವರ್ಫುಲ್ ಪೀಪಲ್ ಅಂತಂದೆ ಅಂದರೆ, ಅವರು ಅವಾಗವಾಗ ಭಾರತದ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾನೇ ಇರ್ತಾರೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅದರಲ್ಲಿ ಒಬ್ಬರು ನನ್ನ ಆತ್ಮೀಯ ಗೆಳೆಯ. ನನ್ನ ಜೊತೆ ಸ್ಪೋರ್ಟ್ಸ್ ಅಥವಾ ಬೇರೆ ಬೇರೆ ಎಲ್ಲ ಕಡೆಗೂ ನಾನು ಅವ್ರ ಜೊತೆ ಹಲವಾರು ಕಾಲ ಕಳೀತೀನಿ. ಮಗದೊಬ್ಬರು ಒಂಥರ ಗೆಳೆಯರು, ಆದರೆ ಅವ್ರನ್ನ ದೊಡ್ಡಣ್ಣ ಅಂತ ಕರಿತೀನಿ. ಅವ್ರ ಜೊತೆನೂ ಅಷ್ಟೇ ತುಂಬ ಹೊತ್ತು ಕಾಲ ಕಳೆದಿದ್ದೀನಿ ನಾನು. ಆದರೆ ಅವರಿಬ್ಬರು ಅಪ್ಪ ಮಕ್ಕಳು. ಒಂದು ಸರಿ ಇಬ್ಬರು ಒಂದೇ ಫ್ರೇಮಲ್ಲಿ ನೋಡಿದ್ರೆ ಭಾಳ ಆಶ್ಚರ್ಯ ಆಗ್ಬೋದು, ಇವರಿಬ್ಬರು ಅಪ್ಪ ಮಕ್ಕಳ ಅಂತ. ಆದರೆ ಅಪ್ಪ ಮಕ್ಕಳೇ. ಆದರೆ ಅವರು ಫ್ರೆಂಡ್ಸ್ ಥರ ಇರೋದಕ್ಕೆ ಬಯಸ್ತಾರೆ ಅಂತ ಅನಿಸುತ್ತೆ. ಆದರೆ ಅವರ ಸಾಧನೆ ಇದೆಯಲ್ಲ, ಇಬ್ಬರಲ್ಲೂ ಸಾಮ್ಯತೆ ಏನಪ್ಪ ಅಂದರೆ, ಇಬ್ಬರೂ ನಟ, ಇಬ್ಬರೂ ನಿರ್ಮಾಪಕರು, ಇಬ್ಬರೂ ನಿರ್ದೇಶಕರು, ಇಬ್ಬರಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಿರುವಂಥ ಕಲಾವಿದರು. ಲೆಟ್ ಮಿ ಇಂಟ್ರಡ್ಯೂಸ್ ನಿಮ್ಮ ಮುಂದೆ ಇವತ್ತಿನ ಹರಿಕಥೆಯ ಅತಿಥಿ ಸಾಗರ್ ಪುರಾಣಿಕ್ ಮತ್ತು ಸುನಿಲ್ ಪುರಾಣಿಕ್. ಸುನಿಲ್ ಪುರಾಣಿಕ್ ಮತ್ತು ಸಾಗರ್ ಪುರಾಣಿಕ್. ಥ್ಯಾಂಕ್ ಯು ಸರ್. ಅಲ್ಲ, ಇದೇ ಕರೆಕ್ಟ್. ಸಾಗರ್ ಪುರಾಣಿಕ್, ಸುನಿಲ್ ಪುರಾಣಿಕ್ ಯಾವತ್ತಿದ್ರು ಸುನಿಲ್ ಪುರಾಣಿಕೆ, ಆಮೇಲೆ ಸಾಗರ್ ಪುರಾಣಿಕ್ ಸರ್. ಅದು ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಐ ಆಮ್ ಸಾರಿ. ಈಗ ಆಗ್ಲಿ ಅಂತ ನನ್ನ ಆಸೆ. ಆಗಲ್ಲ. ಡಿಬೇಟ್ ಶುರು ಆಗ್ತಾನೆ. ಇಟ್ಸ್ ಅ ಫ್ಯಾಕ್ಟ್ ಸರ್. ಅಪ್ಪನೇ. ಅಲ್ಲ ಅಂದ್ರೆ ನಾವು ಇನ್ನೂ ಏನು ಶುರು ಆಗಿಲ್ಲ, ಮುಂಚೆನೇ ಹೇಳ್ಬಿಡ್ತೀನಿ. ನಾನು 37 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಆ 37 ವರ್ಷದಲ್ಲಿ ಏನು ಅಲ್ಪ ಸ್ವಲ್ಪ ಮಾಡಿದ್ದೀನೋ, ಅವನು 10 ವರ್ಷದಲ್ಲೇ ಅದನ್ನ 3ರಷ್ಟು ಮಾಡಿ ನನಗಿಂತ ಹೆಚ್ಚು. 37 ವರ್ಷದ ಒಂದು ಫೌಂಡೇಶನ್ ಕೊಟ್ಟಿದಾರಲ್ಲ ಸರ್ ನಮಗೆ. ಅಷ್ಟೇ. ಫಸ್ಟ್ ಟೈಮ್ ಇವರಿಬ್ರು ಒಂದು ಫ್ರೇಮಲ್ಲಿ ಕೂತಿರೋದು. ಹೌದು. ಹೌದು. ಥ್ಯಾಂಕ್ ಯು. ಮೀಡಿಯಾ ಇನ್ನೊಂದು ಚಿಕ್ಕದಾಗಿ ಹೇಳ್ತೀನಿ ನಾನು. ಅವರೊಬ್ಬ ನಿರ್ದೇಶಕ, ನಿರ್ಮಾಪಕ, ನಟ. ಇಲ್ಲದ್ರ ಜೊತೆಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ನ್ಯಾಷನಲ್ ಅವಾರ್ಡ್ಸ್ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗಳು ಬಂತಲ್ಲ, ಅದರ ಜ್ಯೂರಿ, ತೀರ್ಪುಗಾರರ ಸಮಿತಿಯಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಒಂದು ದೊಡ್ಡ ನಾಲೆಡ್ಜ್ ಮತ್ತು ಅನುಭವ ಇದೆಯಲ್ಲ, ಅದು ಅವ್ರನ್ನ ನಾವು ಯಾವಾಗಲೂ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತೀವಿ. ನನ್ನ ಅದರ್ ದೆನ್ ಸುನಿಲ್ ಪುರಾಣಿಕ್. ಥ್ಯಾಂಕ್ ಯು. ಇನ್ನು ಅವರ ಮಗ, ಅವರಿಬ್ಬರ ಮಧ್ಯೆ ಯಾಕೆ ನೀನು ಗ್ರೇಟು ಅಂದರೆ, ಒಂದು ಫಿಲಮ್ ಮಾಡ್ತಾರೆ, ಒಂದು ಶಾರ್ಟ್ ಫಿಲಮ್ ಮಾಡ್ತಾರೆ, ಅದಕ್ಕೊಂದು ನ್ಯಾಷನಲ್ ಅವಾರ್ಡು. ಒಂದು ಫಿಲಮ್ ಮಾಡ್ತಾರೆ, ಅದಕ್ಕೊಂದು ನ್ಯಾಷನಲ್ ಅವಾರ್ಡು. ಇನ್ನೊಂದು ಫಿಲಮ್ ಮಾಡಿದ್ದಾರೆ, ಅದಕ್ಕೆ ಬಂದರೂ ಆಶ್ಚರ್ಯ ಇಲ್ಲ. ನಿಮಗಿಬ್ಬರಿಗೂ ಅಷ್ಟೊಂದು ಈಸಿನಾ ರಾಷ್ಟ್ರಪತಿಗಳನ್ನು ಭೇಟಿ ಮಾಡೋದು? ಅದ್ರ ಹಿಂದೆ ಹರ್ಕೊಂಡು ಕೆಲಸ ಮಾಡಿರ್ತೀವಲ್ಲ ಸರ್, ಅದು ಕಾಣಲ್ಲ. ಈಸಿ ಅಲ್ಲ. ಅಂದರೆ ಅವನೇನು ಕಾಂಟೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದಾನೆ, ಪ್ರತಿಯೊಂದು ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಡಾಕ್ಯುಮೆಂಟ್ರಿ ಆಗಿರ್ಬೋದು, ಅಥವಾ ಚಿತ್ರ ಆಗಿರ್ಬೋದು. ಸೊ ಅದು ಒಂಥರ ನಮ್ಮ ಕನ್ನಡ ಮಣ್ಣಿನ ಸೊಗಡು ಮತ್ತು ಇಲ್ಲಿ ಸಂಸ್ಕೃತಿನ ಬಿಂಬಿಸೋವಂಥದ್ದು ಮತ್ತು ವಿಶೇಷವಾದದ್ದು. ಹೀಗಾಗಿ ಅವನಿಗೆ ದೇವರ ಅವಕಾಶನೂ ಕೊಟ್ಟ. ಮತ್ತು ಅದನ್ನು ನೋಡಿ ಅಲ್ಲಿರೋರು, ಅಂದರೆ ಬರೀ ಅವಾರ್ಡ್ ಬಂದದ್ದು ಒಂದೇ ಅಲ್ಲ, ನ್ಯಾಷನಲ್ ಅವಾರ್ಡ್. ಅವ್ನು ತೊಗೊಳಕ್ಕೆ ಹೋದಾಗ ಅಲ್ಲಿ ಜೂರಿಗಳು ಮಾತಾಡಿದ ರೀತಿ ಕೇಳಿದಾಗ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತು. ನನಗೆ ಒಬ್ಬ ಇಂಥ ಮಗನ ನಾನು ಹೆತ್ತಿದ್ದು ನಿಜವಾಗ್ಲೂ ಖುಷಿ ಆಯಿತು. ಒಬ್ಬೊಬ್ಬರು ಅವನ ಬಗ್ಗೆ ಮಾತಾಡಿರೋದು, ಅವನ ಚಿತ್ರದ ಬಗ್ಗೆ ಮಾತಾಡಿರೋದು ತುಂಬ ಖುಷಿ ಆಗುತ್ತೆ. ಬ್ಲೆಸ್ಡ್ ಅಷ್ಟೇ ಸರ್. ಇದು ಈ ಧಾರವಾಡ ಮಣ್ಣಿಗಿರುವಂಥ ದೊಡ್ಡ ಶಕ್ತಿ. ಆಮ್ ಐ ರೈಟ್? ನೀವು ಯಾಕೆ ನಮ್ಮನ್ನು ಧಾರವಾಡ ಭಾಷೆಯಲ್ಲಿ ಮಾತಾಡ್ತಬಾರದು? ಹೆಂಗಿದ್ದೀರಿ ಸರ? ಹೇಳಿ ಸರ. ಆರಾಮಿದ್ದೀವಿ. ಉತ್ತರ ಕರ್ನಾಟಕದ ಮಣ್ಣಿಗಿರೋ ಶಕ್ತಿ ಅದು, ಗಟ್ಟಿತನಕ್ಕಿರೋ ಶಕ್ತಿ ಅದು. ನನಗೆ ತುಂಬ ಹೆಮ್ಮೆ ಇದೆ. ನಾನು ಒಬ್ಬ ಧಾರವಾಡದ ಒಂದು ಕ್ಷೇತ್ರದಲ್ಲಿ ಹುಟ್ಟಿದ್ದೀನಿ, ಆ ಊರಲ್ಲಿ ನಾನು ಜೀವನ ಮಾಡಿದ್ದೀನಿ, ನನ್ನ ಬಾಲ್ಯ ಅಲ್ಲೇ ಕಳೆದಿದ್ದೀನಿ ಅನ್ನೋದಕ್ಕೆ ತುಂಬ ಖುಷಿ ಇದೆ. ಅದ್ಭುತ ಜಾಗ, ಅದ್ಭುತ ಊರು, ಮನೆ ಸರ್ ಅದು ಅಷ್ಟೇ. ಅವ್ರ ಮನೆ ಬಹುತ್ ಚಂದ ಐತಿ ಆ್ಯಕ್ಚುಲಿ.
ಭಾಳ ಭಾಳ ಚಲೋ ಚಂದ ಐತಿ. ಭಾಳ ಚಲೋ ಐತಿ. ಭಾಳ ಚಲೋ ಐತಿ. ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಯಪ್ಪ ಸರ್ ಎಷ್ಟು ಚೆನ್ನಾಗಿದೆ ಮನೆ ಇದು ಅಂತ ನನಗೆ. ದಟ್ಸ್ ವಂಡರ್ಫುಲ್. ನಾವು ಕರೆಕ್ಟ್ ಕ್ರಿಕೆಟ್ ಇದು ಆ ಏರಿಯಾ, ಆ ಓಣಿ ಅದೆಲ್ಲ ಸೂಪರ್ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದ್ರೆ. ಬಟ್ ಧಾರವಾಡ ನಮಗೆ ಬೇಂದ್ರೆ ಅಜ್ಜ ನೆನಪಾಗ್ತಾರೆ, ಇನ್ನೊಬ್ಬರು ಸಂಗೀತಗಾರ ನೆನಪಾಗ್ತಾರೆ, ಇದೆಲ್ಲ ನೆನಪಾಗ್ತಾರೆ ಈ ಕಡೆಯಿಂದ. ನಿಮಗೆ ಧಾರವಾಡದಲ್ಲಿ ಹುಟ್ಟಿರೋರ್ಗೆ ಏನೇನು ನೆನಪಾಗುತ್ತೆ ಧಾರವಾಡ? ಅಲ್ಲಿ ನೆನಪಂದು ಇಡೀ ಧಾರವಾಡನೇ ಒಂದು ನೆನಪು. ಅಲ್ಲಿ ವಿದ್ಯಾಸಂಸ್ಥೆಗಳಾಗಿರ್ಬೋದು, ಅಂದರೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಸಾಹಿತಿಗಳು, ಆಮೇಲೆ ಒಂದೊಂದು ನಿಜ ಅದು ಒಂದೊಂದು ಎಲ್ಲಿ ಕಲ್ಲು ಹೊಡಿತಿರೋ ಅಲ್ಲಿ ಒಂದು ಇವ್ರ ಕವಿಗಳ ಮನೆಗೆ ಹೋಗಿ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜ ಅದು. ಅಂದರೆ ನಿಮಗೆ ಅಷ್ಟು ಅಂದರೆ ಪ್ರವರ್ಧಮಾನಕ್ಕೆ ಬರದೇ ಇರುವಂಥ ಅನೇಕ ಸಾಹಿತಿಗಳು, ಸಂಗೀತಗಾರರು ಇನ್ನೂ ಇದ್ದಾರೆ. ಅವ್ರಿಗೆ ಹೆಚ್ಚು ಇದು ಸಿಕ್ಕಿಲ್ಲ, ಅವ್ರಿಗೆ ಪ್ರಚಾರ ಸಿಕ್ಕಿಲ್ಲ. ಬಟ್ ಈಗ ನಾವು ಧಾರವಾಡ ಅಂದ ತಕ್ಷಣ ಭೀಮಸೇನ್ ಜೋಶಿ ಅವರು, ಬೇಂದ್ರೆ ಅವರು, ಚನ್ನವೀರ್ ಕಣಿವೆಯವರು, ಈ ಥರ ಬಸವರಾಜ ರಾಜು, ಗಂಗೂಬಾಯಿ ಹಾನಗಲ್ ಅವರು. ಸೊ ಇದು ಕೇಳ್ತೀವಿ. ಬಟ್ ಹಿಂಗೆ ಇನ್ನೂ ತುಂಬ ಇದ್ದಾರೆ. ಅದು ಸಂಗೀತ ಮತ್ತು ಸಾಹಿತ್ಯ. ಇನ್ನು ಊಟ ತಿಂಡಿ ವಿಚಾರಕ್ಕೆ ಅದ್ಭುತ. ಆಮೇಲೆ ನೀವು ನಟರನ್ನು ಇದನ್ನು ಕಲಾವಿದರು, ಆಮೇಲೆ ನಿಮಗೆ ಈ ಥಿಯೇಟ್ರ್ ಅನ್ನೋ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ, ಬೆಂಗಳೂರು, ಮೈಸೂರು ಮತ್ತು ನಮ್ಮ ಧಾರವಾಡದಲ್ಲಿ ಇದ್ದಷ್ಟು ಬೇರೆ ಎಲ್ಲಿ ಧಾರವಾಡದಿಂದ ಬಂದಂಥ ಅನೇಕ ರಂಗಭೂಮಿ ಕಲಾವಿದರು ಇವತ್ತು ರಾಷ್ಟ್ರಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ಅದು ಒಂದು ಖುಷಿ ಇದೆ ಭಾಳ. ಅಂದರೆ ಪ್ರತಿಯೊಂದು ವಿಶೇಷವಾದದ್ದೇ. ಧಾರವಾಡ ಏನು ನೆನಪಿದೆ ಸಾಗರ್ಗೆ? ಸರ್ ನನಗೆ ಊಟ ತಿಂಡಿ ವಿಚಾರದಲ್ಲಿ ತುಂಬ ಅಲ್ಲಿ ನಂಟಿದೆ. ಅಲ್ಲಿ ಎಲಿಯ ಕ್ಯಾಂಟೀನ್ ಇದೆ, ಅಲ್ಲಿ ತುಪ್ಪದ ಅವಲಕ್ಕಿ ಮಾಡ್ತಾರೆ, ನಂಗೆ ತುಂಬ ಇಷ್ಟ. ಹೋದಾಗ ವಿಸಿಟ್ ಮಸ್ಟ್. ಆಮೇಲೆ ಲೋಕಲ್ ಬೇಕರಿಗಳಲ್ಲಿ ಲಫ್ಡಾ ಅಂತ ಮಾಡ್ತಾರೆ, ಲಫ್ಡಾ ಅಂತ. ಸೊ ಪಲ್ಯ ಬನ್ನಲ್ಲಿ ಕಾಂಗ್ರೆಸ್ ಹಾಕ್ಕೊಂಡು ಒಂದಿಷ್ಟು ಸಾಸ್ ಕೆಚಪ್ ಎಲ್ಲ ಹಾಕಿ, ಗ್ರೀನ್ ಚಟ್ನಿ ಎಲ್ಲ ಹಾಕಿ, ಸೊ ಇದಿಷ್ಟು ಮ್ಯಾಂಡೇಟ್ರಿ ಅನ್ನೋ ಹೋದಾಗ ಮಾಡಲೇಬೇಕು. ಆಮೇಲೆ ನನ್ನ ವೈಫ್ ಊರು ಕೂಡ ಅದೇನೆ. ಸೊ ಒಂದಿಷ್ಟು ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ದೀಪ, ಈಗ ಋತ್ವಿ, ನಾವು ಋತ್ವಿ. ಸೊ ಸರ್ ಅಲ್ಲಿ ನೀವು ಏನೂ ಮಾಡದೆ ಇಡೀ ದಿವಸ ಸುಮ್ಮನೆ ಖಾಲಿ ಕೂತ್ರು ಅದೊಂದು ಏನೋ ನಿಮ್ಗೊಂದು ದಟ್ ಫೀಲ್, ದಟ್ ವೈಬ್ ಇಸ್ ಬೇರೆ. ಧಾರವಾಡದ್ದು. ಹುಟ್ಟಿದ್ದಲ್ಲಿ ನಾನು ಭುಸಾವಳ, ಮಹಾರಾಷ್ಟ್ರ. ಅಮ್ಮ ಮಹಾರಾಷ್ಟ್ರದವರು. ಅಂದರೆ ನನ್ನ ವೈಫ್ ಸುಹಾಸಿನಿ. ಅವಳು ಮಹಾರಾಷ್ಟ್ರದವಳು, ಶೋಲಾಪುರ್, ಪೂನಾದಲ್ಲಿ ಇದ್ದವಳು. ಸೊ ಬಿಗಿನಿಂಗ್ ಮದುವೆ ಆಗಿ ನೆಕ್ಸ್ಟ್ 1 ಇಯರ್ ಏನು ಹೆರಿಗೆ ಆಗುವಂಥ ಸಮಯದಲ್ಲಿ ಅವ್ರ ತಂದೆ ರೈಲ್ವೇದಲ್ಲಿ ಇದ್ದಿದ್ದರಿಂದ ಟ್ರಾನ್ಸ್ಫರ್ ಆಗ್ತಾಯಿತ್ತು ಜಾಬು. ಹೀಗಾಗಿ ಅವನು ಭೂಸಾವಳದಲ್ಲಿದ್ದಾಗ, ಸೊ ಅವಾಗವಾಗ ಹೇಳ್ತಿರ್ತೀನಿ, ಹುಟ್ಟಿದ್ದು ಮಹಾರಾಷ್ಟ್ರ, ಬೆಳೆದಿದ್ದು ಬೆಂಗಳೂರು, ಬಟ್ ರಕ್ತ ಉತ್ತರ ಕರ್ನಾಟಕದ್ದು. ನನಗೆ ಇವನು ನಮ್ಮ ಧಾರವಾಡದವ್ರನ್ನೇ ಯಾರು ಲಗ್ನ ಆಗ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಅದನ್ನು ತೀರಿಸ್ಬಿಟ್ಟ. ಇದಕ್ಕೂ ಕೂಡ ಕಾರಣ ಆಗಿದ್ದು ಒಂದು ಉತ್ತರ ಕರ್ನಾಟಕದ ಸೀರಿಯಲ್ ನಾವು ಪ್ರೊಡ್ಯೂಸ್ ಮಾಡಿದ್ದು. ಅದ್ರಲ್ಲಿ ನಾನು ವಿಲನ್ ಆಕ್ಟ್ ಮಾಡ್ತಾ ಇದ್ದೆ, ಅಲ್ಲಿ ಅವಳು ನನ್ನ ಪೇರ್ ಆಗಿದ್ಲು. ಅಲ್ಲಿಂದ ಶುರು. ಉತ್ತರ ಕರ್ನಾಟಕದ್ದು ಮಹತ್ವ ತುಂಬಾ ಇದೆ ನಮ್ಮ ಕುಟುಂಬದಲ್ಲಿ ಸರ್. ಅಂದ್ರೆ ಅಲ್ಲಿನವರೇ ಆಗಿರೋದು ಹೌದು, ಬಟ್ ಜೀವನದ ಒಂದು ಪಯಣದಲ್ಲೂ ಅದು ತುಂಬಾ ಒಂದು ಪ್ರಭಾವ ಇದೆ. ಯಾಕಂದ್ರೆ ಈಗಲೂ ಮನೆಯಲ್ಲಿ ಭಕ್ರಿ, ಆಮೇಲೆ ರೊಟ್ಟಿ, ಚಟ್ನಿ. ನನ್ನ ದೋಸ್ತರು ಬಹಳ ಮಂದಿ ಉತ್ತರ ಕರ್ನಾಟಕ ತುಂಬಾನೇ ಇದೆ. ಈಗ ವೆಂಕ್ಯ ಅಂತ ಏನು ಸಿನಿಮಾ ಮಾಡಿದ್ದೀನಿ, ಅದು ಕೂಡ ಧಾರವಾಡದ ಒಂದು ಕಥೆ, ಅಂದ್ರೆ ಅದು ಕಾಲ್ಪನಿಕ ಕಥೆ, ಅಲ್ಲಿದೆ ಭಾಷೆ ಇಟ್ಕೊಂಡು ಮಾಡಿರೋದು. ದೊಡ್ಡಣ್ಣ, ಅಫ್ಕೋರ್ಸ್ ನಾನು ದೊಡ್ಡಣ್ಣ ಅಂತ ಕರಿತೀನಿ, ಹಂಗೆ ಬಂದ್ಬಿಡುತ್ತೆ ನಂಗೆ ಸುನೀಲ್ ಪುರಾಣಿಕ್ ಅಂತೆಲ್ಲ ಅದು ತುಂಬಾ ನನಗೆ ಮುಜುಗರ ಆಗುತ್ತೆ. ದೊಡ್ಡಣ್ಣ ಟೆಲ್ಲಸ್, ಈಗ ಯಾರೋ ಒಂದು ಮಗು ಆಗ್ತಾ ಇದೆ, ಮೊದಲನೇ ಮಗು ಅಂದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇವತ್ತು ಸಾಗರ್ ಎದುರುಗಡೆ ಕೂರ್ಸ್ಕೊಂಡು ಕೇಳ್ತಾ ಇದ್ದೀನಿ ನಿಮಗೆ, ಮೊದಲನೇ ಮಗು ಹುಟ್ಟೋಕ್ ಮುಂಚೆ ಇದ್ದಂಥ ಎಕ್ಸೈಟ್ಮೆಂಟ್ ಏನು, ಆದ್ಮೇಲೆ ಏನು? ಹುಟ್ಟೋಕ್ಕಿಂತ ಮುಂಚೆನ ಎರಡು ಕೇಳ್ತಾ ಇದ್ದೀನಿ. ನಾನು ಮದುವೆ ಆದಾಗ ನಮ್ಮ ಹೆಂಡತಿಯ ಅಪ್ಪ ಅವರು ಮದುವೆ ಆಗೋಕ್ಕೆ ಮುಂಚೆ ತುಂಬ ಅಪೋಸ್ ಮಾಡಿದರು. ಯಾಕಂದರೆ ಈ ಥರದೊಂದು ಪ್ರೊಫೆಷನಲ್ ಇರೋ ಹುಡುಗನಿಗೆ ನಾವು ಹೇಗೆ ನನ್ನ ಮಗಳನ್ನ ಕೊಡೋದು ಅನ್ನೋದೊಂದು ಬಂತು. ಯಾಕಂದರೆ ನಮಗೆ ಈಗಲೂ ನಿರ್ದಿಷ್ಟವಾದ ಸಂಬಳ ಇರಲ್ಲ, ನಿರ್ದಿಷ್ಟವಾಗಿ ಇಷ್ಟೇ ಬರುತ್ತೆ ಅಂತ ಏನೂ ಗೊತ್ತಿರಲ್ಲ. ಕರೆಕ್ಟು. ಅಂಥ ಒಂದು ಅನ್ಸರ್ಟನ್ ಪ್ರೊಫೆಷನ್ ಇರೋನಿಗೆ ಹೆಂಗೆ ಕೊಡೋದು ಅಂತ. ಸೊ ಈಗಲೂ ನಾನು ನಮ್ಮ ತಂದೆಯನ್ನು ನೆನೆಸ್ಕೋಬೇಕು. ಅವ್ರು ಏನು ಹೇಳಿದರು ಅಂದರೆ, ನೀವು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕೊಡ್ತಿದ್ದೀರಿ, ಅಂದರೆ ಸುನೀಲ್ಗೆ ಕೊಡ್ತಾ ಇದ್ದೀರಿ, ಅವಳು ನಮ್ಮ ಮನೆ ಮಗಳಿದ್ದ ಹಾಗೆ, ಅವಳು ಪ್ರತಿಯೊಂದಕ್ಕೂ ನಾನು ಅವನ ಜೊತೆಗೆ ನಿಂತ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಮದುವೆ ಆಯಿತು. ಆದಮೇಲೂ ಪ್ರೆಗ್ನೆಂಟ್ ಆದಲು ಎಲ್ಲ ಆಯಿತು. ಬಟ್ ನೆಕ್ಸ್ಟ್ ಡೇ ಒಂದು ಅರ್ಧ ಲೀಟ್ರ್ ಹಾಲು ತಗೋ ಯೋಗ್ಯತೆ ಇರಲಿಲ್ಲ ನನಗೆ. ಅಂದರೆ ತುಂಬ ಬ್ಯುಸಿ ಇರ್ತಿದ್ದೆ, ಪೇಮೆಂಟ್ಗಳು ಸ್ವಲ್ಪ ಡಿಲೇ ಆಗ್ತಿತ್ತು, ಕೆಲವೊಮ್ಮೆ ಸಿಗ್ತಿರಲಿಲ್ಲ.
ಊಟ ತಿಂಡಿ ಹೋದ್ರೆ ಸಾಕು ಅಂದರೆ ತುಂಬ ಯಂಗ್ ಏಜಲ್ಲೇ ಮದುವೆ ಆಗಿರೋ 23 ವರ್ಷಕ್ಕೆ ಮದುವೆ ಆಗಿರೋದು ನಾನು. 24 ವರ್ಷನೇ ವರ್ಷಕ್ಕೆ ಇವನು ಹುಟ್ಟಿರೋದು. ಸೊ ನಾನು ಬೆಂಗಳೂರಿಗೆ ಬಂದಾಗ 17 ವರ್ಷ ನನಗೆ. SSLC ಮತ್ತು 3 ವರ್ಷ ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿಸಿ ಇಲ್ಲಿಗೆ ಬಂದಿದ್ದು. ಸೊ ತೀರಾ ಆ ಏಜಲ್ಲೇ ಎಲ್ಲ ಕೆಲಸ ಪ್ರಾರಂಭ ಮಾಡಿ ಎಲ್ಲ ಆಗಿದ್ದರಿಂದ ಸೊ ನೆಕ್ಸ್ಟ್ ಏನು ಅನ್ನೋದೇ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲೇ ಮದುವೆ ಆದ್ವಿ. ವಿಚಿತ್ರವಾದ ಸನ್ನಿವೇಶದಲ್ಲೇ ಮಗುನೂ ಆಯಿತು. ಅಂದರೆ ಅದು ಆ ಫೀಲ್ ಅಂದರೆ ತಂದೆ ಜಾಗದಲ್ಲಿ ನಿಂತ್ಕೊಂಡು ಮಗು ಅಂದರೆ ಸರ್ವಸ್ವ, ನಿಮಗೆ ಏನೇ ಕಷ್ಟ ಇದ್ದರೂ ಜಗತ್ತನ್ನು ಎದುರಿಸ್ತೀನಿ ಅನ್ನೋವಂಥ ಒಂದು ಫೀಲಿಂಗ್ ಅದು. ಅಂದರೆ ನಮ್ಮ ಅಷ್ಟೂ ಶ್ರಮನ, ಅಷ್ಟೂ ಪರಿಶ್ರಮನ ಆ ಮಗು ಮೇಲೆ, ಮಗು ಚೆನ್ನಾಗಿರಬೇಕು ಅನ್ನೋದಕ್ಕೆ ದುಡಿಯೋದು. ಸೊ ಅದು ಚೆನ್ನಾಗಿದೆ. ಸೊ ಅದು ಎಮೋಷನಲ್. ಟಿಶ್ಯೂ ಕೊಡಿ. ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಇದನ್ನು ಫೇಸ್ ಮಾಡಿರ್ತೀವಿ. ತುಂಬ ಜನಕ್ಕೆ ನಟರು ಕಲರ್ಫುಲ್ಲಾಗಿ ನಿಮ್ಮನ್ನು ನೋಡ್ತಿರ್ಬೇಕಾದ್ರೆ ತುಂಬ ಖುಷಿಯಾಗಿದ್ದಾರೆ, ಸಂತೋಷವಾಗಿ ರೆಡ್ ಕಾರ್ಪೆಟಲ್ಲಿ ಬಂದಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ನೀವು ಕೂಡ ನಮ್ಮ ಹಾಗೆ ನೋಡುಗರ ಬದುಕಲ್ಲಿ ಹೆಂಗಿದೆಯೋ ನಿಮ್ಮ ಬದುಕಲ್ಲೂ ಅದು ನಡೆದಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಿದೆ ಅಷ್ಟೇ, ಇನ್ನೇನು ಅಲ್ಲ. ಯಾಕಂದರೆ ಬೆಂಗಳೂರು ತೀರಾ ಹೊಸದು ಅವಾಗ. ಹೌದು. ಅಂದರೆ ಬೆಳಗ್ಗೆ ಹೋದರೆ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಬರೋದು. ಅವಳಿಗೊಂದು ಏನೋ ಪಾಪ ಬೇಯಿಸಿಟ್ಕೊಳ್ಳೋಳು, ನಾನು ಹೊರಗಡೆ ಊಟ ಮಾಡೋದು ಬರೋದು ಇತ್ತು. ಅಂದರೆ ಆಗಿನ ಒಂದು ಇದರಲ್ಲಿ ಒಬ್ಬ ನಮ್ಮ ಮನೆಗೆ ಹಾಲು ಹಾಕೋನಿಂದ ಹಿಡಿದು ಒಂದು ಪ್ರಾವಿಷನ್ ಸ್ಟೋರಿಂದ ಹಿಡಿದು ಅವ್ರಿಗೆ ಒಂದೊಂದು ತಿಂಗಳು ಆದಮೇಲೆ ದುಡ್ಡು ಕೊಡ್ತಿದ್ದೆ. ಓ, ಪ್ರತಿದಿನ ಕೊಡ್ತಿಲ್ಲ? ಇರಲಿಲ್ಲ. ಮತ್ತೆ ದುಡ್ಡು ಇರ್ತಿರ್ಲಿಲ್ಲ. ಹಾಂ. ಸೊ ಒಂದು ತಿಂಗಳಾದಮೇಲೆ ಕಷ್ಟನೋ ಸುಖನೋ ಹೋಗಿ ಅವರಿಗೆ ಪೇ ಮಾಡ್ತಿದ್ವಿ. ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರ್ತಿತ್ತು? ಈ ಗಂಡ ಹೆಂಡತಿ ಒಬ್ಬ ಮಗ, ಪುಟಾಣಿ ಮಗು. ಆವಾಗ ನಿಮಗೆ ಹತ್ತಿರ 10ರಿಂದ 12,000 ರೂಪಾಯಿ. 12,000 ರೂಪಾಯಿ ನಿಮ್ಮ ದುಡಿಮೆ. ಬಾಡಿಗೆನೇ ನಿಮಗೆ 1,500-2,000 ಇತ್ತು. ಒಂದು ಸ್ಮಾಲ್ ಒಂದು 8x10 ಹಾಲು, 6x8 ಬೆಡ್ರೂಮ್, ಆ ಥರ ಒಂದು ಚಿಕ್ಕದು. ಇಟ್ಸ್ ವೆರಿ 400-500 ಸ್ಕ್ವೇರ್ ಫೀಟ್. ಇದರಲ್ಲಿ ಒಂದು ಗಂಡು ಮಗ ಹುಟ್ಟಿದ ಅಂದಾಗ ಒಂದು ಕುಲಪುತ್ರ ಬಂದ ಅಂದರೆ ಹಾಗೆ ಇಲ್ಲ. ಅದ್ರ ಬಗ್ಗೆ ಒಂದು ಮಗು, ಒಳ್ಳೆ ಮಗು ಕೊಟ್ಟನಲ್ಲ ದೇವರು, ಅದನ್ನು ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇತ್ತೇವೆ ನಾ. ಮುಂದೆ ಹೆಂಗೆ ಬೆಳೆಸ್ತೀವಿ, ಅವ್ನು ಏನು ಓದಿಸ್ತೀನಿ, ಯಾವ ರೀತಿ ಓದಿಸ್ತೀನಿ, ಮುಂದೆ ಅವ್ನು ಯಾವ ಕ್ಷೇತ್ರಕ್ಕೆ ಬರ್ತಾನೆ, ಏನು ಯಾವುದ್ರದ್ದು ಐಡಿಯಾನೇ. ಅಂದರೆ ನಿಮ್ಗೆ ಅದನ್ನು ಯೋಚನೆ ಮಾಡುವಷ್ಟು ನಿಮಗೆ ಜೀವನ ನಿಮಗೆ ಬೇರೆ ಥರನೇ ತೊಗೊಂಡು ಹೋಗ್ತಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡುವಷ್ಟು ನಿಮಗೆ ವ್ಯವಧಾನನೇ ಇರ್ತಿರಲಿಲ್ಲ. ದುಡಿಬೇಕು, ಕರೆಕ್ಟ್, ನಡೆಸಬೇಕು. ಅವ್ನು ಸ್ಕೂಲ್ ಫೀಸು, ಅದು ನಾನು ಸ್ಕೂಲ್ ಫೀಸು ಸಹಿತ 3 ತಿಂಗಳು ಲೇಟಾಗಿ ಕಟ್ಟಿದ್ದೇನೆ ಬಿಗಿನಿಂಗ್ ಸ್ಟೇಜಲ್ಲಿ. ಓಕೆ. ಯಾಕಂದ್ರೆ ಹಂಗಿತ್ತು ಅದು. ಸೊ ಅದಕ್ಕೆ ನನ್ನ ಹೆಂಡತಿ ತಂದೆ ಯೋಚನೆ ಮಾಡಿದ್ದೇನು ತಪ್ಪಲ್ಲ. ಬಟ್ ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ಭಾವ ಎಲ್ಲರೂ ನನ್ನ ಜೊತೆಗೆ ನಿಂತ್ಕೊಂಡ್ರು. ಒಂದು ದೊಡ್ಡ ಕುಟುಂಬ ಬರ್ತದೆ ಧಾರವಾಡದಲ್ಲಿ, ಅದ್ಭುತ. ಅದಕ್ಕೆ ಎಲ್ಲರೂ ನಿಂತ್ಕೊಂಡ್ರು. ಪ್ರತಿಯೊಬ್ಬರನ್ನೂ ನಾನು ನೆನೆಯೋದು. ಅದಕ್ಕೆ ಈಗಲೂ ನನಗೆ ನಂದು ಬಗ್ಗೆ ಯೋಚನೆ ಮಾಡಿ ಬೇಜಾರಾಗಲಿ ಅಥವಾ ನೋವಾಗಲ್ಲ. ಅವರು ತಮಗೆ ಬರ್ತಿರೋ 50 ರೂಪಾಯಲ್ಲಿ ನನಗೊಂದು 5 ರೂಪಾಯಿ ಕೊಡ್ತಿದ್ರಲ್ಲ, ಅದು ನೆನೆಸ್ಕೊಂಡ್ರೆ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಅದು ಈಗೇನೋ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ, ಬಟ್ ಆ ಹೋರಾಟ ಇದೆಯಲ್ಲ, ಇಟ್ಸ್ ಯಾಕಂದರೆ ಆಮೇಲೆ ನಮ್ಮ ಮನೆತನದಿಂದ ಇಲ್ಲಿ ಬಂದೋದು ಯಾರೂ ಇರಲೇ ಇಲ್ಲ, ನೀವೇ ಫಸ್ಟು. ಹಾಂ. ಸೊ ನಮ್ಮ ತಂದೆ ಅದಕ್ಕೆ ನೀವು ಓದು ಮುಗಿಸ್ಕೊಂಡು ಹೋಗು ಅಂತ ಹೇಳಿದ್ದು. ಓದು ಯಾವ ರೀತಿಯಲ್ಲೂ ನನಗೆ ಹೆಲ್ಪ್ ಆಗದಿದ್ರು, ನಾಳೆ ಏನೇ ಆದರೂ ಅವನಿಗೆ ಒಂದು ಆಧಾರ ಇರಲಿ ಅಂತ ಅಂದ್ಕೊಂಡು ಅದನ್ನು ಮಾಡಿದರು. ಸೊ ಇವನು ಹುಟ್ಟಿದ ಮೇಲೆ ತುಂಬ ಸ್ಪೋರ್ಟ್ಸಲ್ಲಾಗಲಿ ಇದೆಲ್ಲ ಲಕ್ಕಿ ಚಾಂಪ. ನನಗೆ ಲಕ್ಕಿ ಸಾಮಾನ್ಯವಾಗಿ ಇರುತ್ತಲ್ಲ, ಒಂದು ಮಗು ಹುಟ್ಟಿದಾಗ ಎಲ್ಲ ಲಕ್ಕಿ ಆಯಿತು, ಒಳ್ಳೇದಾಯಿತು ಅಂತ. ಆ ಥರದ್ದೇನ ನಡೀತಾ? ಆ ಥರದ್ದೇನಾದ್ರು ಒಳ್ಳೊಳ್ಳೇದೇ ನಡೀತಾ? ಇವನು ಹುಟ್ಟಿ 1 ವರ್ಷಕ್ಕೆ ನಾನು ತಿರ್ಗಾ ಇನ್ನೊಂದು ಮನೆಗೆ ಹೋದೆ. ಬಾಡಿಗೆ 4,000 ರೂಪಾಯಿ ಮನೆ ಇದಕ್ಕೆ ಹೋದೆ. ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಓನ್ ಪ್ರೊಡಕ್ಷನ್ ಶುರು ಮಾಡಿದೆ. 94 ನಾನು ಆಗಸ್ಟ್ 94 ನಾನು ತಿರ್ಗಾ ಓನ್ ಪ್ರೊಡಕ್ಷನ್ ಶುರು ಮಾಡಿದೆ. ಅದು ಸೂಪರ್ ಹಿಟ್ ಆಯಿತು. ಒಳ್ಳೊಳ್ಳೆ ಅಂದರೆ ಮಂಡ್ಯ ಜಿಲ್ಲೆಯ ಒಂದು ಕೊತ್ತನಹಳ್ಳಿ, ನಮ್ಮ ಮದ್ದೂರ್ ಹತ್ರ, ನಮ್ಮ ಕಲ್ಯಾಣ್ ಕುಮಾರ್ ಅವ್ರನ್ನ ಆವಾಗ ನಾನು ತಮಿಳ್ ಫಿಲ್ಮ್ ಹೀರೋ ಆಗಿ ಮಾಡ್ತಾ ಇದ್ದೆ. ಇವನು ಹುಟ್ಟಿದಾಗ ಕಲ್ಯಾಣ್ ಕುಮಾರ್ ಅವರು ಡೈರೆಕ್ಟ್ ಮಾಡ್ತಿದ್ರು ನಮ್ಮ.
ಸೊ ಆವಾಗಲೂ ಅವ್ರು ತುಂಬ ತಮಾಷೆ ಮಾಡೋರು ನನ್ನ ಹೆಂಡತಿಗೆ. ಏನಂತ? ಶಿ ವಾಸ್ ಇದು ಅಲ್ಲ ಪ್ರೆಗ್ನೆಂಟ್ ಆವಾಗ, ಮಗು ಹುಟ್ಟಿಯೆಲ್ಲ. ಸೊ ನಿಮಗೆ ಒಂದೊಂದು ಸ್ಟೇಜಲ್ಲೂ ಬ್ಯೂಟಿಫುಲ್ ಸ್ಟ್ರಗಲ್, ಮತ್ತು ಆ ಸ್ಟ್ರಗಲಲ್ಲಿ ಒಂಥರ ನಿಮಗೆ ಬೇರೆ ಥರ ನೋವು ಕಾಣ್ತಿರ್ಲಿಲ್ಲ. ಅಂದರೆ ನಿಮ್ಗೆ ಯೋಚನೆ ಮಾಡೋಷ್ಟೇ ನಿಮಗೆ ಟೈಮ್ ಇಲ್ಲ. ಹಾಂ, ಬಿಸಿ ಶೆಡ್ಯೂಲ್, ಬಿಸಿ, ತುಂಬ ಬಿಸಿ ಇದ್ದಿದೆ. ಅದಾದಮೇಲೆ ಒಂದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡ್ಕೊಂಡು ಹೋದೆ. ಹೀಗಾಗಿ ಮತ್ತೆ ಲಕ್ಕಿನೇ ಇಲ್ಲ. ಆಮೇಲೆ ಈಗ ನಾವು ಇಡೀ ನಮ್ಮ ಕುಟುಂಬ, ನಮ್ಮ ಇಡೀ ವಂಶನೇ ಇದು ಹೆಮ್ಮೆ ಪಡುವಂಥ ಕೆಲಸಗಳು ಮಾಡಿದ ನಾವು. ಸೊ ಇದಕ್ಕಿಂತ ಹೆಚ್ಚು ಒಬ್ಬ ತಂದೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ? ನಂಗೊಂದು ಕುತೂಹಲ ಪ್ರಶ್ನೆ ಇದೆ. ಈ ಸಾಗರ್ ಹೆಸರು ಯಾಕೆ ಬಂತು? ಬಿಫೋರ್ ಐ ಗೋ ಟು ಸಾಗರ್, ಆ್ಯಕ್ಚುಲಿ ಅವನ ಹೆಸರು ವಾಗೀಶ್ ಅಂತ. ಹೇಳ್ಬಿಟ್ಟೆ. ವಾಗೀಶ್ ಅಂತ ನಮ್ಮ ನಾನು ಹೇಳಬಾರ್ದು ಅಂತ ಪ್ರಶ್ನೆ ಕೇಳಿದ್ದೀನಿ. ನನ್ನ ಫ್ರೆಂಡ್ಸ್ ಇವತ್ತಿಗೆ ನನ್ನ ವಾಗೀಶ್ ಅಂತಾನೆ ಕರೀತಾರೆ. ನಾನು ಹೇಳಬಾರ್ದು, ಪ್ರಶ್ನೆ ಕೇಳಿದ್ದೀನಿ. ಅಪ್ಪ ಹೇಳ್ತಿದ್ದಾರೆ ಅಥೆಂಟಿಕೇಟ್ ಆಗಿ. ಪ್ಲೀಸ್ ಗೋ ಹೆಡ್. ನಾನು ನನ್ನ ಹೆಂಡತಿ ಮೊದಲು ಭೇಟಿಯಾಗಿದ್ದು ಸಿರ್ಸಿ ಜಿಲ್ಲೆಯ ಸೋಂದಾ ಕ್ಷೇತ್ರದಲ್ಲಿ. ಅಲ್ಲಿ ಮಠ ಇದೆ, ವಾದಿರಾಜ ಗುರುಗಳದ್ದು. ಅಲ್ಲಿ ಭೇಟಿಯಾಗಿದ್ದರಿಂದ ಮೊದಲನೇ ಮಗುಗೆ ವಾಗೀಶ್ ಅಂತ, ಅಂದರೆ ವಾದಿರಾಜರ ಗುರುಗಳು ವಾಗೀಶ್ ಅವರು, ಅವ್ರ ಹೆಸರು ಇಟ್ಟಿದ್ದು. ನಮ್ಮ ತಂದೆ ತುಂಬ ಪ್ರೀತಿಯಿಂದ ಅವನಿಗೆ ವಾಗೀಶ್ ಅಂತ ಇದನ್ನು ಮಾಡಿದರು. ಇವರೊಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದ್ರು, ವಾಗೀಶ್ ವಿಷನ್ಸ್ ಅಂತ. ವಾಗೀಶ್ ವಿಷನ್ಸ್ ಅಂತ ಪ್ರೊಡಕ್ಷನ್ ಹೌಸು ಮಾಡಿದ್ದೆ. ಸೊ ಇದೆಲ್ಲ ಆದಮೇಲೆ ಅವನ ಬೆಳವಣಿಗೆ, ಅವನು ಇದಾಯಿತು. ಸೊ ಒಬ್ಬನೇ ಐಸೋಲೇಟ್ ಒಂಥರ ಫೀಲ್ ಆಗ್ತಿತ್ತಲ್ಲ, ಅದಕ್ಕೆ ಇನ್ನೊಂದು ಮಗು ಆದರೆ ಒಳ್ಳೆಯದು ಅಂತ ನಮ್ಮ ನನಗೆ ಆಟ ಆಡಕ್ಕೆ ಒಬ್ಬ ಬೇಕು ಅಂತ ನಾನು 8 ವರ್ಷ ಆದಮೇಲೆ. ಇಲ್ಲ, ಅವ್ನು ಹುಟ್ಟಿದ 8 ವರ್ಷ ಗ್ಯಾಪ್. ಹೌದು, ಎಕ್ಸಾಕ್ಟ್ಲಿ, ಐ ರಿಮೆಂಬರ್. ಅವನು ಸಮೀರ್ ಅಂತ, ಆಮೇಲೆ ಅವನ 2000 ಹುಟ್ಟಿದ್ದ. ಆವಾಗ ಇನ್ನೂ ಕಷ್ಟದಲ್ಲಿದ್ದೆ. ಅಂದರೆ ನಿಮಗೆ ಒಂದು ಚಾನಲ್ ಓಪನ್ ಆಯಿತು, ಅದಕ್ಕೆ ಸೀರಿಯಲ್ ಮಾಡ್ತಿದ್ದೆ. ಆ ಸೀರಿಯಲ್ ನಿಂತು ಹೋಗಿದ್ದರಿಂದ ಒಂದು 50-60 ಲಕ್ಷ ತಲೆ ಮೇಲೆ 99 ತಲೆ ಮೇಲೆ ಬಿತ್ತು. ಸೊ ಅದನ್ನು ಮುಂದೆ 5 ವರ್ಷ ಬೇರೆಯವರಿಗೆಲ್ಲ ದುಡ್ಡು ಕೊಟ್ಟು ತೀರಿಸಿದ್ದಾಯಿತು. ಬಟ್ ಆ ಟೈಮಲ್ಲಿ ನಾನು ಇದುವರೆಗೂ ಮಾಡಿರೋವಂಥ ಒಂದು 25 ಡಾಕ್ಯುಮೆಂಟ್ರಿಗಳು, ಶಾರ್ಟ್ ಫಿಲ್ಮ್ಸ್ಗಳು, ನನ್ನ ಹತ್ರ ಏನೇನು ಕೆಲಸ ಮಾಡಿದ್ನೋ ಅದಷ್ಟು ಅವರಿಗೆ ರೀಟೆಲಿಕಾಸ್ಟಿಗೆ ಕೊಟ್ಟಾಗ, ಅದು ಹಾಂಗ್ಕಾಂಗ್ ಬ್ಯಾಂಕಾಕಿಂದ ಟೆಲಿಕಾಸ್ಟ್ ಆಗ್ತಿರ್ಬೇಕಾದ್ರೆ ಒಂದೊಂದು ಡಾಕ್ಯುಮೆಂಟ್ರಿಗೆ 2,000 ರೂಪಾಯಿ ಕೊಟ್ಟರು. ಯಾಕೆ ಅಂದರೆ ಅವ್ನ ಡೆಲಿವರಿ ಟೈಮಲ್ಲಿ 80,000 ರೂಪಾಯಿ ನಾನು ಪೂಲ್ ಮಾಡಬೇಕಾಗಿತ್ತು. ಸಮೀರನ್ ಡೆಲಿವರಿ ಟೈಮ್, ಸಮೀರನ್ ಡೆಲಿವರಿ, ಪ್ರೀಮೆಚ್ಯೂರ್ ಡೆಲಿವರಿ ಅದು. ಸೊ ಅವಾಗ ನನ್ನ ಹತ್ರ ತುಂಬಾ ಕಷ್ಟದಲ್ಲಿದ್ದೆ. ಆವಾಗ ತುಂಬ ಅಂದರೆ ತುಂಬ. ಆ ಟೈಮಲ್ಲಿ ಅದನ್ನು ಅವರಿಗೆ ಟೆಲಿಕಾಸ್ಟ್ ಮಾಡೋದಕ್ಕೆ ಕೊಟ್ಟಾಗ 80,000 ಕೊಟ್ಟರು. ಅದರಿಂದ ಅವನ್ನ ಎಕ್ಸ್ಪೆನ್ಸಸ್, ಅಂದರೆ ಹೆರಿಗೆ ಎಕ್ಸ್ಪೆನ್ಸಸ್ ಎಲ್ಲ ಇದನ್ನು ಮಾಡಿಕೊಂಡು ಮಾಡಿದೆ. ಅದು ಅಂದರೆ ಆಮೇಲೆ ಅದು ಕ್ಯಾಸೆಟ್ಸ್ ಎಲ್ಲ ಕಳೆದು ಹೋಯ್ತು. ಈಗ ನನ್ನ ಹತ್ರ ಅದೇನು ಇಲ್ಲ ನನಗೆ. ಬಟ್ ಐ ಆಮ್ ಹ್ಯಾಪಿ. ಅಂದರೆ ದೇವರು ಇನ್ನೊಂದು ಒಳ್ಳೆಯ ಮಗು, ಅವನು ಹೆಮ್ಮೆ ಪಡೋ ಹಾಗೆ ಕೆಲಸಗಳು ಮಾಡಿದ್ದಾನೆ. ಕರೆಕ್ಟ್. ನಿಮಗೆ ಗೊತ್ತು, ನಿಮಗೂ ಕ್ಲೋಸ್ ಅವನು. ಮುಂದೆ ಅವನಿಗೆ ಈ ಕ್ಷೇತ್ರಕ್ಕೆ ಇವನಿಗೆ ಅಷ್ಟೊಂದು ಇರಲಿಲ್ಲ ಆ್ಯಕ್ಚುಲಿ. ಅವನಿಗೆ ಈ ಕ್ಷೇತ್ರದಲ್ಲಿ ನಾನು ನಮ್ಮಪ್ಪನ ಎಲ್ಲರೂ ನೋಡ್ತಾರೆ, ಮಾತಾಡ್ತಾರೆ, ನನಗೂ ಹಂಗೆ ಮಾಡಬೇಕು ಅಂತ ಅವನಿಗೆ ತುಂಬ ಆಸೆ ಇತ್ತು. ಅದಕ್ಕೆ ಅದು ನನಗೇ ಗೊತ್ತಿಲ್ಲದಂಗೆ ಸ್ಕೂಲಲ್ಲಿ ಅವನು ಒಂದು ಇಂಟರ್ವ್ಯೂ ಅಂದರೆ ಲುಕ್ ಟೆಸ್ಟಿಗೆ ಹೋಗಿ ಮಾಡ್ಕೊಂಡು ಬಂದು, ನನಗೇನೂ ಗೊತ್ತಿಲ್ಲ. ಒಂದು ಸಲ ರಮೇಶ್ ಅರವಿಂದ್ ಅವರು ಫೋನ್ ಮಾಡಿ, ಏನು ನಿಮ್ಮ ಮಗ ಇಷ್ಟೊಂದು ಟ್ಯಾಲೆಂಟೆಡು ಅಂತಂದರು. ಯಾಕೆ ಹಿಂಗೆ ಅಂತಿದ್ದಾರೆ ಇವರು? ಅವರು ಸ್ಕೂಲಿಗೆ ಹೋಗಿ ಪುಟ್ಟಗೌರಿ ಮದುವೆ ಮಾಡಬೇಕಾದ್ರೆ ಆ ಮಗು ಪುಟ್ಟ ಮಹೇಶನ್ ಪಾತ್ರಕ್ಕೆ ಇವರು ಆ್ಯಕ್ಚುಲಿ ಲುಕ್ ಟೆಸ್ಟ್ ಮಾಡಿದ್ರು ರಮೇಶ್ ಅರವಿಂದ್ ಅವರು. ಎಲ್ಲಿ? ಆ ಲಿಟಲ್ ಫ್ಲವರ್ ಸ್ಕೂಲಲ್ಲಿ. ಇವನು ಅಲ್ಲಿಗೆ ಹೋಗಿ ಅವ್ರಿಗೆ ಲುಕ್ ಟೆಸ್ಟ್ ಎಲ್ಲ ಕೊಟ್ಟು ಸೆಲೆಕ್ಟ್ ಆಗಿ ಆಡಿಷನಲ್ಲಿ ಆ ಪಾತ್ರ ಮಾಡ್ಬೇಕಾದ್ರೆ ಹೇಳಿದ ನನಗೆ ಅವನು. ಯಾಕೆಂದರೆ ಮುಂಚೆ ಸುನಿಲ್ ಪುರಾಣಿಕನ ಮಗ ಅಂದರೆ ಅವರು ಎಲ್ಲಿ ಯಾವ ಥರ ಏನಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ನನ್ನ ಸ್ವಂತ ಪ್ರತಿಭೆ ಮೇಲೆ ಮಾಡಬೇಕು ಅಂತ. ಇದು ಸ್ವಾಭಿಮಾನ ಚೆನ್ನಾಗಿದೆ ಈ ವಯಸ್ಸಲ್ಲಿ ಎಲ್ಲರಿಗೂ. ಅವ್ನು ಹಂಗೆ ಮಾಡಿಕೊಂಡು ಬಂದಿದ್ದ. ಹೀಗಾಗಿ ಅವನದು ಆ ರೀತಿ. ಇವನು ಅಷ್ಟೇ, ಎಲ್ಲಿ ಹೋದರೂ ಅಂದರೆ ಆ ಹೆಮ್ಮೆ ಇದೆ, ಬಟ್ ಅದನ್ನು ಮೆಟ್ಲಾಗಿ ಇಟ್ಕೊಂಡು ಮುಂದೆ ಬರಬಾರ್ದು ಅನ್ನೋದೊಂದು ಇದು ನನಗೂ ಅದು ಸರಿ ಅನ್ನಿಸ್ತು. ಆಮೇಲೆ ಇಬ್ಬರಿಗೂ ಟ್ಯಾಲೆಂಟ್ ಇರುವಾಗ ನಾವು ಯಾಕೆ ಇನ್ನೊಬ್ಬರ ಹೆಸರು ತೊಗೊಂಡು, ಅಪ್ಪನೇ ಆಗಿರ್ಬೋದು ಯಾರೇ ಆಗಿರ್ಬೋದು. ಈಗ ನಾನು ಸಾಗರ್ ಪುರಾಣಿಕ್ ತಂದೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಯಾವ್ದು ಖುಷಿ ಕೊಡುತ್ತೆ? ನೀವು ಸುನಿಲ್ ಪುರಾಣಿಕ್ ಮಗ ಅಲ್ವಾ ಅಂತಾನೋ, ಅಥವಾ ಸಾಗರ್ ಪುರಾಣಿಕ್ ಮಗ? ಸುನಿಲ್ ಪುರಾಣಿಕ್ ಅವ್ರ ಮಗ ಸರ್ ನಾನು. ಆ್ಯಂಡ್ ಐ ಆಮ್ ನಾಟ್ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಆ ಕಷ್ಟ ಸುಖಗಳನ್ನ ನೋಡಿಕೊಂಡು ಆ್ಯಂಡ್ ನಾನು ನೋಡ್ತೀನಿ, ಆ ಜನ ಕೊಡೋ ಪ್ರೀತಿ ಇದೆಯಲ್ಲ ಸರ್ ಹೋದಲ್ಲಿ ಬಂದಲ್ಲಿ, ಅದು ಮನೆ ಮಗ ಥರ ನೋಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ. 1ನೇ ಪಾಯಿಂಟ್. 2ನೇ ಪಾಯಿಂಟು, ಈಗ ನಂದು ಒಂದು ಐಡೆಂಟಿಟಿ ಅಂತ ನನಗೆ ಬೇಕಾದಾಗ ನಾಳೆ ದಿನ ನನ್ನ ಕಾನ್ಷಿಯನ್ಸಿಗೆ ನಾನು ಕ್ಲಿಯರ್ ಆಗಿರಬೇಕು.
ನಾನು ಒಂದು ವೇಳೆ ಇನ್ನೊಂದು ಅಚೀವ್ಮೆಂಟ್ ಆಯಿತು ಅಂತಂದರೆ ನಾನು ಯಾರು ಸಪೋರ್ಟ್ ತೊಗೊಳ್ದೇ ಮಾಡಿದ್ನಪ್ಪ, ನಾನು ನೆಮ್ಮದಿಯಾಗಿ ಮಲ್ಕೋಬೇಕು, ನಿದ್ದೆ ಮಾಡ್ಬೇಕಾದ್ರೆ. ಐ ಶುಡಂಟ್ ಬಿ ಲೈಕ್ ಬೇರೆಯವ್ರು ನನಗೆ ಒಂದು ಸಪೋರ್ಟ್ ಮಾಡಿದಕ್ಕೆ ನಾನು ಅಚೀವ್ ಮಾಡಿಬಿಟ್ಟೆ, ಐ ವೋಂಟ್ ಬಿ ಪಾಯಿಂಟ್ ಏನು ಸರ್, ಅದ್ರ ಬದಲು ಬೇರೆನೋ ಮಾಡ್ಕೊಂಡು ಇಡ್ಬೋದಾಗಿತ್ತು. ದಟ್ಸ್ ಮೈ ಓನ್ಲಿ ಅಜೆಂಡಾ. ಡ್ಯೂ ರಿಮೆಂಬರ್ ಆ ಚೈಲ್ಡ್ಹುಡ್ ಡೇಸಲ್ಲಿ ಅಪ್ಪ ಹೆಕ್ಟಿಕ್ ಇದ್ರು, ನಿಮ್ಮ ಪಾಡ್ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರಿ, ಎಲ್ಲಿ ಕನೆಕ್ಟ್ ಆಗಿದ್ದು ಅಪ್ಪ ಸ್ಟಾರ್ ಆ್ಯಕ್ಚುಲಿ ನಾನು ಅವ್ರ ಮಗ ಅಂತ ಯಾವಾಗ ಕನೆಕ್ಟ್ ಆಗಿದ್ದು, ಯಾವ ವಯಸ್ಸಲ್ಲಿ? ತುಂಬ ಲೇಟ್ ಇನ್ ಟು ದ ಪ್ರಾಸೆಸ್ ನನಗೆ, ಯಾಕಂದರೆ ಅವಾಗ ಸೋಷಿಯಲ್ ಮೀಡಿಯಾನ ಇರ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಬಟ್ ಸ್ಕೂಲ್ ಟೈಮಲ್ಲಿ ಜಾಸ್ತಿ ಹೊರಗಡೆ ಹೋಗಾಗ್ತಿರ್ಲಿಲ್ಲ. ಬಟ್ ಏನಂದರೆ ಮನೆಯಲ್ಲೇ ಶೂಟಿಂಗ್ ಆಗ್ತಿತ್ತು ಅವಾಗವಾಗ. ಸೊ ಸ್ಕೂಲಿಂದ ಬಂದ ತಕ್ಷಣ ಅಲ್ಲಿ ಶೂಟಿಂಗ್ ನಡೀತಿತ್ತು, ಅವ್ರು ಟ್ರಾಲಿ ಮೇಲೆ ಕೂತ್ಕೋತಾ ಇದ್ದೆ, ಕ್ಯಾಮ್ರಾ ಟ್ರಾಲಿ ಮುಂದೆ ಆ್ಯಕ್ಷನ್ ಕಟ್ ಹೇಳ್ಬೋದು ಅಂತ ಕೇಳ್ತಿದ್ದೆ, ಹ್ಞೂ ಅಂತಿದ್ರು, ನಾನು ಆ್ಯಕ್ಷನ್ ಕಟ್ ಹೇಳ್ತಿದ್ದೆ. ಅದು ಆಟದ ಥರ ಆಗಿತ್ತು. ಕರೆಕ್ಟ್. ಆ್ಯಂಡ್ ಮಧ್ಯದಲ್ಲಂತೂ ಕಾಲೇಜ್ ಟೈಮಲ್ಲಿ ಕಂಪ್ಲೀಟ್ಲಿ ಡಿಸ್ಅಸೋಸಿಯೇಟೆಡ್ ಫ್ರಮ್ ದಿ ಇಂಡಸ್ಟ್ರಿ. ಏನು ಒಂದು ಗುರಿ ಇರಲಿಲ್ಲ ಸರ್, ಏನು ಆಗ್ತೀನಿ ಗೊತ್ತಿರಲಿಲ್ಲ. ಅವ್ರು ಯಾವತ್ತೂ ಹೇಳಿದ್ದಿಲ್ಲ ನೀ ಇಂಥದ್ದು ಆಗು ಅಂತನೂ? ಇಲ್ಲ, ಚಿಕ್ಕವನಿಂದ ಒಂದಷ್ಟು ಆ್ಯಕ್ಟ್ ಮಾಡಿದ್ದೆ ನಾನು. GVIR ಸರ್ ಜೊತೆಗೆಲ್ಲ ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಹೆಮ್ಮೆ ಇದೆ. ಅದು ಇವರೇ ಮಾಡ್ಸಿದ್ರು ಅಫ್ಕೋರ್ಸ್. ಅದ್ಭುತವಾದ ಪಾತ್ರ ಅದ ಅವನು. ನಿಮ್ಮಿಬ್ಬರಿಗೂ ಸರ್ ನೋಡಿ GVIR ನೆನಪಾಯ್ತು. ಈಗ ಒಂದು ಕಡೆ ಗಿರೀಶ್ ಕಾಸರವಳ್ಳಿಯವರ ಗರಡಿಯಲ್ಲಿ ಪಳಗ್ದವರು, MS ಸತ್ಯವರ ಸೀರಿಯಲ್ನಲ್ಲಿ ನೀವು ಆ್ಯಕ್ಟ್ ಮಾಡಿದವರು ನೋಡಿ. ಐ ರಿಮೆಂಬರ್ ನನ್ನ ಫಸ್ಟ್ ಪ್ರಾಜೆಕ್ಟ್ ಸಿ ಆ ಲೆಜೆಂಡ್ರಿಗಳ ಜೊತೆ ಅಪ್ಪ ಇದ್ರು. GVIR ಅವರ ಗರಡಿಯಲ್ಲಿ ನೀವು ಬಂದ್ರಿ ಪುಟಾಣಿ ಮಗು ಆಗಿದ್ದಾಗ. ಅದ್ಭುತ. ನಾನು ಅಯ್ಯವ್ರವ್ರ ಹತ್ರ 4 ವರ್ಷ ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದು. ಅಂದರೆ ರಾಮಾಯಣ, ಮಹಾಭಾರತ, ಜಾನಪದದ್ದು ಇಷ್ಟೆಲ್ಲ ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಕಂಪ್ನಿಯಲ್ಲೂ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ. ಕರೆಕ್ಟ್. ಅದೊಂದು ಅದಾದ ಮೇಲೆ ನಾನು ಮದುವೆ ಆಗಿದ್ದೆ. ಅಲ್ಲಿವರೆಗೂ ನನಗೆ ಮದುವೆ ಆಗಿರಲಿಲ್ಲ. ಅಫ್ಕೋರ್ಸ್ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಶಿವರಾಜ್ ಕುಮಾರ್ ಸಿನಿಮಾದು. ಹೌದು, ರಣರಂಗ. ಅಂದರೆ ನನಗೆ ಅಂದರೆ ಹುಣಸೂರು ಕೃಷ್ಣಮೂರ್ತಿಯವರು, GVIR ಅವರು, ಆಮೇಲೆ ನಮ್ಮ ವಿ ಸೋಮಶೇಖರ್ ಅವರು, ಕರೆಕ್ಟ್ ಆಯಿತಾ, ಗೌರಿಶಂಕರ್ ಅವರು, ಕಲ್ಯಾಣ್ ಕುಮಾರ್ ಅವರು, 3 ಕುಮಾರ್, ದಿಗ್ಗಜ ಕುಮಾರ್ ಅವ್ರಗಳ ಜೊತೆಗೆ ವಿಷ್ಣು ಸರ್ ಜೊತೆ ಈ ಥರ ನಿಮಗೆ ಆ ಒಂದು ತಲೆಮಾರಿನ ಜೊತೆ ಕೆಲಸ. MR ವಿಠಲ್, ದಿಗ್ಗಜ ನಿರ್ದೇಶಕರು. ಆಮೇಲೆ ಇವರು ಅಶ್ವಥ್ ಅವರು, KS ಅಶ್ವಥ್ ಅವರು, ಈ ಥರ ಆ ಒಂದು ತಲೆಮಾರಿನ ಜೊತೆ ಕೆಲಸ ಮಾಡಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಅಷ್ಟೆ. ಇನ್ನು ಅದನ್ನು ಯಾರಿಗೂ ನಿಮಗೆ ಈಗ ಎಷ್ಟು ಕೋಟಿ ಖರ್ಚು ಮಾಡಿ ಮಾಡ್ತೀನಿ ಅಂತಂದ್ರೂ ಅದು ಸಿಗದೇ ಇರೋವಂಥ ಒಂದು ಅನುಭವ. ಸೊ ಆ ತಲೆಮಾರಿಂದ ಹಿಡಿದು ಈ ತಲೆಮಾರುವರೆಗೂ ಆ ಒಂದು ಏನು ಜರ್ನಿ ಇದೆಯಲ್ಲ, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ನನಗೆ ಫಸ್ಟು ಅನ್ಸಿದ್ದು ಸರ್, ಓಕೆ ನಮ್ಮ ಪಪ್ಪ ಏನೋ ಇದ್ದಾರೆ ಅಂತ ಅನ್ಸಿದ್ದು. ಇವ್ರ ಹತ್ರ ಒಂದಿಷ್ಟು ಫೋಟೋಗಳಿವೆ, ಆಲ್ಬಮ್ಸು. ರಣರಂಗ ಶೂಟಿಂಗ್ ಟೈಮ್ದು ಫೋಟೋಗಳು, ಅಂದರೆ ರಾಜ್ಕುಮಾರ್ ಸರ್ ಜೊತೆ ಫೋಟೋಗಳು, ಶಿವಣ್ಣ ಅವ್ರ ಜೊತೆ ಫೋಟೋಗಳು, ಇವೆಲ್ಲ ನೋಡಿದಾಗ ನಮ್ಮ ಪಪ್ಪ ಏನೋ ಇದಾರಪ್ಪ ಇಂಡಸ್ಟ್ರಿಯಲ್ಲಿ. ಒಂದು ಕ್ಷಣ ಪಕ್ಕ ನಿಲ್ಸಿದ್ರೆ ನಿಮ್ಮನ್ನು ಯಾರು ಅಪ್ಪ ಮಕ್ಕಳು ಅಂತ ಯಾರು ಹೇಳಿದೆ? ಅಣ್ಣ ತಮ್ಮ ಅಂತ ಹೇಳ್ತಾರೆ. ಯಾರಣ್ಣ? ಅಣ್ಣ ತಮ್ಮ. ಅವ್ರಿಗೆ ಏನು ಗೊತ್ತಾ ಸರ್, ಯಾವಾಗಲೂ ಗಂಡಸರಿಗೆ ಆಗಲಿ ಅಥವಾ ಯಾರೇ ಒಬ್ಬರಿಗೆ ಒಂದು ರಿಯಲೈಸೇಷನ್ ಶುರು ಆಗೋದು ಆಫ್ಟರ್ 40. ಕರೆಕ್ಟ್. ಅಂದರೆ ಹೆಚ್ಚು ತಾವು ಇನ್ನೂ ಚೆನ್ನಾಗಿ ಕಾಣಬೇಕು. ಯಾಕಂದ್ರೆ ನಾನು ಆ್ಯಕ್ಚುಲಿ ಏಜಲ್ಲಿ ಇವರಿಬ್ಬರು ಮಧ್ಯ ಇದ್ದೀನಿ ಕರೆಕ್ಟಾಗಿ ಅಲ್ವಾ? ನೀವಿಬ್ಬರು ಮಧ್ಯ ಇದ್ದೀನಿ. ನನಗೆ ನಾನು ಇದು ಮಾಡ್ಕೋಬೇಕು ಅಂತ ಏನಿಲ್ಲ ಸರ್. ನೋಡಿ ಹಿಂಗೆ ಬರ್ತೀನಿ ನಾನು. ಇವ್ರು ಎಷ್ಟೇ ಏನೋ ಸುಸ್ತಾಗಿದ್ರು, ರಾತ್ರಿ 3 ಗಂಟೆ ಆಗಿದ್ರು ಹೋಗಿ ಶಿಸ್ತಾಗಿ ಮಾಯಿಶ್ಚರೈಸ್ ಮಾಡ್ಕೊಂಡು ಕ್ಲೆನ್ಸ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಮಲ್ಕೋತಾರೆ. ನಾವು ಮನೆ ಹೋಗಿ ಬಿದ್ಕೊಂಡ್ರೆ ಸಾಕು ಅಂತ ಆಗಿರೋದು, ಹೋಗಿ ಸುಮ್ಮನೆ ಬಿದ್ಕೊಳ್ತೀನಿ. ನಾನು ಮತ್ತೆ ಆ ದೊಡ್ಡಣ್ಣ ಇಬ್ಬರು ಎಲ್ಲರೂ ಎಷ್ಟೊಂದು ಸರಿ ಓಡಾಡ್ತಿರ್ಬೇಕಾರೆ, ಸಾಗರ್ ದೊಡ್ಡಣ್ಣ ಒಂದು ಸೆಲ್ಫಿ ತೆಗೋಣ ಅಂತಿಲ್ಲ, ಇರೋ ಮಗ ಒಂದು ಸರಿ ಮಾಡ್ಕೊತೀನಿ ನೀಟಾಗಿ ಅಂತಾರೆ. ಅಂದರೆ ಸುಮ್ಮನೆ ಪೋಸ್ ಕೊಡಲ್ಲ. ಆ್ಯಂಡ್ ಯು ವಿಲ್ ಬಿ ಲೈಕ್ ನೀಟ್ ಪ್ರೆಸೆಂಟಬಲ್ ಆಗಿರ್ತಾರೆ. ಐ ಜಸ್ಟ್ ಲವ್ ದಟ್. ನಂಗೆ ಮೊದಲಿಂದನೂ ಆ ಥರದ್ದು ಹೇರ್ ಮತ್ತು ಸ್ಕಿನ್ ಎನಿ ಆ್ಯಕ್ಟರ್ಗೆ ಅದು ಇಟ್ಸ್ ವೆರಿ ಮಚ್ ಇದು ಪ್ರಿಯರ್. ಲೆಟ್ ಮೀ ಟೆಲ್ ಯು ಹಾನೆಸ್ಟ್ಲಿ, ನಿಮ್ಮ ಹೇರು ಮತ್ತು ನಿಮ್ಮ ಸ್ಕಿನ್ನು ನನಗೆ ತುಂಬ ಅಟ್ರಾಕ್ಟ್ ಮಾಡೋದು ಯಾವಾಗಲೂ ನಿಮ್ಮ ಕಣ್ಣು. ಅದು ಅಂದರೆ ಅದು ನಿಮಗೆ, ನನಗೆ ಇದು ಹೆಚ್ಚು ಇದು ಇರೋದು. ನಮ್ಗೆ ತುಂಬ ಯೂನಿಕ್ ನೀವು. ಇನ್ನೊಂದು ಗೊತ್ತಾ ಕಣ್ಣಿಂದು ಏನು? ನಾನು ಆದರ್ಶ ಇನ್ಸ್ಟಿಟ್ಯೂಟಲ್ಲಿ ಮುಗಿಸಿದ ಮೇಲೆ ಮನೆಗೆ ಹೋಗ್ತಿದ್ದೆ. ಎಲ್ಲ ನಿರ್ದೇಶಕರ ಮನೆಗೆ ಹೋಗೋದು, ಚಾನ್ಸ್ ಕೇಳೋದು, ದಿನ ಬೆಳಗ್ಗೆ ಎದ್ದು ಬಸ್ ಹತ್ತೋದು. ನನಗೆ ಈಗಲೂ ಎಲ್ಲ ಬಸ್ ರೂಟ್ಗಳು ಗೊತ್ತಿವೆ, ಬೆಂಗಳೂರದ್ದು ನಂಬರ್ಗಳು ಗೊತ್ತಿದೆ. ಯಾಕೆ ಅಷ್ಟು ಜನ ಡೈರೆಕ್ಟರ್ ಮನೆಗೆ ಹೋಗಿ ಚಾನ್ಸ್ ಕೇಳಿದ್ದೀನಿ ಆ್ಯಕ್ಟ್ ಮಾಡೋದಕ್ಕೆ. ಆಯಿತಾ, ನಾಗಾಭರಣ ಸರು, ಪಣಿರಾಮಚಂದ್ರ ಸರು, ತುಂಬ ಜನ ಅವಾಗ ಪರ್ಮನೆಂಟ್. ಸೊ ಇನ್ನೊಬ್ಬರು ಡೈರೆಕ್ಟರ್ ಹತ್ರ ಹೋದಾಗ ಅವರು ಏನೋ ನಿಂದು ಸ್ವಲ್ಪ ಈ ನಾರ್ತ್ ಇಂಡಿಯನ್ ಕಣ್ಣು ಥರ ಇದೆಯಲ್ಲ, ಅಂದರೆ ಮಹಾರಾಷ್ಟ್ರ ಆ ಕಡೆಗೆಲ್ಲ ಇದೆಲ್ಲ ವರ್ಕ್ ಆಗಲ್ಲ ಇಲ್ಲಿ, ನೋಡು ಬೇರೆ ಚೇಂಜ್ ಮಾಡ್ಕೋ ಪ್ರೊಫೆಷನ್ನು ಅಂತಂದರು. ಇಲ್ಲ ಸರ್, ಬಂದುಬಿಟ್ಟಿದ್ದೀನಿ, ಕಣ್ಣು ನನಗೆ ಗೊತ್ತಿಲ್ಲ ಅದೇನು ಅಂತ, ಇಲ್ಲೇ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಧಾರವಾಡದಿಂದ ಬಂದಿದ್ದೀನಿ ಅಂತೆಲ್ಲ ಹೇಳಿದ ಮೇಲೆ 4 ವರ್ಷ ಆದಮೇಲೆ ಅವರೇ ಒಂದು ಪಾತ್ರಕ್ಕೆ ಕರೆದು ಅವ್ರ ಫಿಲ್ಮಿಗೆಲ್ಲ ಆ್ಯಕ್ಟ್ ಮಾಡಿಸಿದರು. ನನಗೆ ಈ ಥರದ ಅನುಭವಗಳು ಅಂದರೆ ಯಾರ್ಯಾರು ನನಗೆ ಎಲ್ಲೆಲ್ಲಿ ಯಾವುದು ನೆಗೆಟಿವ್ ಅಂತ ಹೇಳಿದಾರೋ ಅದಷ್ಟು ಪಾಸಿಟಿವ್ ಆಗಿ ಮುಂದೆ ಜೀವನದಲ್ಲಿ ಆ ರೀತಿ ಕನ್ವರ್ಟ್ ಆಗಿವೆ. ಬಟ್ ನೀವು ಕನ್ನಡಿಯಲ್ಲಿ ನಿಂತಾಗ ನೆಗೆಟಿವ್ ಅಂತ ಅನಿಸುತ್ತಾ ನಿಮ್ಮ ಕಣ್ಣು ನಿಮಗೆ? ನೆಗೆಟಿವ್ ಅಲ್ಲ, ನಾನು ಹೇಳ್ತಿರೋದು ಆ ನೆಗೆಟಿವ್ ಅಲ್ಲ. ಅಂದರೆ ನಿಮಗೆ ಹಿನ್ನಡೆ. ಹಾಂ ಅಲ್ಲ, ಅದು ನಿಮ್ಗೆ ಅನ್ಸುತ್ತಾ ಕನ್ನಡಿ ಮುಂದೆ ನಿಂತಾಗ? ಇಲ್ಲ, ಈಗ ಹುಟ್ತಾನೆ ಬಂದಿರೋದು ಇವೆಲ್ಲವೂ ಕೂಡ. ಅಲ್ಲ ನಾನು ಹೇಳಿರೋ ನೆಗೆಟಿವಿಟಿ ಆ ಥರದ ನಿನಗೆ ಅನ್ಸುತ್ತಾ? ನಿಮಗೆ ಅನ್ಸುತ್ತಾ? ನೀವು ಅದನ್ನು ಕನ್ನಡಿ ಮುಂದೆ ನಿಂತ ಯಾವುದು ನಮಗೆ ಅನಿಸಿದ್ದು ನನಗನ್ಸಿಲ್ಲ. ಅದು ನನಗೆ ಆಮೇಲೆ ಪ್ರತಿಯೊಬ್ಬರು ಈಗ ನೀವು ಹೇಗೆ ಹೇಳಿದ್ರು ಕಣ್ಣು ಚೆನ್ನಾಗಿದೆ, ತುಂಬ ಇಷ್ಟಪಟ್ಟಿದ್ದೀನಿ ಅಂತ ದಿನಕ್ಕೊಂದು 100 ಜನ ಹೇಳ್ತಾರೆ. 100 ಜನ ಅಂದರೆ ಇದು ಎರಡದಕ್ಕೂ ಸೂಟ್ ಆಗುತ್ತೆ. ನಿಮಗೆ ಪಾತ್ರ ಮಾಡುವಾಗ ಕೆಲವೊಮ್ಮೆ ಅದೇ ಎಲಿವೇಟ್ ಮಾಡುತ್ತೆ, ಕೆಲವೊಮ್ಮೆ ಅದೇ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ನನ್ನ ಪ್ರಶ್ನೆ, ಅದರಿಂದ ಪಾತ್ರ ಮಿಸ್ ಆಗಿದೆಯಾ ದೊಡ್ಡದು, ಅಥವಾ ಅದರಿಂದ ಪಾತ್ರ ಸಿಕ್ಕಿದ್ಯಾ? ಸಿಕ್ಕಿದೆ ಜಾಸ್ತಿ, ಸಿಕ್ಕಿದೆ ಜಾಸ್ತಿ. ಬ್ಯೂಟಿ. ಅಂದರೆ ನಾನು ಯಾರೇ ಏನೇ ಹೇಳಿದ್ರು ಅದನ್ನು ತುಂಬ ಪಾಸಿಟಿವ್ ಆಗಿ ಯೋಚನೆ ಅಕ್ಸೆಪ್ಟೆನ್ಸ್ ಇದೆ ಅಲ್ಲ, ಅದನ್ನು ಬೇರೆ ಥರನೇ ತಗೋತೀನಿ. ಓಕೆ. ಸೊ ಅವತ್ತು ಹೇಳಿದ್ರು ಅಂದ್ಕೊಂಡು ಧಾರವಾಡಕ್ಕೆ ಹೋಗಲಿಲ್ಲ ವಾಪಸ್, ನಾನು ಇಲ್ಲೇ ಇದ್ದೆ. ಯಾವ ಅಕಾಡೆಮಿಗೆ ನಾನು ಹೋದಾಗ ಅವನಿಗೆ ಯಾಕೋ ಅವರು ಪಾಪ ನನಗೆ ಫೆಸ್ಟಿವಲಲ್ಲಿ ಕರೆದು, ಫಿಲ್ಮ್ ಫೆಸ್ಟಿವಲ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನ ಪ್ರತಿಷ್ಠಿತ ಚಿತ್ರೋತ್ಸವದಲ್ಲಿ ನಾನು ಸುಮ್ಮನೆ ಹೋಗಿದ್ದೆ, ಇದು ಹೇಳಲೇಬೇಕು ಪ್ಲೀಸ್. ಅಲ್ಲಿಗೆ ಹೋದಾಗ ಒಳಗಡೆ ಕರೆದು ಕೂಡಿಸಿ ನನಗೆ ಕಾಫಿ ಕೊಟ್ಟರು. ಕಾಫಿ ಕುಡಿದ್ಮೇಲೆ ಹೊರಗೆ ಬಂದೆ. ಆಮೇಲೆ ನೆಕ್ಸ್ಟ್ ಅದೇ ಅಕಾಡೆಮಿಗೆ ನಾನು ಅಧ್ಯಕ್ಷನಾಗಿ ಹೋದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೇನು ಹೇಳಿದ ಅಂದರೆ, ನೀವು ಅವತ್ತು ಬಂದಿದ್ರಲ್ಲ, ಅವತ್ತು ನಿಮಗೆ ಕಾಫಿ ಕೊಡಿಸಿದ್ರಲ್ಲ, ಅವತ್ತು ಆ ಮನುಷ್ಯನಿಗೆ ಯಾಕೆ ಒಳಗಡೆ ಕರೆದು ಕಾಫಿ ಕೊಟ್ರಿ, ಅಂಥದ್ದೇನು ಮಾಡಿದಾನ ಅವನು ಅಂತ ಕೇಳಿದರು ಸರ್. ಇವತ್ತು ನೋಡಿ ಸರ್, ಅದೇ ಜಾಗಕ್ಕೆ ನೀವು ಅಧ್ಯಕ್ಷರಾಗಿ ಬಂದಿದ್ದೀರಿ ಅಂತಂದರು. ಮೋಸ್ಟ್ಲಿ ಅದು ಕೇಳಿದರೆ ಇನ್ನೂ ಬೇಗ ನಾನು ಅಧ್ಯಕ್ಷ ಆಗೋದಕ್ಕೆ ಶ್ರಮ ಪಡ್ತಿದ್ದೆ ಅಂತ ಹೇಳಿದೆ. ಅವತ್ತು ಅವ್ರು ಹೇಳಿದ್ದು ನನಗೇನಾದರೂ ಗೊತ್ತಾಗಿದ್ದಿದ್ರಿ ಆವಾಗಲೇ ಇನ್ನೂ ಹೆಚ್ಚು ಶ್ರಮ ಪಟ್ಟು ಅದನ್ನೇನಾದರೂ ಸಾಧನೆ ಮಾಡೋದಕ್ಕೆ ಇನ್ನೂ ಹೆಲ್ಪ್ ಆಗ್ತಿತ್ತು. ಹೋಗಲಿ ಬಿಡು, ಈಗಲಾದರೂ ಹೇಳಿದಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅಂತಂದೆ. ಅಂದರೆ ಇದನ್ನು ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಯವರ ಕಡೆಯಿಂದ ಕಲ್ತ್ಕೊಂಡದ್ದು. ಅವ್ರಿಗೇನು 13 ವರ್ಷ ಬೈಗಳುಗಳು ಅವ್ರಿಗೆಷ್ಟು ನಿಂದನೆ ಮಾಡಿದಾರೋ ಅವರು ಅಷ್ಟು ಅದನ್ನು ಕನ್ವರ್ಟ್ ಮಾಡಿಕೊಂಡ್ರು, ಅದನ್ನು ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇವತ್ತು ನಮಗೆ ಇಡೀ ಜಗತ್ತೇ ಹೆಮ್ಮೆ ಪಡೋ ಥರ ಮಾಡಿದ್ದಾರೆ. ಅಂದರೆ ಆ ಥರದ ಗುಣಗಳನ್ನು ನಾನು ಬೇರೆಯವ್ರ ಕಡೆಯಿಂದ ನೋಡಿ ಕಲ್ತ್ಕೋಬೇಕು. ಈಗ ನೀವು ನಿಮ್ಮಲ್ಲಿ ಒಂದು ವಿಶೇಷ ಗುಣ, ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತೀರಿ. ಯಾರೂ ನಿಮಗೆ ಒಂಥರ ವಾಜಪೇಯಿ ಇದ್ದಂಗೆ, ನಿಮಗೆ ಯಾರು ಏನು ಹೇಳಿ ಇಲ್ಲ ಅನ್ನೋಕ್ಕಾಗಲ್ಲ, ಅಜಾತ ಶತ್ರುಗಳು. ಅಂದರೆ ನಿಮ್ಗೆ ಏನು ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ. ನೀವು ಕೊಡೋ ಪ್ರೀತಿ, ನೀವು ತೋರಿಸೋ ಒಂದು ಅಭಿಮಾನ. ಸೊ ಹಾಗೆ ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ಕಲಿಯೋದಿರುತ್ತೆ. ಇವನ ಕಡೆಯಿಂದ ಕಲಿಯೋದಿದೆ. ಇವನು ನೋಡಿ ಏನು ಮಗನಿಂದ ಏನು ಇನ್ಫ್ಲುಯೆನ್ಸ್ ನಾನು ಹೇಳ್ತೀನಿ ಕೇಳಿ ಪ್ಲೀಸ್. ಇವನು ಕಾಲೇಜಿಗೆ ಹೋಗ್ಬೇಕಾದ್ರೆ ಓದೋದು ಬಿಟ್ಟು ಬರೀ ಫಿಲ್ಮ್ಸ್ಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದು. ಇದು ಹಂಗಿದೆ, ಈ ಮೇಕಿಂಗ್ ಹಂಗಿದೆ, ಹಂಗೆ ಏನೋ ಸಿಗುತ್ತೆ ನಿನಗಿದು, ಎದಕ್ಕೋ ಇಷ್ಟೊಂದು ಪಿಕ್ಚರ್ಗಳು ನೋಡ್ತೀಯ, ದಿನಕ್ಕೆ 3-4 ಪಿಕ್ಚರ್ ನೋಡ್ತಾರೆ ಯಾರಾದರೂ. ಯಾರೋ ಒಬ್ಬ ತಂದೆ ಸಹಿಸ್ಕೋತಾನೆ ಹೇಳಿದನ್ನ ಅಂತ ಕೇಳ್ತಾನೆ, ಕೇರೇ ಮಾಡ್ತಿರ್ಲಿಲ್ಲ, ನೋಡ್ತಿದ್ದ. ಹೋಲಿ ಬಿಡು, ಇವ್ನಿಗೆ ಹಣೆ ಬರದಲ್ಲಿ ಏನು ಬರ್ದಿದೆಯೋ ಅದು ಆಗಲಿ ಅಂತ ಅಂದ್ಕೊಂಡು ಹೇಳ್ತಿದ್ದೆ. ಬಟ್ ಅವನಿಗೆ ಇಷ್ಟೊಂದು ಶಾರ್ಪ್ನೆಸ್ಸು, ಇಷ್ಟೊಂದು ಮೆಮೊರಿ ಪವರು, ಇಷ್ಟೊಂದು ಗ್ರಹಿಸೋ ಶಕ್ತಿ, ನೆನಪಿನ ಶಕ್ತಿ ಇದೆ ಅಂತನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ತಂದೆಯಾಗಿ ನೋಡೋ ರೀತಿನೇ ಬೇರೆ ಆಗುತ್ತೆ, ಅವನು ತನ್ನಂತ ಬೆಳವಣಿಗೆ ಆಗೋದೇ ಬೇರೆ ಆಗುತ್ತೆ. ಉಡಾಳಕ್ಕೆ ಬೆಳೆದೆ ಸರ್ ನಾನು ಕಾಲೇಜ್ ಟೈಮ್. ತುಂಬ ಜಗಳ, ಹೊಡೆಯೋದು, ಬಡಿಯೋದು, ಅಂದ್ರೆ ಮಕ್ಕಳು ನಾನು ಹೇಳ್ತಿರೋದು SS ಆ ಟೈಮಲ್ಲಿ ಸ್ಕೂಲಲ್ಲಿ. ನಾವೇನು ರೌಡಿಸಮ್ ಅಂತಿಲ್ಲ, ಇಲ್ಲ ಜಗಳ ಆಡೋದು. ಕ್ರಿಕೆಟಲ್ಲಿ ಯಾರೋ ಒಬ್ರು ಬಾಲಿಂಗ್ ಬಂದು ಹೊಡೆದಿರ್ತಾನೆ, ಅವಾಗ ಅವ್ನು ಸಿಕ್ಸರ್ ಆಗಿದೆ, ಅದೆಲ್ಲೋ ಇದ್ರ ಮೇಲೆ ಬಿದ್ದಿತ್ತು ಅಂದ್ಕೊಳ್ಳಿ, ಏನು ಲೈನ್ ಮೇಲೆ ಬಿದ್ದು ಸಿಕ್ಸರ್ ಅಂತ ಅನ್ನೋದು, ಹಿಂಗೆ ಈ ಥರದ್ದು, ಅಂದರೆ ಆ ಥರದ ಜಗಳ ಆಯ್ತು, ಹೇಳಾಯ್ತು, ಮುಗೀತು, ಟೆಲಿಕಾಸ್ಟ್ ಆಯ್ತು. ಸೊ ಅಂದರೆ ಅವನು ಆ ಥರ ಒಂಥರ ಸಾಫ್ಟ್ ಅಲ್ಲ. ಅದು ಇಂಪಾರ್ಟೆಂಟ್. ಇವಾಗ ಸಾಫ್ಟ್ ಆಗಿದ್ದೀನಿ ಸರ್. ಬಟ್ ಕಾಲೇಜ್ ಟೈಮ್ PUC ಇದೆಲ್ಲ ಇತ್ತು ಅದು. ಅಲ್ಲ, ಮೇಲೆ ನಾನು ಹೇಳ್ತೀನಿ ಕೇಳಿ, ಆ ಟ್ರಾನ್ಸಿಷನ್ ಮನುಷ್ಯನಿಗೆ ನಾನು ಹಂಗೆ ಇದೆ ಸರ್. ನಾವೆಲ್ಲ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಾವು ಈ 1ನೇ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಧಾರವಾಡದಲ್ಲಿ ಉಡಾಳಗಿರಿ ಮಾಡೇ ಬೆಳೆದ. ರಫ್ ಅಷ್ಟೇ, ರಫ್ ಅಲ್ಲ, ಅಂದರೆ ಅನ್ಯಾಯನ ಸಹಿಸಲ್ಲ. ಕರೆಕ್ಟ್, ನ್ಯಾಯವಾಗಿದ್ದಾನೆ, ಹೋರಾಡಬೇಕು. ಈಗಲೇ ಸ್ವಲ್ಪ ಸೈಲೆಂಟ್ ಆಗಿರೋದು, ಸುಮ್ಕೂರೋ ಗಿರಾಕಿ ಅಲ್ಲ. ಅಲ್ಲ. ಓಕೆ.
ಸೊ ಆ ಥರ ಮಾಡ್ಕೊಂಡು ಇವನು ಆಮೇಲೆ ನನಗೆ ಅನಿಸಿದ್ದು ಅವ್ನು ಸಬ್ಜೆಕ್ಟ್ ಚೂಸ್ ಮಾಡಿದ್ನಲ್ಲ, ಶಾರ್ಟ್ ಫಿಲ್ಮ್ಸು, ಫೀಚರ್ ಫಿಲ್ಮ್ಸ್ಗೆ ಈಗ ಮಾಡಿರೋದು, ಆಮೇಲೆ ಅವ್ನ ನಾಲೆಜು, ಯು ಗಿವ್ ಹಿಮ್ ಎನಿ ಸಬ್ಜೆಕ್ಟ್, ಹಿ ಕ್ಯಾನ್ ಟಾಕ್. ಕರೆಕ್ಟ್. ನಾನೇ ಒಂದೇನೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ನನಗೇನೋ ಗೊತ್ತಿದೆ ಅಂತ. ಬಟ್ ಅವನಿಗೆ ನಾಲೆಜು, ಟೆಕ್ನಾಲಜಿ, ಟೆಕ್ನಿಕಲ್ ಆಸ್ಪೆಕ್ಟ್ಸು, ಡಿಜಿಟಲೈಸೇಷನ್ದು, ಆಮೇಲೆ ನೆನಪಿನ ಶಕ್ತಿ ಚೆನ್ನಾಗಿದೆ ಅವನಿಗೆ. ಆಮೇಲೆ ಅದನ್ನು ಓದಿದ್ದನ್ನು ಈಗ ನೋಡಿ, ನಾವು ಪಾಠಕ್ಕಷ್ಟೇ ಓದಿ ಅಲ್ಲಿ ಮಾರ್ಕ್ಸ್ ತೊಗೊಳೋದಕ್ಕಷ್ಟೇ ಸೀಮಿತ ಈಗಿನ ಶಿಕ್ಷಣದ ಇದು. ಬಟ್ ಅವನಿಗೆ ಆ ಫಿಲ್ಮ್ಸ್ಗಳನ್ನು ನೋಡಿದ್ದು, ಮುಂದೆ ಯಾವುದೋ ನೆಕ್ಸ್ಟ್ ತನಗೆ ಫಿಲ್ಮ್ ಇದ್ದಾಗ ಅದನ್ನು ಕಂಟೆಂಟ್ನ ಯಾವ ರೀತಿ ಜೋಡಿಸ್ಬೇಕು, ಒಂದು ಫಿಲ್ಮ್ ಮೇಕಿಂಗ್ ಯಾವ್ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಅವನಿಗೆ ಲೇಟರ್ ಸ್ಟೇಜಲ್ಲಿ ಅವನಿಗೆ ಇದ್ರ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಬಂದು ಅದಷ್ಟು ಹೆಲ್ಪ್ ಆಗ್ತಾಯಿದೆ. ನಾನು ಹೇಳ್ತಿರೋದು ಆಗಿನ ಟೈಮಲ್ಲಿ ಅವ್ನು ಓದ್ತಿರೋದಕ್ಕೆ ನಾನು ಬೈತಾ ಇದ್ದೆ ಫಿಲ್ಮ್ಸ್ಗಳು ನೋಡೋದಕ್ಕೆ. ಅಂದರೆ ಫಿಲ್ಮ್ ನೋಡೋದು ಇಟ್ ಇಸ್ ಅ ಆರ್ಟು, ಅದೊಂದು ಶಿಕ್ಷಣ ಸರ್, ಶಿಕ್ಷಣ, ಎಜುಕೇಷನ್. ನಾವು ಫಿಲ್ಮ್ಗಳನ್ನ ಒಂದು ನೆರೇಷನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸೀನ್ ಓಪನಿಂಗು, ಸೀನ್ ಕನ್ಸೀವ್ ಮಾಡೋ ರೀತಿ, ಯಾವ ರೀತಿ ಮ್ಯೂಸಿಕ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಅವನು ಡೊಳ್ಳು ಏನು ಫಸ್ಟ್ ಅವಾರ್ಡ್ ಬಂದ ನ್ಯಾಷನಲ್ ಅವಾರ್ಡ್ಗೆ, ಯು ಸಿ ದ ರಿಕಾರ್ಡಿಂಗ್, ಕರೆಕ್ಟ್, ಫ್ಯಾಂಟಾಸ್ಟಿಕ್ ರಿಕಾರ್ಡಿಂಗ್. ಅಂದರೆ ಎಲ್ಲೆಲ್ಲಿ ಬೇಕು, ಯಾವಾಗ ಅದು ಫೇಡೌಟ್ ಆಗಬೇಕು, ಒಬ್ಬರ ಹತ್ರ ಒಂದು ಸಜೆಷನ್ ತೊಗೊಂಡವನಲ್ಲ ಅವನಿಗೆ ತನ್ನ ಬಗ್ಗೆ ತನಗೊಂದು ಕಾನ್ಫಿಡೆನ್ಸ್ ಇದೆ. ಅಂದರೆ ಇದು ಹಿಂಗೆ ಆಗತ್ತೆ, ಇದು ಹಿಂಗೆ ಸರಿ ಅಂತ ಅನ್ನೋದಿದೆ. ಯಾಕಂದ್ರೆ ನನಗೂ ಅವನಿಗೂ ತುಂಬ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದೆ. ಈ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಅವನು ನನ್ನ ಜೊತೆ ಜಗಳಾಡಿದ ರೀತಿ, ನಾನು ಇದನ್ನೇ ಮಾಡ್ತೀನಿ ಅಂತ ಮಾಡ್ಕೋ ಹೋಗುವಂಥದ್ದು. ಬಟ್ ಅದರಿಂದನೇ ನ್ಯಾಷನಲ್ ಅವಾರ್ಡ್ ಬಂದಿದ್ದು. ಅದೊಂಥರ ಅಪ್ಪನ ಗುಣ, ಮಾಡ್ಕೋಗ. ಸೊ ಅಂದರೆ ನಾನು ಹೇಳ್ತಿರೋದೇನು, ಜನರಲಿ ಹೇಳ್ತಿರೋದೇನೆಂದರೆ, ಓದಿದ್ದು ಯಾವತ್ತೂ ಶಿಕ್ಷಣ ಅಂದರೆ ಅದು ಯಾವತ್ತಿದ್ರೂ ನಿಮಗೆ ಲಾಭನೇ ಅಂತ. ಬಟ್ ಯಾವಾಗ ಅನಿಸಿದ್ದು ನನ್ನ ಮಗ ಶಾಣೆ ಇದ್ದಾನೆ ಅಂತ? ಅಲ್ಲ, ಅವ್ನು ಶಾಣೆ ಇದ್ದ, ಎದ್ರಾಗ ಶಾಣೆ ಇದ್ದ ಅಂತ ಅನ್ನೋದು ಇಲ್ಲ ನನಗೆ. ಅವನು ಐ ಥಿಂಕ್ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೂ ಬೈದಿದ್ದೀನಿ ಸರ್. ಸರ್ ಅವ್ರಿಗೆ ಏನು ಗೊತ್ತಾ, ಆಗಿನ ಟೈಮಲ್ಲಿ ಶಾರ್ಟ್ ಫಿಲ್ಮು, ವೆಬ್ ಸೀರೀಸ್ 2015 ಇಲ್ಲ 17 ಐ ಥಿಂಕ್. 17 ಓಕೆ, ಐ ರಿಮೆಂಬರ್. ಮಹಾಸತಿ ಆದ್ಮೇಲೆ ತಾನೆ? ಹೌದು, 18 ಬಿಫೋರ್ ಕೊರೋನಾ. ಅದಂತೂ ಬಿಫೋರ್ ಕೊರೋನಾ. ಯಾವನ್ಗೂ ಶಾರ್ಟ್ ಫಿಲ್ಮ್ ಮಾಡ್ತಾರೆ? ಏನು ತಲೆ ಕೆಟ್ಟಿದೆಯಾ ನಿನಗೆ? ಇಷ್ಟೊಂದು ದುಡ್ಡು ಹಾಕಿ, ಇಷ್ಟೊಂದು ಶ್ರಮ, ಒಂದು ವರ್ಷ ಕೆಲಸ ಮಾಡಿದ್ದಾನೆ ಅದ್ರ ಮೇಲೆ. ಅದ್ರ ಹಿಂದೆ ಒಂದು ವೆಬ್ ಸೀರೀಸ್ ಮಾಡಿದ್ದೆ ಕನ್ನಡದಲ್ಲಿ, ಬೈ ಟು ಬೆಂಗಳೂರು ಅಂತ. ಆ ಟೈಮಿನ ಮೊದಲನೇ ವೆಬ್ ಸೀರೀಸ್ ಅದು. ಅದಕ್ಕೂ ಬೈದಿದ್ದೆ ನಾನು. ಸೊ ಅದು ಏನು ಡಿಜಿಟಲ್ ಆಗಿ ಏನು ಮಾಡ್ತೀವಲ್ಲ, ಶಾರ್ಟ್ ಫಿಲ್ಮ್, ವೆಬ್ ಸೀರೀಸ್ ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ಅವರು. ಅಪ್ಪ ಇದು ಹೊಸ ಥರ, ಇದು ಇನ್ನೊಂದು ಮಾಡ್ತಿದ್ದೇನೆ ಪ್ರಯತ್ನ, ಯಾರೂ ಮಾಡಿಲ್ಲ ಅನ್ನೋ ಥರ ಅವಾಗ ನಾನು. ದಟ್ ಶಾರ್ಟ್ ಫಿಲ್ಮ್ ಟರ್ನ್ ಔಟ್ ಟು ಬಿ ಸಮಥಿಂಗ್ ಎಲ್ಸ್. ಕರೆಕ್ಟ್. ನಾನು ಇವತ್ತಿಗೂ ನಾನು ಅಷ್ಟು ಕೆಲಸಗಳಲ್ಲಿ ನಾನು ನಂಬರ್ 1 ರ್ಯಾಂಕ್ ಮಾಡ್ತೀನಿ ಅದನ್ನು. ಅಷ್ಟು ನಂಗೆ ಇವತ್ತಿಗೂ ಐ ಥಿಂಕ್ ಕನ್ನಡದ ಮಟ್ಟಿಗೆ ಒಂದು ಶಾರ್ಟ್ ಫಿಲಮ್ನ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿ ನ್ಯಾಷನಲ್ ಅವಾರ್ಡ್ ಪಡೆದಿರುವಂಥ ಏಕೈಕ ಇಲ್ಲ ಮೊನ್ನೆ ಒಂದು ಬಂದಿದೆ ದಿನೇಶ್ ಸರ್. ಫಸ್ಟ್ ಟೈಮ್ ನಾನು ಹೇಳಿದ್ದು ಕನ್ನಡದ ಮಟ್ಟಿಗೆ ಅದು ನನ್ನ ಅದರದೇನ್ ಸಾಗರ್. ಥ್ಯಾಂಕ್ ಯು ಸರ್. ಅಂಡ್ ಆಮೇಲೆ ಅದಕ್ಕೆ ಅವ್ನು ಅಂದರೆ ಖರ್ಚಾಗಿತ್ತು. ಇಲ್ಲ, ಅಕ್ಷಯ್ ನಿಂತರು ಜೊತೆಗೆ. ಅಕ್ಷಯ್ ವಾಸ್ ಅ ಪ್ರೊಡ್ಯೂಸರ್ ಫಾರ್ ದ ಯಾರು 25-30 ಲಕ್ಷ ಖರ್ಚು ಮಾಡ್ತಾರೆ ಶಾರ್ಟ್ ಫಿಲ್ಮ್. ಆ್ಯಂಡ್ ಇಟ್ಸ್ ಅ ಪೀರಿಯಡ್ ಸಬ್ಜೆಕ್ಟ್. ಭಗತ್ ಸಿಂಗ್, ಹೌದು, ನ್ಯಾಷನಲ್ ಆಕ್ಟ್ ಕೂಡ ಮಾಡಿದ್ದಾರೆ. ಫ್ರೀಡಮ್, ಚಂದ್ರಶೇಖರ್ ಆಜಾದ್ ಪಾತ್ರ ಮಾಡಿದ್ರು. ಸೊ ಇಂಡಿಯನ್ ಆರ್ಮಿ ಮತ್ತು ಫ್ರೀಡಮ್ ಫೈಟರ್ಸ್ ಎರಡರೂ ಒಂದು ಮಿಕ್ಸ್ ಆಗಿರೋಂಥ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಅದು ಶಾರ್ಟ್ ಫಿಲ್ಮ್ ಮಾಡಿದ್ದು. ಅದನ್ನು ಪವನ್ ಸರ್ ನೋಡಿ ಅಪ್ರಿಷಿಯೇಟ್ ಮಾಡಿ ಅವರ ಮೊದಲನೇ ಪ್ರೊಡಕ್ಷನ್ಗೆ ನಂಗೆ ಒಂದು ಅವಕಾಶ ಕೊಟ್ಟರು. ಅದು ಡೊಳ್ಳು ಸಿನಿಮಾ ಆಯಿತು. ಡೊಳ್ಳು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು. ಪವನ್ ಒಡೆಯರ್, ಥ್ಯಾಂಕ್ ಯು ಸರ್. ಈ ಮೂಲಕ ಹೇಳ್ಬಿಡ್ತೀವಿ ನಾವು ಕೂಡ. ಅವರೊಂಥರ ಈ ಬ್ರದರ್ಸ್ ಥರ ಇದ್ದಾರೆ ಪವನು ಮತ್ತು ಇವರು. ನೋಡಿ, ಯಾವುದೇ ಒಬ್ಬ ಪ್ರೊಡ್ಯೂಸರ್ ಒಂದು ನಿರ್ದೇಶಕನ ಜೊತೆ ಇನ್ನೊಂದು ಚಿತ್ರ ಮಾಡ್ತಾನೆ ಅಂತಂದರೆ ಹೌ ಮಚ್ ಕಂಫರ್ಟೇಬಲ್, ಆಮೇಲೆ ಅಷ್ಟೊಂದು ನ್ಯಾಯವಾಗಿ ಒಂದು ಇದು ಪೇರಿದೆ ಅಂತ ನಿಮಗೆ ಇದಾಗುತ್ತೆ. ಅವಾಗ ನಾನು ಆ ಪೇರ್ನ ಹತ್ತಿರದಿಂದ ನೋಡೋಕೆ ಅವಕಾಶ ಸಿಕ್ಕಿದೆ ನನಗೆ. ಹಿಂಗೆ ಬೇರೆ ಬೇರೆ ದೇಶ, ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ಬೇಕಾರೆ. ಬಟ್ ಅವಾಗ ಅಬ್ಸರ್ವ್ ಮಾಡಿದ್ದು ಏನೀಗ ದೊಡ್ಡಣ್ಣ ಹೇಳಿದ್ರು, ಗ್ರಾಸ್ಪಿಂಗ್ ಪವರ್, ಮೆಮರಿ ತುಂಬ ಚೆನ್ನಾಗಿದೆ ಅಂತ. ಸಾಗರ್ಲಿರುವಂಥ ಒಂದು ಗುಣ ಅಫ್ಕೋರ್ಸ್ ತುಂಬ ಜನ ಜಗತ್ತಿಗೆ ಗೊತ್ತಿರಲ್ಲ, ಮನೆ ಮಟ್ಟಿಗೆ ಇನ್ಯಾರ ಆತ್ಮೀಯರಿಗೆ ಬಿಟ್ಟು. ಅದು ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಹೆಂಗೆ ಗೊತ್ತಾ, ಅಪ್ಪಟ ದೈವಭಕ್ತ ಸಾಗರು. ಹನುಮಾನ್ ಚಾಲೀಸವನ್ನು ಅಥವಾ ಯಾವುದೋ ವಿಷ್ಣು ಪುರಾಣವನ್ನು ಅಥವಾ ಇನ್ಯಾವುದೋ ಮಂತ್ರಗಳನ್ನು, ಶ್ಲೋಕಗಳನ್ನು ಹೇಳಿಕೊಳ್ಳುವ ಪರಿ ಇದೆಯಲ್ಲ, ಇದು ಮೆಮರಿ ಪವರ್ ಇಲ್ಲದೆ ಹೋದ್ರೆ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡಣ್ಣ ಬಿಗಿನಿಂಗ್ ಹಂಗಿರಲಿಲ್ಲ ಸರ್. ಅವನು ಇನ್ನೊಂದು ಕೇಳಿ, ಇದೊಂದು ಇದೆ, ಯು ವಿಲ್ ಚಾಂಟ್. ಈಗ ಅಲ್ಲ, ಅವ್ನು ಈಗ ಮಂತ್ರ ಕೇಳಿದೆ, ಯಾರು ಹೇಳಿದ್ರು ಅಂತ ಗೊತ್ತಾಯ್ತು ಬಿಡಿ ಇದು ವಿಷಯ. ನಾನು ನೋಡಿದ್ದೀನಿ ಕೂಡ. ಹೌದು, ಅಯ್ಯೋ ಶೋನೆ ನೋಡಿ, ನಾನು ವಿಟ್ನೆಸ್ಡ್ ಇಟ್. ಹೇಳೋದಾದ್ಮೇಲೆ ವಿಟ್ನೆಸ್ಡ್ ಇಟ್. ಆಮೇಲೆ ನಾವೇನು ಹೇರಿಲ್ಲ, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು. ದೇವ್ರಿಗೆ ಒಂದು ಕೈ ಮುಗಿದು
ಎಲ್ಲ ನಿಂದೆ ಅಂತ ಹೇಳಿ ಹೋಗೋದನ್ನು ಕೇಳ್ತೀವಿ, ಅದು ಮುಗಿಯೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಬಟ್ ಅವನು ಬಿಗಿನಿಂಗ್ ಹಂಗಿರಲಿಲ್ಲ. ಈಗಿನ ಒಂದು ಇದನ್ನು ಎಷ್ಟು ಟ್ರಾನ್ಸಿಷನ್ ಇದೆ ಅಂತಂದರೆ, ಗಾಡೀಲಿ ಕೂತಾಗ ಮಂತ್ರಗಳನ್ನ ಹೇಳಿ ಶುರು ಮಾಡೋದು, ಆಮೇಲೆ ಅವನು ಪ್ರಾಜೆಕ್ಟ್ ಶುರು ಆಗಬೇಕಾದ್ರೆ, ಆಮೇಲೆ ಯಾವುದಾದ್ರೂ ಈಗ ಅವಾರ್ಡ್ ಫಂಕ್ಷನ್. ನನ್ನೊಂದು 7-8 ಮಂತ್ರಗಳಿವೆ ಸರ್, ಅದನ್ನು ನಾನು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಹೇಳ್ತೀನಿ. ಎಷ್ಟೊತ್ತು ಬೇಕದು? ಇಲ್ಲ, ಇಟ್ಸ್ ಶಾರ್ಟ್ 1.5 minute, ಬಟ್ ಅದನ್ನು ಕೂಡ ತೀರಾ ಭಕ್ತಿಯಿಂದನೇ. ಯಾವುದು ತುಂಬ ಪವರ್ಫುಲ್ ಮಂತ್ರ ಸರ್? ನಾನು ಹೇಳುವಂಥದ್ದು ಯಾವುದೂ ತುಂಬ ವಿಶೇಷ ಅಂದರೆ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಅಲ್ಲ. ನಮ್ಮ ಮಾಮೂಲಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಅಲ್ಲಿಂದ ನಮ್ಮ ಆಂಜನೇಯದ ಒಂದು ಮಂತ್ರ ಹೇಳ್ತೀನಿ. ಯಾವುದು? ನಮ್ಮ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣಗಾಕರಣಹಂ ವಾದಿರಾಜ ಗುಣೊಂದೇ ಹೈಗ್ರೀವ ದಯಶ್ರಯಾನ್. ವಾದಿರಾಜರ ಮಂತ್ರ. ಆಮೇಲೆ ಭೂತರಾಜರದ್ದು ಹೇಳ್ತೀನಿ. ಓಕೆ. ಆಮೇಲೆ ನಮ್ಮ ಗಾಯತ್ರಿ ಮಂತ್ರ ಹೇಳ್ತೀನಿ. ಸೊ ಈ ಥರ ಒಂದು ಸೆಟ್ ಇದೆ ನಂದು 4-5 ಮಂತ್ರಗಳು. ಅದನ್ನು ನನ್ನ ಆತ್ಮ ತೃಪ್ತಿಗೆ, ನನ್ನ ಲೈಕ್ ಇಷ್ಟು ಒಂದು ಒಳ್ಳೆ ಜೀವನ ಕೊಡ್ತಿದ್ದೆ ದೇವರೇ, ದಿಸ್ ಇಸ್ ಮೈ ಟೈಮ್ ಟು ಥ್ಯಾಂಕ್ ಯು ಅಂತ ಹೇಳಿ ನಾನು ಶುರು ಮಾಡ್ತೀನಿ. ಯಾರಿಗೂ ಗೊತ್ತಿರಲಿಲ್ಲ, ಇಟ್ಸ್ ವೆರಿ ಡೀಪ್. ನಾವು ಕ್ರಿಕೆಟ್ ಆಡೋಕೆ ಹೋದಾಗಲೂ ಕೂಡ ಬಸ್ಸಲ್ಲಿ ಕೂತು ಈ ವಾಸ್ ಚಾಂಟಿಂಗ್. ನಾನು ಏನು ಚಾಂಟ್ ಮಾಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಲೇಟರ್ ಆನ್ ಐ ಗ್ರಾಸ್ಪ್ ನಂತಾಯಿತು, ಓ ಇದೆಲ್ಲ ಪ್ರೇಯರ್ ಮಾಡ್ತಾರೆ ಅಂದರೆ ಗುಡ್ ವೈಬ್ ಅದು. ಆ್ಯಂಡ್ ಐ ಫೀಲ್ ಸೋ ಗುಡ್. ಅರೆ ಯಾರು ವೆರಿ ನೈಸ್, ನಾವು ಅವ್ರ ಜೊತೆಗಿದ್ದೀವಲ್ಲ ಅಂತ ನನಗೂ ಖುಷಿ ಆಗೋಯ್ತು. ಬಿಕಾಸ್ ನಾವೆಲ್ಲ ಒಂದೇ ಟೀಮಲ್ಲಿ ಇದ್ವಿ. ಆ್ಯಂಡ್ ಐ ಫೀಲ್ ಸೋ ಗುಡ್. ಒಳ್ಳೆ ಮಗು ಅಂದರೆ ಇಬ್ಬರು ಹಂಗೆ ಇದ್ದಾರೆ, ಸಮೀರು ಅಷ್ಟೇ ಇವನು ಅಷ್ಟೇ. ಆಮೇಲೆ ಇಂಡಸ್ಟ್ರಿಯಲ್ಲಿ ಯಾರೇ ನನಗೆ ಸಿಕ್ಕಿದಾಗ ಏನು ರೀ ನಿಮ್ಮ ಹುಡುಗ ಹಂಗೆ ಮಾತಾಡ್ತಾರೆ. ಈಗ ನಂಜುಂಡೇಗೌಡರು ಯಾರು ನಮಗೇನು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಅತ್ಯಂತ ಪ್ರೀತಿ. ಸಾಕು ಸರ್, ಇನ್ನೇನು ಒಬ್ಬ ತಂದೆಯಾಗಿ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಅಂದರೆ ನಮ್ಮದು ಹಿಂದೆ ಒಂದು ಮುಂದೊಂದು ಏನಿಲ್ಲ ಸರ್, ಕೊಡೋದು ಒಂದು ಪ್ರೀತಿ ಇದೆ, ಪ್ರೀತಿ ಕೊಡ್ತೀವಿ. ಮೊನ್ನೆ ಫೆಸ್ಟಿವಲಲ್ಲಿ ನಮ್ಮ ತುಂಬ ಒಂದು ವೆಲ್ ವಿಷರ್ ಇದ್ದಾರೆ, ಅಂದರೆ ಬೇಸಿಕ್ಲಿ ತುಂಬ ಸಮಸ್ಯೆ ಮಾಡಿದ್ರು. ಅವರು ಸಿಕ್ಕಿದಾಗ ಸರ್ ನಮಸ್ಕಾರ ಹೇಗಿದ್ದೀರಿ ಅಂತ ಹಗ್ ಮಾಡಿದೆ, ಆಲ್ ದಿ ಬೆಸ್ಟ್ ಸರ್ ಅಂತ ಅಂದೆ. ವಿವ್ ಸೀನ್ ಅ ಲಾಟ್ ಆಫ್ ಸ್ಟ್ರಗಲ್ಸ್ ಇನ್ ದಿಸ್ ರೀಸೆಂಟ್ ಪಾಸ್ಟಲ್ಲೇ. ಅವ್ರು ಯಾರೋ ಎದುರುಗಡೆ ಸಿಕ್ಕರೆ ಅವ್ರು ಕೂಡ ಸರ್ ನಮಸ್ಕಾರ ಹೇಗಿದ್ದೀರಿ ಅಂತ ಜೆನ್ಯೂನ್ ಆಗಿ, ಸುಮ್ಮನೆ ಡೌ ಅಂತಲ್ಲ, ಹಗ್ ಮಾಡಿ ಎಸ್ ಸರ್ ಸಿಗೋಣ ಅಂತ ಹೇಳಿ ಬಿಡ್ತೀನಿ. ಅಂದರೆ ಅವರಿಂದ ತುಂಬ ತೊಂದರೆ ಆಗಿತ್ತು ನಮಗೆ. ಓಕೆ, ಓ ಹಂಗೆ, ಅದಕ್ಕೆ ವೆಲ್ ವಿಷರ್ ಅಂತ ಹೇಳಿದ್ದು. ಓಕೆ, ಅರ್ಥ ಆಯಿತು. ವಿತ್ ಕೋಟ್ಸ್ ಇನ್ವರ್ಟೆಡ್ ಕಮ ಬೋಲ್ಡ್ ಆ್ಯಂಡ್ ಇಟಾಲಿಕ್. ಅಲ್ಲ ಅದೊಂದು ಸರ್. ಆಮೇಲೆ ಕರ್ಮದಲ್ಲಿ ನಂಬಿಕೆ ಇರಬೇಕು. ಯಾರ್ಯಾರು ನಾನು ಇದು ಎಷ್ಟು ಸತ್ಯ ಆಗಿದೆ ಅಂದರೆ, ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ನನಗೆ ಯಾರ್ಯಾರು ಏನೇನು ಅಂದರು, ಅಧ್ಯಕ್ಷ ಆದ ತಕ್ಷಣ ಅವರು ಪರ್ಸ್ನಲಿ ಬಂದು ಕ್ಷಮೆ ಕೇಳಿದ್ದಾರೆ. ಅಂದರೆ ಏನಂತಾರೆ ಅದಕ್ಕೆ, ನಿಮಗೆ ಈ ಆನ್ಲೈನ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋದು, ಹೀಯಾಳಿಸೋದು, ಸಾರಿ ಬಂದು ಪರ್ಸ್ನಲ್ ಆಗಿ ಕೇಳೋದು, ಇದು ಹೊಸ. ಅಂದರೆ ಸೋಷಿಯಲ್ ಮೀಡಿಯಾದ ನೋಡಿದ್ವಿ ಮೀಡಿಯಾದವರಾಗಿ, ಪರ್ಸನಲ್ ಬಂದು ಗೊತ್ತಾಗಲ್ಲ. ಸರ್ ನಿಮ್ಮ ಬಗ್ಗೆ ಭಾಳ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ರಿ, ಹಂಗಿತ್ತು ಹಿಂಗಿತ್ತು ಅಂತೆಲ್ಲ ಮಾಡಿದ್ರು. ಸೊ ಅಲ್ಲಿಂದ ನಿಮಗೆ ಈ ಸ್ಥಾನಕ್ಕೆ ನಾವು ಅಲಂಕರಿಸ್ಕೊತಾ ಹೋಗ್ತೀವಲ್ಲ ಯಾವುದೋ ಒಂದು, ಅಲ್ಲಿ ನಿಮಗೆ ವೈರಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ವಿತೌಟ್ ಯುವರ್ ನಾಲೆಜ್. ಚೆನ್ನಾಗಿ ಹೇಳೋದು. ಯಾಕೆ ಅಂದರೆ ಈಗ ಒಂದು 100 ಪಿಕ್ಚರ್ ಅವರು ಅಲ್ಲಿ ಅಪ್ಲೈ ಮಾಡಿದಾಗ 3 ಫಿಲ್ಮ್ಗೆ 14 ಫಿಲ್ಮು ಫಸ್ಟ್ ರೌಂಡಿಗೆ ಬರುತ್ತೆ, ಆಮೇಲೆ 3 ಫಿಲ್ಮ್ ಬೆಸ್ಟ್ ಅಂತ ಸೆಲೆಕ್ಟ್ ಆಗುತ್ತೆ. ಆ 100 ಜನರಲ್ಲಿ ನಿಮಗೆ 3 ಜನ ಬಿಟ್ಟರೆ 97 ಜನ ನಿಮಗೆ ವೈರಿಗಳೇ. ನೀವು ಅಂದರೆ ನೀವು ಏನೂ ಮಾಡದಿದ್ರೂ ಅವ್ರು ನಿಮ್ಮನ್ನು ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಅಕಸ್ಮಾತ್ ನಮ್ಮ ಮಕ್ಕಳು ಆ ಪ್ರೊಫೆಷನಲ್ಲೇ ಇದ್ದರೆ ಅವ್ರಿಗೆ ಅದು ಇಂಡೈರೆಕ್ಟ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಪಾಯಿಂಟ್. ಅದು ತುಂಬ ಜನ ಎದುರಿಸಿದ್ದಾರೆ ಆಗಿದೆ, ನಾವೇ ಎದುರಿಸಿದ್ದೀವಿ, ಈಗಲೂ ಎದುರಿಸ್ತಾ ಇದ್ದೀವಿ. ನನ್ನ ಸಿನಿಮಾನ ಸೆಲೆಕ್ಟ್ ಮಾಡಿಲ್ಲ ಸರ್ ಇವರು, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಡೊಳ್ಳು ಮಾಡಿದ್ವಾಗ ಅಪ್ಪ ಚೇರ್ಮನ್ ಆಗಿದ್ರು, ಸಬ್ಮಿಷನ್ ಮಾಡಿದ್ದೀವಿ, ದುಡ್ಡು ಕಟ್ಟಿದ್ದೀವಿ. ಇವರು ತೀರ್ಮಾನ ತೊಗೊಂಡಿದ್ದು ಈ ಸಿನಿಮಾನ ಪರಿಗಣಿಸೋಕ್ಕಾಗಲ್ಲ ಬಿಕಾಸ್ ಆಫ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನಾನು ಅಧ್ಯಕ್ಷ ಆಗಿ, ಅಂದರೆ ನಾನು ಅಧ್ಯಕ್ಷ ಆಗಿ ನನ್ನ ಮಗ ಫಿಲ್ಮ್ ಮಾಡಿದ್ದು ಅಲ್ಲಿ ಅಪ್ಲೈ ಮಾಡಿದಾಗ ಅಕಸ್ಮಾತ್ ಅದು ಚೆನ್ನಾಗಿ ಇದ್ದು ಅದು ಸೆಲೆಕ್ಟ್ ಆಗಿ ಫಸ್ಟ್ ಪ್ರೈಸ್ ತೊಗೊಂಡ್ರೆ ಅದಕ್ಕೆ ಇಷ್ಟು ಲಕ್ಷ, 1 ಲಕ್ಷನೋ 2 ಲಕ್ಷ ಪ್ರೈಸ್ ಇದೆ. ಅದನ್ನು ನಾನೇ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಅನ್ನೋ ಅಂಥ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋ ಪಾಸಿಬಿಲಿಟಿ ಇದ್ದುದರಿಂದ ಅವನಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದರೂ ಸಹಿತ ಅದನ್ನು ಅಕ್ಸೆಪ್ಟು ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ನಾರ್ಮಲಿ ನಮ್ಮ ಪ್ರತೀತಿ ಯಾವ ರೀತಿ ಇದೆ ಅಂದರೆ ಪ್ರೊಸೀಜರ್ಸು, ಪ್ರೋಟೋಕಾಲ್ಗಳು, ಆ ಥರದ್ದೆಲ್ಲ ಯಾವುದೇ ನ್ಯಾಷನಲ್ ಅವಾರ್ಡ್ ಬಂದದ್ದು ಚಿತ್ರ ಆಗಿರ್ಬೋದು, ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಡಾಕ್ಯುಮೆಂಟ್ರಿ, ಅದನ್ನು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅದನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಅದು ಅಂದರೆ ಇರ್ಸ್ಪೆಕ್ಟಿವ್ ಆಫ್ ಎನಿ ಇದು, ಅದಕ್ಕೂ ಅವಕಾಶ ಕೊಡಲಿಲ್ಲ.
ಕಾಂಪಿಟೇಷನ್ ವಿಭಾಗಕ್ಕೂ ತೊಗೊಳ್ಳಿಲ್ಲ. ಯಾಕಂದ್ರೆ ಮೊದಲೇ ನಮ್ಮ ಮೇಲೆ 108 ಮಾಡದಿರೋದನ್ನೆಲ್ಲ ಮಾಡಿದ್ಯಾ ಅಂತ ಮಾತಾಡ್ತಾರೆ. ಇದಕ್ಕೆ ಯಾಕೆ ಅವಕಾಶ ಕೊಡಬೇಕು? ಬಟ್ ನನಗೊಂದು ಆಸೆ ಇರುತ್ತಲ್ಲ ಸರ್, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನನ್ನ ಮೊದಲನೇ ಸಿನಿಮಾ. ಎಷ್ಟು ವರ್ಷದಿಂದ ನಾನು ಹೋಗ್ತಿದ್ದೀನಿ ಸರ್ ಅಲ್ಲಿ ನೋಡಿಕೊಂಡು. ಪವನ್ ಸರ್ ಇಸ್ ಎ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ. ವೈ ಡಿಡ್ ವಿ ಹ್ಯಾವ್ ಟು ಫೇಸ್ ದಿಸ್ ಅಂತ ಸುಮಾರು ಮಾತುಕತೆ ಆಯ್ತು ನಮಗೆ ಪವನ್ ಸರ್ಗೆ ಎಲ್ಲ ಮಾತೆಲ್ಲ. ಬಟ್ ವಿ ದೆನ್ ಪವನ್ ಸರ್ ಟುಕ್ ಅ ಡಿಸಿಷನ್, ಆಯಿತು ಬಿಡಿ ಪರವಾಗಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ, ನಮಗಿಷ್ಟಿರಲಿ, ಮಕ್ಕಳಿಗೊಂದಷ್ಟಿರಲಿ, ಇರೋ ತನಕ ಎಲ್ಲ ಮಾಡಿ ಹೋಗ್ಬಿಡೋಣ ಅನ್ನುವ ಜಾಯಮಾನದ ನಡುವೆ ನೀವು ತುಂಬ ವಿಭಿನ್ನವಾಗಿ ಕಾಣಿಸ್ತೀವಿ ನಮಗೆ. ನಮ್ಮ ಸಿನಿಮಾ ಬರಲಿಲ್ಲ ಸ್ವಾಮಿ, ನಾವು ಎಲ್ಲಿಗೆ ಹೋಗೋಣ? ಅದೊಂದು ಅನ್ಯಾಯ ಆಗಿದೆ ನನಗೆ, ಅವನಿಂದ ನನಗೆ, ನನ್ನಿಂದ ಆಗಿದೆ. ಇಲ್ಲ ಅನ್ಯಾಯ ಅಂತಲ್ಲ, ಇಟ್ ವಾಸ್ ಪ್ರಾಬಬ್ಲಿ ಫಾರ್ ದ ಬೆಟರ್ ಓನ್ಲಿ ಸರ್. ಒಳ್ಳೇದೇ ಆಯ್ತೇನೋ. ಪುಣ್ಯಕ್ಕೆ ಗೋವಾ ಫಿಲ್ಮ್ ಫೆಸ್ಟಿವಲ್ ಆಯಿತು, ಬೇರೆ ಬೇರೆ ಇಂಟರ್ನ್ಯಾಷನಲಿ 16-17 ದೇಶಗಳು ಸುತ್ತಾಡ್ತು ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ಬಂತು. ಮೇನ್ಲಿ ಪವನ್ ಸರ್ ಅಪೇಕ್ಷಾ ಮೇಡಮ್ ಖುಷಿಯಾಗಿತ್ತು, ಅವ್ರು ಇನ್ನೊಂದು ಸಿನಿಮಾ ಕೊಟ್ಟರು ನನಗೆ ಇಷ್ಟು ಸಾಕು ಸರ್. ನನಗೆಲ್ಲೋ ಒಂದು ಕಡೆಗೆ ಪಾಪ ಪವನ್ ಅವತ್ತು ನನಗೆ ಸಪೋರ್ಟ್ ತುಂಬ ಮಾಡಿದರು. ಅಂದರೆ ನಾನು ಅವ್ರಿಗೆ ಕೂಡಿಸಿ ಹೇಳಿದೆ, ಸರ್ ಹಿಂಗಿದೆ ಪರಿಸ್ಥಿತಿ, ಬೇಡ ಯಾಕೆ ಸುಮ್ಮನೆ ಇದಕ್ಕೆ ಅವಕಾಶ ಕೊಡು. ಇಲ್ಲ ಸರ್ ಮಿಸ್ ಆಗ್ತಾ ಇದೆ, ಇರಲಿ ಸರ್ ಬೇಡ, ನಿಮಗೆ ಅದು ತೊಂದರೆ ಆಗತ್ತೆ ನನಗಿದ್ರೆ ಬೇಡ ಅಂತ. ಸೊ ಐ ಆಮ್ ಗ್ರೇಟ್ಫುಲ್ ಟು ಪವನ್ ಆಲ್ಸೋ, ಅಪೇಕ್ಷಾ ಆ್ಯಂಡ್ ಪವನ್. ಯಾಕಂದರೆ ಕೋರ್ಟಲ್ಲಿ ಜಗಳ ಆಡೋದು, ಹೋರಾಡೋದು ಎಲ್ಲ ಇದ್ದೇ ಇರುತ್ತೆ, ಅದರಿಂದ ಏನೂ ಲಾಭ ಇಲ್ಲ. ಸೊ ಕೆಲವೊಂದು ಅಡ್ವಾಂಟೇಜ್ಗಳು ಆಗಿದೆ, ಡಿಸ್ಅಡ್ವಾಂಟೇಜ್ಗಳು ಆಗಿದೆ. ಇನ್ನೊಂದೇನು ಗೊತ್ತಾ ಸರ್ ಸಮಸ್ಯೆ ಆಗಿದ್ದು, ಅಪ್ಪಂದು ಈ ಪೊಲಿಟಿಕಲ್ ಅಥವಾ ಈ ಚೇರ್ ಮೇಲೆ ಆಗುವಂಥ ಒಂದು ಅಚೀವ್ಮೆಂಟ್ಗಳು ಒಂದು ಕಡೆ ಆಗ್ತಾ ಇದ್ದಾರೆ, ಪ್ಯಾರಲಲ್ ಆಗಿ ನಂದು ಕರಿಯರ್ ಟೇಕ್ ಆಫ್ ಆಗ್ತಿದೆ. ಸೊ ಹೊರಗಡೆ ಜಗತ್ತಿಗೆ ಒಂದು ಹೆಜ್ಜೆ ಹಿಂದೆ ಹೋಗಿ ಒಂದು ಲಾಂಗ್ ಶಾರ್ಟಲ್ಲಿ ನೋಡಿದ್ರೆ, ಇವರು ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ಕೊಂಡು ಹೋಗ್ತಿದ್ದಾರೆ, ನೆಪೋಟಿಸಮ್ ಏನೇನೇನೋ, ಅಂದರೆ ಅಪ್ಪ ಇದ್ದವನು ಮಗನಿಗೆ ಹೆಲ್ಪ್ ಮಾಡ್ತಿದ್ದೆ ಅಂತ ಅನ್ಸೋದು. ಯಾಕೆ ನಂದು ನಾ ಕಷ್ಟಪಟ್ಟಿದ್ದು ಕಾಣಲ್ವಾ, ನಾ ಮಾಡಿದ ಸಿನಿಮಾಗಳು ಜನ ಇಷ್ಟಪಡಲಿಲ್ವಾ? ಸೊ ವಾಟ್ ಹ್ಯಾಪನ್ ವಾಸ್, ಇಬ್ಬರದು ಒಂದು ಟ್ರಜೆಕ್ಟರಿ ಹಿಂಗೆ ಸಡನ್ನಾಗಿ ಮೇಲೆ ಹೋಗ್ತಾ ಇತ್ತು. ಹಾಂ, ಅದು ಬೇರೆ ಥರ ಕಾಣಿಸೋಕೆ ಶುರುವಾಯಿತು. ಹೆಂಗೆ ಫೇಸ್ ಮಾಡಿದ್ರಿ? ಫೇಸ್ ಮಾಡ್ತಾನೆ ಇದೀವಿ ಇವತ್ತಿಗೂ, ಈಗಲೂ ಮಾಡ್ತಿದ್ದಾರೆ. ಈಗಲೂ ಕರೆಂಟ್ಲಿ ವಿ ಆರ್ ಫೇಸಿಂಗ್ ದ ಸೇಮ್ ಇಶ್ಯೂ. ನಾನು ಇಡೀ ಜಗತ್ತಿಗೆ ಹೇಳೋದು, ಅವನಿಗಿರೋ ಬುದ್ಧಿ, ಅವನಿಗಿರೋ ನಾಲೆಜ್ ನನಗಿಲ್ಲ ಅಂತಲೇ ಹೇಳೋದು. ಅದು ನಿಜ ಕೂಡ, ಸೀರಿಯಸ್ಲಿ. ಆಮೇಲೆ ಅವನು ಸಾಧನೆಗಳನ್ನು ತುಂಬ ಸರ್ ಏನಿಲ್ಲ ಸರ್, ಸಾಧನೆ ಏನಿಲ್ಲ, ಅದು ಇಟ್ಸ್ ಅಲೈನ್ಮೆಂಟ್ ಆಫ್ ಥಾಟ್ಸ್. ನಾವು ಚೂಸ್ ಮಾಡೋ ಸಬ್ಜೆಕ್ಟ್. ಈಗ ನಾನು ಇಂಡಿಯನ್ ಆರ್ಮಿ ತೊಗೊಂಡೆ, ಫ್ರೀಡಮ್ ಫೈಟರ್ಸ್ ತೊಗೊಂಡೆ ಮೊದಲನೇ ಶಾರ್ಟ್ ಫಿಲ್ಮ್ಗೆ. ಎರಡನೇದು ಡೊಳ್ಳು ಸರ್, ಡೊಳ್ಳು ಕುಣಿತ, ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಕಲೆ ಅದು ಒಂದು, ಆಯಿತಾ? ಇಮ್ಯಾಜಿನ್ ಮಾಡಿ, ಅದು ಒಂದು ಸಿನಿಮಾದಲ್ಲಿ ಆದರೆ ಟೆಕ್ನಿಕಲಿಟಿ ಹೆಂಗಿರುತ್ತೆ. ಸೊ ಈಗ ವೆಂಕ್ಯ ಮಾಡಿದ್ದೀನಿ, ಇದು ಒಬ್ಬ ಉತ್ತರ ಕರ್ನಾಟಕದ ಒಬ್ಬ ಕ್ರಿಮಿನಲ್ಲು, ಅದು ಕತೆ ಹೇಳ್ಬಿಟ್ಕೊಡಲ್ಲ, ಬಟ್ ಸೊ ಐಮ್ ಸೇಯಿಂಗ್ ನಾ ಚೂಸ್ ಆಯ್ಕೆ ಮಾಡ್ಕೊಂಡ ವಿಚಾರಗಳು ಅಲ್ಲಿ ಅಲೈನ್ ಆಗುತ್ತೆ. ಕರೆಕ್ಟ್. ಆ್ಯಂಡ್ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ, ಮೈ ಪ್ರೊಡ್ಯೂಸರ್ಸ್ ಆರ್ ಸ್ಟ್ರಾಂಗ್, ಮೈ ಟೆಕ್ನಿಕಲ್ ಟೀಮ್ ಇಸ್ ಸ್ಟ್ರಾಂಗ್. ಕಷ್ಟ ಅಂದರೆ ರಕ್ತ ಬೆವರು ಸುರಿಸಿ ಮಾಡಿರ್ತೀವಿ, ಬೇರೆ ಯಾವ ಚಟಕ್ ಮಾಡಿಲ್ಲ, ಯಾವ ದುಡ್ಗಂತ ಮಾಡಿಲ್ಲ, ಪ್ಯಾಷನ್ಗಾಗಿ ಮಾಡಿದ್ದು. ಇಟ್ ವಾಸ್ ರಿಫ್ಲೆಕ್ಟೆಡ್ ಇನ್ ದಿ ಅವಾರ್ಡ್ಸ್ ಆರ್ ವಾಟ್ ಎವರ್ ಫೆಸ್ಟಿವಲ್ ಸರ್ಕಿಟಲ್ಲಿ. ಈ ಕಡೆ ಅವ್ರದ್ದೊಂದು ಬೇರೆ ದಾರಿ ನಡೀತಿದೆ. ಅಂದರೆ ಅದು ಸಂಬಂಧ ಇಲ್ದಿದ್ರು ಸಂಬಂಧ ಕಲ್ಪಿಸೋದಕ್ಕೆ ತುಂಬ ಜನ, ಅಂದರೆ ನಮ್ಮ ದೌರ್ಭಾಗ್ಯ ನಮ್ಮ ಇಂಡಸ್ಟ್ರಿಯಲ್ಲಿ ಇದೇನು ಅಂತಂದರೆ, ಇವ್ರದ್ದು ಸೆಲೆಕ್ಟ್ ಆಗಲಿ ಅನ್ನೋದಕ್ಕಿಂತ ಇವ್ರದ್ದು ಸೆಲೆಕ್ಟ್ ಆಗಬಾರ್ದು ಅಂತ ಹೋರಾಟ ಇದೆ. ಇವಂದಕ್ಕೆ ಬರಲಿ ಪಾಪ ಅಂತ ನಾವು ಏನು ಮನಸ್ಪೂರ್ವಕವಾಗಿ ಆಸೆ ಪಡ್ತೀವಿ. ಇಂಥವ್ರಿಗೆ ಬರಬಾರ್ದು ಅಂತ ತಡೆಯೋದಕ್ಕೆ ಒಂದು 5-6 ಕೆಟ್ಟ ಹುಳುಗಳು ಅಂತಲೇ ಹೇಳ್ಬೋದು. ಇದನ್ನು ಹೇಳಬೇಕು ಹೇಳಬಾರ್ದು. ಒಂದು ವೆಂಕ್ಯ ನನ್ನ ಫಿಲ್ಮ್ ಸರ್ ಮೊನ್ನೆ ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಆಗಿತ್ತು. ಕನ್ನಡದಿಂದ 2 ಸಿನಿಮಾ ಸೆಲೆಕ್ಟ್ ಆಗಿತ್ತು, ಎಲ್ಲರೂ ಹೋಗಿದ್ವಿ. ಅಲ್ಲಿ ಒಬ್ಬ ಕನ್ನಡದವರೇ ಮನುಷ್ಯ, ಹೆಸರು ಬೇಡ, ಸ್ಟೇ ಆರ್ಡರ್ ತೊಗೊಂಬರಕ್ಕೆ ಟ್ರೈ ಮಾಡ್ತಾರೆ ಸರ್, ವೆಂಕ್ಯ ಸಿನಿಮಾ ಅಲ್ಲಿ ಪ್ಲೇ ಆಗಬಾರ್ದು ಅಂತ. ಯಾಕೆ ರೀಸನ್ ಗೊತ್ತಿಲ್ಲ. ಅಂದ್ರೆ ಇದು ಹಿಂದಿನ ಪ್ರೊಡ್ಯೂಸರ್ ಡೊಳ್ಳು ಅದು ಇದು ಮಾಡಿದ್ರು, ಅಲ್ಲಿ ಏನೋ ಒಂದು ಏನೋ ಅದು 2 ಅವಾರ್ಡ್ ಏನೋ ಕೊಟ್ಟಿದ್ರು ಸರ್, ನ್ಯಾಷನಲ್ ಅವಾರ್ಡ್ ಆ ಟೈಮಲ್ಲಿ. ಇಟ್ ವಾಸ್ ಅವ್ರಿಗೆ ಆ ಕಡೆಯಿಂದ ಆಗಿದ್ದು, ನಮ್ಮ ಕಡೆಯಿಂದ ಅಲ್ಲ. ನಾವು ಆಮೇಲೆ ಒಂದು ಅಪ್ಲೈ ಮಾಡಬೇಕಾದ್ರೆ ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ಯಾರು ಅಪ್ಲೈ ಮಾಡಿ ಕೇಳಲ್ಲ, ಒಂದು ಜನರಲ್ ಫಾರ್ಮ್ ಇರುತ್ತೆ. ಆ ಥರ ಸಮಸ್ಯೆ ಆಗಿತ್ತು, ಒಂದು ಟೆಕ್ನಿಕಲ್ ಸಮಸ್ಯೆ ಆಗಿತ್ತು ಲಾಸ್ಟ್ ಟೈಮು. ಸೊ ಹಾಗಾಗಿ ಈ ಪ್ರೊಡ್ಯೂಸರ್ಸ್ನ ನೀವು ಪರಿಗಣಿಸಬಾರ್ದು ಅಂತ. ವೆಂಕ್ಯಾಗೂ ಆ ಸಿನಿಮಾಗೂ ಏನೂ ಸಂಬಂಧ, ಅಂದರೆ ಅಂದರೆ ಸೇಮ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್, ಬಟ್ ಈ ಸಿನಿಮಾನೇ ಬೇರೆ ಸರ್. ಈ ಸಿನಿಮಾ ಪ್ಲೇ ಆಗಬಾರ್ದು ಅಂತ ಸ್ಟೇ ಆರ್ಡರ್ ತರಕ್ಕೆ ಟ್ರೈ ಮಾಡ್ತಾನೆ ಅಪ್ಪ, ಅದೇನು ವರ್ಕೌಟ್ ಆಗಲಿಲ್ಲ ಅವ್ರಿಗೆ. ಇದಕ್ಕೂ ಈ ಇಂಟರ್ವ್ಯೂ ಅಲ್ಲಿ ಬಂದು ಏನೋ ಹೇಳ್ಬೋದು, ಮತ್ತೇನೋ ಕೇಸ್ ಹಾಕ್ಬೋದು, ಐ ಡೋಂಟ್ ನೋ. ಹಾಕಲಿ, ಆರ್ ಇಂಟೆನ್ಷನ್ಸ್ ಆರ್, ನಮ್ಮ ಕಾನ್ಷಿಯನ್ಸ್ ಕ್ಲಿಯರ್ ಇದೆ ಸರ್. ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ, ಸಿನಿಮಾ ಮಾಡ್ತೀವಿ. ಬೇರೆ ಡರ್ಟಿ ಪಾಲಿಟಿಕ್ಸ್ ಅವ್ರು ಮಾಡಂಗಿದ್ರೆ ಮಾಡ್ಕೊಳ್ಳಿ, ನಮ್ಗೆ ಅದೇ ಎಫೆಕ್ಟ್ ಆಗಲ್ಲ. ಬಟ್ ಯಾವಾಗಲೂ ಡಿಫರೆನ್ಸ್ ಒಪಿನಿಯನ್ ಇರಬೇಕು, ಅವಾಗಲೇ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಬೆಟರ್ಮೆಂಟ್ಗೋಸ್ಕರ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇದೆಯಲ್ಲ, ಅದು ಯಾವಾಗಲೂ ಹಂಗೆ. ಆ ರೀತಿಯಲ್ಲಿ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲ ಅಂದರೆ ಅದೇ
ತೀರಾ ಅಂದರೆ ಪ್ರತಿಯೊಂದು ತುಂಬ ಸ್ಮಾಲೆಸ್ಟ್ ಇದನ್ನು ಬಟ್ ಸಿ ಅದು ರೆಸೊಲ್ಯೂಷನ್ ಈಸಿ ಇಲ್ಲ, ಒಬ್ರಿಗೊಬ್ರು ಕನ್ವಿನ್ಸ್ ಮಾಡಬೇಕು. ನನ್ನ ಪ್ರಕಾರ ಮಾತು ಬಿಡ್ತೀವಿ, ಅವರ್ಗಟ್ಲೆ ದಿನಗಟ್ಲೆ ಮಾತು ಬಿಟ್ಟು ಏನು ಮಾತು ಬಿಟ್ಬಿಡ್ತೀನಿ ನಾನು ಅವ್ರ ಹತ್ರ ಜಗಳ ಆಡ್ಕೊಂಡು ಓ ಅಂತ ಬಿಟ್ಟು ನಾನು ಆ ಕಡೆ ಹೋಗ್ಬಿಡ್ತೀನಿ, ಇಲ್ಲ ಓ ಅಂತ ಅವ್ರು ಅನ್ಕೊಂಡು ಆ ಕಡೆ ಹೋಗ್ಬಿಡ್ತಾರೆ, ಮಾತಾಡಲ್ಲ. ಎಷ್ಟು ದಿನ ಇಲ್ಲ ತುಂಬ ಸರ್ ನನ್ನ ಫಂಡ ಹೆಂಗ್ ಗೊತ್ತಾ ಸರ್, ಆವತ್ತಿನ ದಿವಸ ಎಷ್ಟೇ ದೊಡ್ಡ ಜಗಳ ಆಗಿರಲಿ ಮಾರನೇ ದಿನ ಎದ್ನಾ ಓಹ್ ಗುಡ್ ಮಾರ್ನಿಂಗ್ ಅಂತ ನಾನು ಎಲ್ಲರಿಗೂ ಬಂದ್ಬಿಡ್ತೀನಿ. ಅಂದರೆ ಅವನು ಆ ಥರದ ಮರುವು ಇದೆ, ನನ್ನ ಆ ಮರುವು ಇದೆ ನನಗೆ. ಬೇರೆ ಮರುವು ಆ್ಯಕ್ಚುಲಿ ಇವ್ರ ಮೆಮೊರಿ ಇದೆ ಅಂತಂದ್ರೆ ನಂಗೆ ಆ್ಯಕ್ಚುಲಿ ಹೆಸರುಗಳು ಡೇಟ್ಗಳು ನೆನಪಿರಲ್ಲ ಸರ್. ಓ ಸಿನಿಮಾ ನೋಡಿದ್ದಲ್ಲ, ಆ ಸಿನಿಮಾದ ಒಂದಿಷ್ಟು ಶಾರ್ಟ್ಗಳು ತೊಗೊಂಡಿದ್ದ ರೀತಿಗಳು ಅದು ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಫಿಕ್ಸ್ ಆಗಿರುತ್ತೆ ಅನ್ನೋದು ಬಿಟ್ಟರೆ ಮೈ ಮೆಮೊರಿ ಇಸ್ ನಾಟ್ ದ್ಯಾಟ್ ಗ್ರೇಟ್ ಆನೆಸ್ಟ್ಲಿ. ಯಾರು ಕ್ಯಾರಿ ಮಾಡಲ್ಲ, ಅಪ್ಪ ಮಗ ಇಲ್ಲ ಆ್ಯಕ್ಚುಲಿ ಅವರು ಮಾಡಲ್ಲ, ನಾನು ಮಾಡಲ್ಲ. ಓಕೆ ಎಲ್ಲಿ ಸರ್ ಪ್ರೀತಿ ಅಲ್ಟಿಮೇಟ್ಲಿ ಅಪ್ಪ ಮಗ, ಸೊ ನಾವು ಎಲ್ಲಿ ಹೊಡೆದಾಡ್ಕೊಂಡ್ರಿ. ಬಟ್ ಚಿಕ್ಕ ವಯಸ್ಸಲ್ಲಿ ಹೊಡೆದಿದ್ಯಾ, ಕೈ ಮಾಡಿದ್ಯಾ? ಹ್ಞೂ ತುಂಬ ಏನಿಲ್ಲ, ಒಂದ್ಸಲ ಹೊಡೆದು, ಒಂದೆರಡು ಸಲ ಹೊಡೆದು. ನಾನೇ ನನಗೆ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ನಾನೇ ಹೋಗಿ ಬೆಲ್ಟ್ ಕೊಟ್ಟೆ, ಅಪ್ಪ ಹೊಡಿ ನನಗೆ ಅಂತ ಹೊಡೆದ್ರು, ಹೊಡ್ಸ್ಕೊಂಡು ಬಂದೆ. ಇದು ಅಪರೂಪ ಇದೆ ಆ್ಯಕ್ಚುಲಿ. ಯಾರು ಹೇಳ್ತಾರೆ ಮಗ ಹೋಗ್ಬಿಟ್ಟಪ್ಪ? 7th ಇಲ್ಲ ಎಲ್ಲಿ 10th ಇರ್ಬೇಕು, 9th and 10th. ಕೆಟ್ಟ ಕೆಲಸ ಮಾಡಿದ್ದೆ, ಗೊತ್ತಾಗಿತ್ತು ನಂಗೆ, ಸಿಗಾಕೊಂಡಿದ್ದೆ. ಇಟ್ ವಾಸ್ ಅ ವೆರಿ ಬಿಗ್ ಪಾಪ ನನ್ನ ಪ್ರಕಾರ. ಅವಾಗ ಏನು ಬೇಡ ಹೊಡೆದು ಹೊರಗಡೆ ಹಾಕಿ ಬೆಲ್ಟ್ ಕೊಟ್ಟೆ. ಹೊರಗಡೆ ಹಾಕಿದ್ದು ಮುಂಚೆ ಇನ್ಕಂಪ್ಲೀಟ್ ಕ್ಲಾಸ್ ವರ್ಕು, ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ, ಇವೆಲ್ಲ ಇದಕ್ಕೆ ಹೊರಗಡೆ ಹಾಕಿದ್ದೆಲ್ಲ ಇದೆ. ಯಾಕಂದ್ರೆ ನಮಗೆ ಮುಜುಗರ ಅಲ್ಲಿ, ಅದು ಪೇರೆಂಟ್ ಟೀಚರ್ ಮೀಟಿಂಗ್ ಇರುತ್ತಲ್ಲ. ಹೌದು ಸರ್, ಅಲ್ಲಿ ಹೋಗಿ ಹೋಮ್ವರ್ಕ್ ಮುಗಿಸ್ತಾನೆ ಇರಲಿಲ್ಲ. ಹೋಗು ನೀನೇ ಹೋಗು, ಕರ್ದಾರ್ ನೋಡು ನಿನ್ನ ಮಗ ಗನಂದಾರಿ ಕೆಲಸ ಮಾಡಿದಾನೆ ಹೋಗು ಅಂತ ನೋಡು. ಅದಕ್ಕೆ ಅವಳು ಹೋಗ್ತಿರ್ಲಿಲ್ಲ. ಸೊ ನಾವು ಹೋಗಿ ಪಾಪ ಅವರು ಬೇರೆನೇ ಮಾತಾಡ್ತಿದ್ವಿ ಅಲ್ಲಿ, ಅಂದರೆ ಇದು ನಮ್ಮದು ಪ್ರಾಜೆಕ್ಟ್ ಹೆಂಗೆ ನಡೀತಿದೆ, ಹೆಂಗೆ ಅದೇ ನಿಮ್ಮ ಮಗ ಸ್ವಲ್ಪ ಈ ರೀತಿ ಮಾಡಿದ್ದಾನೆ ಅಂತ ಹೇಳೋರು. ಹೌದು ಮೇಡಮ್, ಸ್ವಲ್ಪ ಸಾರಿ, ಅವನ ಪರವಾಗಿ ಮಾಡ್ತಾನೆ ಅಂತೇಳಿ ಹೇಳಿ ಬರೋದು. ಈ ಥರದ್ದೆಲ್ಲ ಇರುತ್ತಲ್ಲ. ಒಂದ್ಸಲ ತುಂಬ ಕೋಪ ಬಂದ್ಬಿಡ್ತು. ಬ್ಲ್ಯಾಂಕ್ ಇದೆ, ಫುಲ್ ಬುಕ್ ಬ್ಲ್ಯಾಂಕ್ ಇದೆ, ಏನೂ ಇಲ್ಲ, ಬರ್ಕೊಂಡಿಲ್ಲ. ಏನಂತಾರೆ ಅದು ಕ್ಲಾಸ್ ವರ್ಕದು. ಅವಾಗ ಒಮ್ಮೆ ಹೊಡೆದಿದ್ದೆ. ಆಮೇಲೆ ಇನ್ನೊಮ್ಮೆ 9th ಒಂದು ಕೆಟ್ಟ ಕೆಲಸ ಮಾಡಿದಾಗ ಹೊರಗೆ ಬಾಗಿಲಿಂದ ಹೊರಗೆ ಹಾಕಿ ಬಾಗಿಲು ಹಾಕಿದ್ದೆ. ಅದನ್ನ ನೆನಪಿಟ್ಟ, ನಾನು ಉಳಿದುದು ಯಾವ ನೆನಪಿಲ್ಲ ಅವನಿಗೆ, ಅಪ್ಪ ಏನು ಮಾಡಿದಾನೆ ಅಂತ. ಹೇಳಿದೆ ಸರ್, ಚೆನ್ನಾಗಿ ಹೇಳಿದೆ ಸ್ಟಾರ್ಟಿಂಗಲ್ಲಿ. ನಂಗೆ ಯಾವಾಗಲೂ ಅನ್ಸೋದು, ಎಲ್ಲೋದಾಗ್ಲೂ ಕೂಡ ಅಪ್ಪನ ಹತ್ರ ತುಂಬ ಜನ ಹೆಣ್ಮಕ್ಳು ಬರ್ತಾರೆ, ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಅಭಿಮಾನಿಗಳು. ಓವರ್ ಟು ಯು. ಸಾಲದಿರೋದಕ್ಕೆ ಒಂದಿಷ್ಟು ಅಂಕಲ್ಗಳು ಬರ್ತಾರೆ, ಸಾರ್ ನಾನು ನಿಮ್ಮನ್ನ ಚಿಕ್ಕವನಿದ್ದಾಗಿಂದ ನೋಡ್ತಿದ್ದೀನಿ ಸಾರ್ ಅಂತ ಹೇಳ್ತಾರೆ. ಅವ್ರಿಗೆ 70 ವರ್ಷ ಅವ್ರು ಹೇಳ್ತಾರೆ. ಅಂದರೆ ಫಿಲ್ಮ್ಸ್ ಅಂದರೆ ಅದಕ್ಕೆ ಅಭಿಮಾನಿಗಳ ವೃಂದಾನೆ ಒಂದು ಬೇರೆ. ಆ್ಯಂಡ್ ಸೀರಿಯಲ್ಸ್ ಅಂತ ಬಂದಾಗ ಅಭಿಮಾನಿಗಳು ಹೆಚ್ಚು 90%, ಮೋರ್ ದೆನ್ 90% ನಿಮಗೆ ಹೆಂಗಸಿಗೋಸ್ಕರನೇ ಧಾರಾವಾಹಿಗಳು ಇರೋದು. ಆಮೇಲೆ ಅಲ್ಲಿ ಪಾತ್ರಗಳನ್ನ ಇಷ್ಟಪಡ್ತಾರೆ. ಅಂದರೆ ಕೆಲವೊಂದು ಎಪಿಕ್ ಸೀರಿಯಲ್ಗಳಾಗಿರೋದ್ರಿಂದ, ಈ ಮೂಡಲ ಮನೆ ಆಗಿರ್ಬೋದು, ದಂಡಪಿಂಡಗಳು ಆಗಿರ್ಬೋದು, ಪುಟ್ಟಗೌರಿ ಮದುವೆ ಆಗಿರ್ಬೋದು, ಈ ಥರದ್ದೊಂದು ಒಂದೇನು ಟ್ರೆಂಡ್ ಸೆಟ್ ಆಯಿತು, ಅದಕ್ಕೆಲ್ಲನೂ ನಾನು ಪಾರ್ಟ್ ಆಗಿರೋದ್ರಿಂದ, ಆಮೇಲೆ ನಾವು ಮಾಡಿದಷ್ಟು ಪಾತ್ರಗಳು ಅವ್ರಿಗೆ ಇಷ್ಟ ಆಗಿವೆ. ಹೀಗಾಗಿ ಸೊ ನಿಮ್ಮ ಗುಡ್ ಲುಕ್ಸಿಂದ ಅಲ್ಲ ಅಂತ ನೀವು ಹೇಳ್ತಿರೋದು? ಅದನ್ನು ನೀನು ಹೇಳಬೇಕು. ಅವ್ರು ಕೇಳಿದ ಪ್ರಶ್ನೆ ಅದಿತ್ತು. ನೆಕ್ಸ್ಟ್ ಅದಕ್ಕೆ ಬರುವೆ ನಾನು. ಸರ್, ಈಗ ಅಲ್ಲಿ ಯಾರೋ 18 ವರ್ಷದ ಹೆಣ್ಮಗಳು, 25 ವರ್ಷದ ಹೆಣ್ಮಗಳು, 35, 40 ಆ ಏಜ್ ಬ್ಯಾರಿಯರ್ ಇಲ್ಲದೆ ಆ ಟ್ರೆಂಡ್ ನಿಮ್ಗೆ ಇಷ್ಟಪಡೋದಿದೆಯಲ್ಲ ಸರ್, ದಟ್ ಇಸ್ ವಂಡರ್ಫುಲ್ ಸರ್. ಅದು ಅಲ್ಲ, ಅದನ್ನೇ ಐ ಆಮ್ ಬ್ಲೆಸ್ಡ್ ವಿತ್ ಸಚ್ ಕೈಂಡ್ ಆಫ್ ಅಭಿಮಾನ. ಆ ಥರ ನಾನು ಅಂದ್ಕೊಳ್ಳೋದು ಆ ಥರ. ಈಗ ಬರೀ ಗುಡ್ ಲುಕ್ಸ್ ಅಥವಾ ನಿಮ್ಮ ಹೌ ಯು ಕ್ಯಾರಿ ಯುವರ್ ಸೆಲ್ಫ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಪಾತ್ರಗಳಲ್ಲೂ ಅವರು ಇನ್ವಾಲ್ವ್ ಆಗಿ ನೋಡೋದ್ರಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಜನರೇಷನ್ ಜೊತೆಗಿದ್ದಾಗಲೂ ತುಂಬಾ ಜನ ಹೆಣ್ಮಕ್ಳು ಬರ್ತಾರೆ, ಅವ್ರನ್ನ ಮುತ್ತು ಹಾಕೋತಾರೆ. ನನ್ನ ಕ್ಲಾಸ್ಮೇಟ್ಗಳು ಎಷ್ಟು ಕ್ಲಾಸ್ಮೇಟ್ ಅಥವಾ ತುಂಬಾ ಪರಿಚಯ ಇರೋರು ಯೂಸ್ ಟು ಹ್ಯಾವ್ ಅ ಕ್ರಶ್ ಆನ್ ಯುವರ್ ಡ್ಯಾಡ್ ಅಂತ ಹೇಳ್ತಾರೆ. ಹೋಗ್ಲಿ, ಅಮ್ಮ ಹೇಳಲ್ವಾ ನಿಮ್ಮ ಅಪ್ಪನೇ ಹೆಂಗೆ ರೆಡಿ ಆಗ್ತಾರೆ, ನೀನೇನು ಅಂತ ಅಮ್ಮನೂ ಹೇಳಲ್ಲ. ಇಲ್ಲ, ಈಗ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೆ ಸರ್ ನಾನು ಹೆಂಗೆ ಅಂತ. ನನ್ನ ಫ್ರೆಂಡ್ಸು ಬೈತಾರೆ. ನನ್ನ ಫ್ರೆಂಡ್ಸು ಮೊನ್ನೆ ಇನ್ನೊಂದು ಇಂಟರ್ವ್ಯೂಲು ಹೇಳಿದ್ದೆ, ಫಸ್ಟ್ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ಹೋಗಿದ್ನಲ್ಲ ಸರ್, ನಾನೇನೋ ನಮ್ಮ ಫ್ರೆಂಡ್ಸ್ ಬಂದ ತಕ್ಷಣ ಫುಲ್ ಖುಷಿಯಾಗಿ ಕ್ಯಾಕರ್ ಸುಗಿದ್ರು ಸರ್, ಏನೋ ಬಟ್ಟೆ ಹಾಕೊಂಡು ಹೋಗಿದ್ಯಾ, ಹೆಂಗೋ ಹೋಗಿದ್ಯಾ ನೀನು, ನಾಚಿಕೆ ಮನ ಮರ್ಯಾದೆ ಇಲ್ವಾ ಅಂತ ಬೈದರು. ಸೊ ಈಗ ಐ ಆಮ್ ಟ್ರೈಂಗ್ ಟು ಮೇಕ್ ಅನ್ ಎಫರ್ಟ್. ಈಗ ಸ್ವಲ್ಪ ಏನೋ ಒಂದು ಇಲ್ಲ, ನಾನು ಚೇಂಜ್ ಆಗಿದ್ದಾನೆ, ಆಗ್ತಾ ಇದ್ದಾನೆ, ಖುಷಿ. ಅದೇ ಹೇಳಿದ್ನಲ್ಲ ಸರ್, 40 ಆದ್ಮೇಲೆ ರಿಯಲೈಸೇಷನ್ ಬರೋದು. ನಾ ಆಗಲೇ ಹೇಳೋಕೆ ಕೊಟ್ಟಿದ್ದು ಅದು ಅರ್ಧಕ್ಕೆ ನಿಂತು. 40 ಆಗಿಲ್ಲ, ಅವಾಗಿಂದ 40 ಅಂತ ಹೇಳ್ತಿದ್ದಾರೆ, ನಂಗೆ 40 ಆಗಿಲ್ಲ. ನಿನಗಾಗಿಲ್ಲ, ಇನ್ನೂ ಲೇಟ್ ಆಗುತ್ತೆ ನಿಂಗೆ ಬರೋದು. ಸೊ ನಾವಿಬ್ರು ಇದ್ದೀವಿ ಈಗ ಆ ಜಾಗದಲ್ಲಿ.
ನಾನು ಹೇಳೋದೇನೆಂದರೆ ಬಿಗಿನಿಂಗು ನಾವು ಬರೀ ಹೋರಾಟ ಲೈಫ್ ಅದು ಇದು ಅಂದ್ಕೊಂಡು ಹೋಗ್ತೀವಿ. ಯಾವುದೇ ಒಂದು ಹೆಣ್ಣು ಅಥವಾ ಗಂಡಿಗೆ ಆ ಜವಾಬ್ದಾರಿ ನಾನಿನ್ನೂ ಚೆನ್ನಾಗಿ ಕಾಣಬೇಕು ಮಾಡಬೇಕು ಅಂತ ಬರೋದು ಆಗ. ಸೊ ನಿಮಗೆ ಇನ್ನೂ 40 ಅಲ್ಲ 35 ಆಗಿ 32 32 ಅನ್ಸುತ್ತೆ ಈಗ 30 ಅನ್ಸುತ್ತೆ. 32 ಸೊ ಈಗ ಅನ್ಸೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಂಗೇನಿಲ್ಲ ಸರ್, ನಮ್ಮ ಬೇರೆ ಫ್ರೆಂಡ್ಸ್ ಎಲ್ಲ ದೇ ಮೇಕ್ ಎಫರ್ಟ್ಸ್ ಮಾಡ್ತಾರೆ. ನನ್ನ ಒಳಗಾದಿಲ್ಲ ಸರ್. ನನ್ನ ಪ್ರಕಾರ ನನ್ನ ಕೆಲಸ ಮಾತಾಡಬೇಕು ನಾನು, ಬಿಕಾಸ್ ಪ್ರಾಬ್ಲಿ ಡೈರೆಕ್ಟರ್ ಆದ ಕೂಡಲೇ ನನಗೆ ಇದೆಲ್ಲ ಮನಸ್ಸಿಂದ ಹೊಟ್ಟೋಯ್ತೇನೋ ಅಂತ ಅನ್ಸುತ್ತೆ ನನಗೆ ನನ್ನ ಅಪಿಯರೆನ್ಸ್ ಬಗ್ಗೆ. ಈಗ ವೆಂಕ್ಯಾ ಸಿನಿಮಾದಲ್ಲೂ ಕೂಡ ಕತೆ ಹೇಗಿದೆ ಅಂತಂದರೆ ಅವನು ಉಣ್ಕೊಂಡು ತಿನ್ಕೊಂಡು ಮಸ್ತ್ ಖುಷಿಯಾಗಿರ್ತಾನೆ ಡುಮ್ಡುಮಕ್ಕೆ. ಈ ಹೆಂಗಿದ್ರಿ ಹಂಗೆ ಹಂಗೆ ಸೇಮ್ ನಾನು ನೋಡಿದ್ದೀನಿ ಅದ್ರದ್ದು ಇದು ನೋಡಿದ್ದೀನಲ್ಲ ಸ್ಟೋರಿಲು, ಅದ್ಭುತ ಅನ್ಸ್ಬಿಡ್ತು ನನಗೆ. ಅದನ್ನು ನೋಡಿದ ಮೇಲೆ ವೆಂಕ್ಯಾ ನೋಡಿದ ಮೇಲೆ ಅನಿಸಿದ್ದು ಸಾರ್ಥಕ ಆಯಿತು. ಒಬ್ಬ ಅಪ್ಪ ಅಂದರೆ ಹಿ ಹ್ಯಾಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್, ಗ್ರೇಟ್ ಜಾಬ್. ಥ್ಯಾಂಕ್ ಯು. ಅವನ ಪರ್ಫಾರ್ಮೆನ್ಸ್ ಆಗಲಿ, ಅವನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ವಾಟ್ ಒನ್ ಥಿಂಗ್ ಅಪ್ಪಂಗೆ ಮಗ ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸೋದೇನು? ಲಿಸ್ಟ್ ಕೊಡ್ತಾರೆ, ಕೊಡಿ, ಟೈಮ್ ಆಗುತ್ತೆ. ಒಂದು ಹೇಳಿ, ಒಂದು ಎರಡು ಹೇಳಿ, ನಮಗೆ ಚೇಂಜ್ ಮಾಡ್ಕೋಬೇಕು. ಟೈಮ್ ಬೇಕು, 1 ಅವರ್ ಎಕ್ಸ್ಟೆಂಡ್ ಮಾಡ್ಕೋಬೇಕು ಕಾರ್ಯಕ್ರಮ. ಇಬ್ಬರದ್ದು ಏನಾದರೂ ಲೈಫ್ ಗೋಲ್ ಇದೆಯಾ ಅಪ್ಪ ಮಗಂದು? ನಂಗೆ ಆ್ಯಕ್ಚುಲಿ ಅವರು ಒಂದು ದೊಡ್ಡ ಹಿ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಬಿ ಅ ಗ್ರೇಟ್ ಪೊಲಿಟಿಷಿಯನ್ ಸರ್, ಆಯಿತಾ? ಬಟ್ ಅವ್ರು ಅದು ಮುಂದೆ ಆ ಕಡೆ ಹೋಗ್ತಾ ಇಲ್ಲ ಅವರು. ನಾನು ಅದು ನೆಕ್ಸ್ಟ್ ಕೇಳಕ್ಕೆ ಬಂದೆ. ಆನ್ ಆ್ಯಂಡ್ ಆಫ್ ಅದು ಯಾಕೋ ಟೇಕ್ ಆಫ್ ಆಗ್ತಿಲ್ಲ. ಆನ್ ಆ್ಯಂಡ್ ಆಫ್ ಅಂತಲ್ಲ, ಸಿ ಐ ಆಮ್ ತುಂಬ ನಾನೊಬ್ಬ ನ್ಯಾಷನಲಿಸ್ಟ್ ಸರ್. ಓಕೆ, ರಾಷ್ಟ್ರೀಯವಾದಿ. ಓಕೆ, ನಂದೊಂದು ಡಿಸಿಪ್ಲಿನ್, ನಂದೊಂದು ದೇಶದ ಬಗ್ಗೆ ಅಭಿಮಾನ, ದೇಶ, ನಮ್ಮ ಕಲ್ಚರು, ಅದಕ್ಕೆ ಹೋರಾಡಿದಂಥ ವ್ಯಕ್ತಿಗಳು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ನಮ್ಮ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಈ ಥರದ ಒಂದು ಚರಿತ್ರೆಗಳನ್ನು ಓದಿ ಬೆಳ್ಕೊಂಬಂದವನು. ನನಗೆ ಮೊದಲಿಂದನೂ ಅದಿದೆ. ರಾಜಕೀಯ ಅನ್ನೋದು ನನ್ನ ಬೆಳವಣಿಗೆಗೆ ಬೇಕಾಗಿ ಅದು ಅದರಲ್ಲಿ ಗುರುತಿಸ್ಕೊಂಡು ನಾನು ಒಂದು ಸಣ್ಣ ಸೇವೆ ಅನ್ನೋದು, ಇಲ್ಲ ಅಂತಂದರೆ ಯಾರಿಗಾದರೂ ಸಹಾಯ ಮಾಡುವಂಥದ್ದು ಮಾಡ್ತಿರ್ತೀನಿ. ಫುಲ್ ಟೈಮ್ ರಾಜಕೀಯ ನನಗೆ ಆಗಲ್ಲ, ಬಿಕಾಸ್ ಐ ಹ್ಯಾವ್ ಟು ರನ್ ದ ಶೋ. ಕೆಲವೊಂದು ನಮ್ಮ ಮೇಲೆ ಜವಾಬ್ದಾರಿ ಇರೋದ್ರಿಂದ ನಾವು ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಬಿಡಲ್ಲ, ಇರ್ತೀರಿ 100%. ಈಗಲೂ ಮಾಡ್ತೀನಿ, ಯಾವಾಗ ಆಗುತ್ತೋ ಆಗ ಹೋಗ್ತೀನಿ. ನಾನಾಗಿನೇ ಹೋಗಲ್ಲ, ಅವ್ರು ಕರೆದಾಗ ಹೋಗ್ತೀನಿ. ಬಟ್ ನಿಮ್ಗೆ ಇಷ್ಟ ಇದೆಯಾ ಸಾಗರ್ ಅಪ್ಪ ಪೊಲಿಟಿಷಿಯನ್ ಆ್ಯಕ್ಚುಲಿ ಬೇಡ, ಪೊಲಿಟಿಕಲ್ ಇದು ಅದೊಂದು ದುನಿಯಾ ನೋಡಿದ್ದೀವಿ, ಸ್ವಲ್ಪ ಹತ್ರದಿಂದ ನೋಡಿದ್ದೀವಿ. ಅದ್ರ ಬದಲು ಆ್ಯಕ್ಚುಲಿ ಅವ್ರು ನನಗೆ ಸಿನಿಮಾದಲ್ಲಿ ಇನ್ನೂ ಸಾಧನೆ ಮಾಡಬೇಕಾಗಿತ್ತು ಪರದೆ ಮೇಲೆ ನನ್ನ ತುಂಬ ಆಸೆ. ಮೊನ್ನೆ ಕಬ್ಜಾ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ನನಗೆ ದಿಲ್ ಖುಷಿ ಆಯಿತು ಸರ್. ಕರೆಕ್ಟ್, ಕಬ್ಜಾ ಅವ್ರಿಗೆ ಚಂದ್ರು ಸರ್ ಅದೊಂದು ಒಳ್ಳೆ ಬಿಲ್ಡಪ್ ಕೊಟ್ಟು ಸಕ್ಕದಾಗಿ ಮಾಡಿದರು. ಸೊ ಆ ಥರ ಪಾತ್ರಗಳಲ್ಲಿ ಅಪ್ಪ ಕಾಣಿಸ್ಕೋಬೇಕು ಸ್ಕ್ರೀನ್ಗಳ ಮೇಲೆ. ಯಶ್ ಸರ್ ಜೊತೆಗೆ, ದರ್ಶನ್ ಸರ್ ಜೊತೆಗೆ, ಸುದೀಪ್ ಸರ್ ಜೊತೆಗೆ, ಇವ್ರಗಳ ಜೊತೆಗೆಲ್ಲ ಸಿನಿಮಾ ಮಾಡಬೇಕಪ್ಪ ಅನ್ನೋದು ನನಗೊಂದು ತುಂಬ ಆಸೆ. ಒಳ್ಳೆ ಪಾತ್ರ, ಸುಮ್ಮನೆ ಟಿಂಟೆಡ್. ಬಟ್ ಅಪ್ಪನ ಪಾತ್ರದಲ್ಲಿ ಕನ್ವಿನ್ಸ್ ಮಾಡೋದು ಕಷ್ಟನಾ ಈಸಿನಾ? ತುಂಬ ಈಸಿ. ಅಂದರೆ ಅವ್ರು ತುಂಬ ಯಾರಾದರೂ ಬಂದು ಸರ್ ಒಂದು ಸ್ವಲ್ಪ ಕಷ್ಟ ಇದೆ, ಬನ್ನಿ ಬಸ್ ಮಾಡೋಣ, ಏನು ದುಡ್ಡು ತರ ಕಟ್ಸ್ಕೊಬೇಡಿ, ಒಳ್ಳೆ ಪಾತ್ರ ಇದೆಯಾ, ನೀವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀರಾ, ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಬಿಕಾಸ್ ಐ ಹ್ಯಾವ್ ಸೀನ್ ದ ಪೀಪಲ್ ಸ್ಟ್ರಗಲಿಂಗ್, ಐ ಹ್ಯಾವ್ ಸ್ಟ್ರಗಲ್ಡ್, ಐ ಹ್ಯಾವ್ ಗಾನ್ ಥ್ರೂ ದ ಪೇನ್. ಇವೆಲ್ಲ ಇರೋದ್ರಿಂದ ಪಾಪ ಯಾವುದೋ ಒಂದು ಕಷ್ಟದಲ್ಲಿ ಏನೋ ಮಾಡ್ತಿರ್ತಾರೆ, ಸಪೋರ್ಟ್ ಮಾಡ್ತೀನಿ. ಅವನಿಗೊಂದು ಕರುಗಿದೆ, ನಿನಗೆಲ್ಲ ಇಷ್ಟಿದ್ದು ನೀನು ಯಾಕೆ ಫಿಲ್ಮ್ಸಲ್ಲಿ ಒಂದು ಯಾಕೆ ಹೆಚ್ಚು ಪ್ರಶ್ನೆ ನಂದುವೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಕರೆಂಟ್ ಆಸೆ ಬಂದು ಶಿವಣ್ಣ ಸರ್ ಜೊತೆಗೆ ಒಂದು ಅಪ್ಪ ಸಿನಿಮಾ ಮಾಡಬೇಕು ಅನ್ನೋ ಆಸೆ. ಶಿವಣ್ಣ ಭಾಳ ಪ್ರೀತಿ ಅಪ್ಪಂಗೆ ಪ್ರೀತಿ ಅವ್ರ ಮೇಲೆ ಜಾಸ್ತಿ. ಆ ಕಂಪ್ನಿ ಮೇಲೆ ಅನ್ನ ತಿನ್ನೋದು ಋಣ ಇದೆ. ಸೊ ಅವರಿಂದನೇ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು. ಪಾರ್ವತಮ್ಮ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಆಮೇಲೆ ನಮ್ಮ ಸುಧೀರ್ ಸರು, ಕಟೆ ರಾಮಚಂದ್ರ ಅವರು, ತುಂಬ ಜನ ನನಗೆ ಆ ಬಿಗಿನಿಂಗ್ ಸ್ಟೇಜಲ್ಲಿ ಮಾಡಿರೋದು. ಅಪ್ಪು ಸರ್ ಜೊತೆ ಮಾಡಿದ್ದಾರೆ ಅಭಿ ಅನ್ನೋ ಸಿನಿಮಾದಲ್ಲಿ. ಪ್ರಾಬಬಲಿ ಅಲ್ಲ, ಪುನೀತ್ ನಾನು 10-11 ವರ್ಷದಿಂದ ತೊಡೆ ಮೇಲೆ ಕೂತು ಊಟ ಮಾಡಿಸಿ ಆಟ ಆಡಿ, ಮಕ್ಕಳು ಇವ್ರ ಜೊತೆಗೂ ಕೆಲವೊಂದು ಆಟ ಆಡೋದಕ್ಕಾಗಿಲ್ಲ, ಅವನ ಜೊತೆ ಆಟ ಆಡಿದ್ದೀನಿ ನಾನು. ಹೌದಾ? ಹೌದು. ಪುನೀತ್ ನನಗೆ ಸೇಮ್ ಸಾಗರ್, ನನ್ನ ಮಕ್ಕಳು ಹೆಂಗೋ ಹಂಗೆ. ಪರಶುರಾಮ ಸೀರಿಯಲಲ್ಲಿ ಕರೆಕ್ಟು ನಗುತ್ತಾ ನಗುತ್ತಾ ಅಂದರೆ ಆ ಪುನೀತ್ ಜೊತೆ ಜರ್ನಿ ಇದೆಯಲ್ಲ, ನನಗೆ ಅಷ್ಟು ದಿವಸ ಇದ್ದಾಗಲೂ ಅದ್ರ ಬಗ್ಗೆ ಏನು ಅನಿಸಿರಲಿಲ್ಲ. ಯಾವಾಗ ಅವ್ರನ್ನ ಕಳ್ಕೊಂಡ್ವಲ್ಲ ಪುನೀತನ್ನು, ಆವಾಗ ಸುಮ್ಮನೆ ಮೆಲಕ್ಕೆ ಹಾಕ್ತಾಯಿದ್ದೆ. ಒಂದೊಂದು ಕ್ಷಣ ಅಂದರೆ ದಿನ ಊಟ ಮಾಡಬೇಕಾದ್ರೆ ಅಣ್ಣವ್ರು ಕೇಳೋರು, ಎಲ್ಲಿದ್ದಾನೆ ಇವ್ರು, ಯಾರೋ ಬಂದು ಅಣ್ಣವ್ರನ್ನ ಎಲ್ಲಿ ಪುನೀತ್ ಎಲ್ಲಿ ಅಪ್ಪು ಅಂತಂದರೆ, ಅಲ್ಲಿರ್ತಾನೆ ನೋಡೋ ಸುನೀಲ್ ಜೊತೆಗೆ ಕೂತಿರ್ತಾನೆ ಅಂತ. ನಮ್ಮ ಜೊತೆಗೆ ಊಟ, ಆಮೇಲೆ ಸಣ್ಣದ ಆಟ ಆಡೋದು, ಇಲ್ಲೇ ಫೋನ್ ಇಟ್ಕೊಂಡು ಹಲೋ ಎಲ್ಲಿದ್ದೀರಿ ಬೇಗ ಬನ್ನಿ ಅನ್ಸ್ಮನೆ ಅವನು ಇಲ್ಲೇ ಇರ್ತಾನೆ ಅಪ್ಪು. ಅದೊಂದು ಫೋಟೋ ಇದೆ ನನ್ನ ಹತ್ರ, ನಿಮ್ಗೆ ಸಾಧ್ಯ ಆದರೆ ಕೊಡ್ತೀನಿ ಪ್ಲೀಸ್. ಅಂದರೆ ನಿಮಗೆ ಒಂದು ಮಗು ಜೊತೆ ಒಂದು ತಂದೆ ಆಟ ಆಡೋದಾಗಿರ್ಬೋದು, ಅಣ್ಣ ತಮ್ಮ ಆಟ ಆಡಿರೋ, ಅವೆಲ್ಲ
ಇಂಡಸ್ಟ್ರಿಯಲ್ಲಿ ಅಷ್ಟು ಪ್ರೀತಿಯಿಂದ ನಾನು ಇದ್ದದ್ದು ಅಪ್ಪು ಜೊತೆಗೆ ಒಂದೇ. ಯು ಮಿಸ್ಡ್ ಹಿಮ್ ಅಲ್ಲ? ಎಸ್, ಸಿಕ್ಕಾಪಟ್ಟೆ. ನನಗೆ ಆಗಿದ್ದೇನೆಂದರೆ ಮುಜುಗರ, ನಾನು 10-11 ವರ್ಷ ಪರಶುರಾಮ ಟೈಮಲ್ಲಿ ತುಂಬ ಪ್ರೀತಿಯಿಂದ ಇದ್ದಿದ್ದು, ಊಟ ಜೊತೆಗೆ ಅವನು ಮಲಗೋದು, ನಾನು ನನ್ನ ಇನ್ನೊಬ್ಬನ ಫ್ರೆಂಡ್ ಇದ್ದ ಕುಟ್ಟಿ ಅಂತ, ನಮ್ಮ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್, ನಮ್ಮ ಜೊತೆಗೆ ಇರೋನು ಅಪ್ಪು, ಹೋಗ್ತಾ ಇರಲಿಲ್ಲ. ಆಮೇಲೆ ಶೂಟಿಂಗ್ ಇಲ್ಲ ಅಂದರೂ ಬರೋನು, ನಮ್ಮನ್ನು ಭೇಟಿ ಆಗೋಕ್ಕೆ ಬರೋನು, ಆಡೋನು. ಅಷ್ಟೆಲ್ಲ ಅಂದರೆ ಅವನು ಇವನು ಅಂತ ಯಾಕೆ ಅಂತಿದ್ದೀನಿ ಅಂದರೆ ಪ್ರೀತಿ ಹಂಗೆ, ಆ ಒಂದು ಸಲಿಗೆ ಅಷ್ಟು ಪ್ರೀತಿ. ಆಮೇಲೆ ಏನಾಗೋಯಿತು, ಅಭಿ ಫಿಲ್ಮ್ ಫಸ್ಟ್ ಫಿಲ್ಮ್ ಮಾಡಿದಾಗ ತಂದೆ ರೋಲು ನಾನು ಮಾಡಿದ್ದೆ ಅಭಿಗೆ. ಅಂದರೆ ಅದು ಕಾಂಬಿನೇಷನ್ ಇಲ್ಲ, ಚಿಕ್ಕ ಮಗು ಇದ್ದಾಗಿಂದು ಇದು ಬಂತು. ಸೊ ಆಮೇಲೆ ಗ್ಯಾಪ್ ಆಯಿತು, ಸ್ವಲ್ಪ ಗ್ಯಾಪ್ ಆದಮೇಲೆ ಅಣ್ಣವ್ರ ಸಮಾಧಿಗೆ ಅವ್ರು ನಮಸ್ಕಾರ ಮಾಡೋಕ್ಕೆ ಬರೋರು ಯಾವಾಗಲೂ ಕಂಟ್ರೋಲ್ ಸ್ಟುಡಿಯೋಗೆ. ನಾನೊಂದು ಶೂಟ್ ಮಾಡ್ತಾಯಿದ್ದೆ, ಶೂಟ್ ಮಾಡ್ತಿದ್ವಿ, ಕ್ರಿಕೆಟ್ ಆಡ್ತಿದ್ವಿ, ಇನ್ ಬಿಟ್ವೀನ್ ಬ್ರೇಕ್ ಟೈಮಲ್ಲಿ ಇತ್ತು. ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಅಪ್ಪು ಅವ್ರದ್ದು ಗಾಡಿ ಬಂತು. ಬಂದ ತಕ್ಷಣ ಈ ಅಪ್ಪು ಬಂದರು ಅಂದರು. ನಾನೇನು ಮಾಡಿಬಿಟ್ಟೆ, ಅಲ್ಲಿಂದ ಬೇಡ ನಾನು ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಒಳಗೆ ಹೋಗೋಕ್ಕೆ ಹೋದೆ. ಆಮೇಲೆ ಬಂದು ಯಾರೋ ಬಾ ಅಂತ ಹೇಳಿದಾರೆ, ಕರಿತಾ ಇದ್ದಾರೆ ನೋಡಿ ಎಲ್ಲಿ ಅಂದರು. ಯಾರು ಅಂದರೆ ಬನ್ನಿಲ್ಲಿ ಹೊರಗೆ ಅಂದರು. ಹೋದೆ, ಗಾಡಿಯಲ್ಲಿ ಅಪ್ಪು ಇದ್ದರು. ಅಪ್ಪು ಕರಿತಾ ಇದ್ದಾರೆ ನೋಡಿ ಅಂದೆ. ಹೋದೆ, ಅಪ್ಪು ಅಂದು, ಬೇಕು ಅಂತ ಒಳಗೆ ಹೋಗ್ತಿದ್ದೀರಾ ನೋಡಿ ಅಂತಂದ್ರೆ. ಇಲ್ಲ, ಈಗ ದೊಡ್ಡ ಸ್ಟಾರ್ ಆಗಿದೆಯಲ್ಲ ಅಪ್ಪು, ನಿನ್ನ ಹೋಗಿ ಬನ್ನಿ ಅಂತ ಮಾತಾಡಿದ್ರಂತ. ಅಪ್ಪು ಯಾವಾಗ ಹೇಗಿದ್ದೀರಾ ಅಂತಂದೆ. ಆಮೇಲೆ ಸುಮ್ಮನಿದ್ರು, ಮಾತಾಡಿದರು ಎಲ್ಲ. ಆದಮೇಲೆ ಯಾವಾಗಿಂದ ಇದು ಅಪ್ಪು ಹೋಗಿ ಬನ್ನಿ ಮಾಡೋದು ಮಾತು, ಇನ್ನು ದೊಡ್ಡ ಸ್ಟಾರ್ ಅಲ್ಲ ಅಪ್ಪು, ನಾನು ಏನಂತ ಹೇಳಲಿ ಈಗ ಅಂತಂದು. ಅವೆಲ್ಲ ಇಟ್ಕೊಳ್ಳಬೇಡಿ, ಮೊದಲು ಹೆಂಗಿತ್ತೋ ಅದೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅಂಥೇಳಿ. ಇಟ್ ವಾಸ್ ಅ ಎಮೋಷ್ನಲ್ ಮೂಮೆಂಟ್. ತುಂಬಾ ಖುಷಿ, ಲಿಟ್ರಲಿ ಕೆಳಗಿಳಿದು ಬಂದು ಹಗ್ ಮಾಡಿ ಆಮೇಲೆ ಮತ್ತೆ ಆ ಕಡೆ ನನಗೆ ಅದೊಂದು ಕ್ಷಣ ನನಗನ್ನಿಸಿದ್ದು ತುಂಬ ಒಂಥರ ತುಂಬ ಖುಷಿಯಾಗಿ ಹೋಗ್ಬಿಡ್ತು. ಅವೆಲ್ಲ ನನಗೆ ಅವಾಗ ಅನಿಸಿರಲಿಲ್ಲ ಅಷ್ಟು. ಅವನು ಹೋದ್ಮೇಲೆ, ಅಪ್ಪು ಹೋದ್ಮೇಲೆ ನನಗೆ ಅದು ಎಷ್ಟು ಫೀಲ್ ಆಯಿತು ಅಂತಂದರೆ, ಅಂಥ ಒಬ್ಬ ಮಗು, ಅಂಥ ಒಂದು ವ್ಯಕ್ತಿನ ಎಷ್ಟು ಬೇಗ ದೇವರು ಕರ್ಕೊಂಡ್ಬಿಟ್ನಲ್ಲ ಅಂತ ಅನ್ಸುತ್ತೆ. ಈ ಥರದ್ದೊಂದು 3-4 ಇನ್ಸಿಡೆಂಟ್ಗಳಿವೆ ಶೂಟಿಂಗಲ್ಲಿ ಆಗಿರ್ಬೋದು. ಅದು ಡಾನ್ಸ್ ಇದೆ ಗೊತ್ತಾ ನಿಮಗೆ, ಅಪ್ಪನ ಆ ಹಾಡಿಂದು ಏನು ಹುಚ್ಚು ಡಾನ್ಸು ಅಂದರೆ, ಆ ವಯಸ್ಸಿಗೆ ಯಾವಾಗಲೂ ಅವ್ನು ಮಾತಾಡ್ತಿರ್ಬೇಕಾದ್ರೂ ಡಾನ್ಸ್ ಮಾತಾಡಿಕೊಂಡೇ ಮಾತಾಡೋದು, ಮುಂದೆ ಬಂದಂಗೆ ಡಾನ್ಸ್ ಮಾಡೋದು, ಹಿಡ್ಕೊಳ್ಳೋದು. ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದೆ. ಅಂದರೆ ಎಲ್ಲರ ಜೊತೆಗೂ ಇದೆ. ಇದು ಹೆಚ್ಚು ವಿಷ್ಣು ಸರ್ ಜೊತೆಗಿಂದು, ರಾಜ್ಕುಮಾರ್ ಸರ್ ಜೊತೆಗಿಂದು. ಅಫ್ಕೋರ್ಸ್ ಸಾಗರ್ ಅದ್ಭುತವಾದಂಥ ಡ್ಯಾನ್ಸರ್. ಅಯ್ಯೋ, ಲೆಟ್ಸ್ ಮೆನ್ಷನ್ ಅದೊಂದು ಈಸ್. ನಾನು ಅದನ್ನೇ ಹೇಳಕ್ಕೋದು, ಇವನ್ದೇನು ನನಗೆ ಅದು ಯಾವುದೋ ಕಾಂಪಿಟೇಷನ್ಗೆ ಹೋಗಿದ್ದಾನೆ ಸ್ಟಾರ್ ಮಾಡೋದಲ್ಲಿ. ಹೌದು, ನನಗೆ ಆಶ್ಚರ್ಯ ಆಗೋಯ್ತು. ಇವನು ಮದುವೆ ಯಾವಾಗ ಡ್ಯಾನ್ಸ್ ಮಾಡಿದ್ದು ನೋಡಿದ್ದೆ. ಇವನು ಏನು ಎಕ್ಸಲೆಂಟ್ ಡಾನ್ಸ್ ಮಾಡಿದ್ದು. ಹೌದು, ಇನ್ಫ್ಯಾಕ್ಟ್ ಸಮೀರ್ ಒಳ್ಳೆ ಡಾನ್ಸರು. ಓಕೆ, ತುಂಬ ಒಳ್ಳೆ ಡಾನ್ಸರ್. ಬಟ್ ಇವರಿಬ್ರು ಗಂಡ ಹೆಂಡ್ತಿರು, ದೇ ಮೇಡ್ ಹಿಟ್. ಅದು ನಾನು ಮಾಡಿದ್ದು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಅಂತ ನಾನು ಒಪ್ಕೊಂಡೆ ಸರ್. ಆ ಶೋ ಆಗ್ತಾನೆ ಮದುವೆ. ಒಂದು ತೆಲುಗು ದೊಡ್ಡ ರಿಯಾಲಿಟಿ ಡ್ಯಾನ್ಸ್ ಶೋ ಅದು. ಆಕ್ಚುಲಿ ಸದಾ ಮೇಡಮ್ ಎಲ್ಲ ಇದ್ರು ಅದರಲ್ಲಿ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಒಪ್ಕೊಂಡಿದ್ದು ಸರ್. ಅದು ಮದುವೆ ಆಗಿ ಆಲ್ಮೋಸ್ಟ್ ಎಷ್ಟೋ 1-1.5 ವರ್ಷ ಆಗಿತ್ತು. ಅವಳು ಸೀರಿಯಲಲ್ಲಿ ಬಿಸಿ ಇದ್ಲು, ನಾನು ಸಿನಿಮಾದಲ್ಲಿ ಬಿಸಿ ಇದ್ದೆ, ಟೈಮೇ ಆಗ್ತಿರಲಿಲ್ಲ. ಆಯ್ತು, ಇದಾದರೂ ಒಂದು ಕಾರಣ ಆಗ್ಬೋದು ಅಂತ ಹೇಳಿ ನಾನು ಮಾಡಿದ್ದು. ಅದು ಬೇರೆನೇ ರೂಟ್ ತೊಗೊಂಡು ಒಂದು ಆಂಧ್ರ, ತೆಲಂಗಾಣದಲ್ಲಿ ಸರ್, JP ನಗರದಲ್ಲಿ. ಅಂದರೆ ಇಷ್ಟು ವರ್ಷ ನಾನು ಕನ್ನಡದಲ್ಲಿ ಏನೋ ಮಾಡ್ಕೊಂಡು ಬಂದೆ. ಆ ಒಂದು ರಿಯಾಲಿಟಿ ಶೋ ಇಂದ JP ನಗರದಲ್ಲಿ ನನಗೆ ಏನೋ ಗುರ್ಸೋಕ್ಕೆ ಶುರು ಮಾಡ್ಕೊಂಡ್ರು ಜನ, ಸೀರಿಯಸ್ಲಿ ತೆಲುಗು ಜನ. ಖುಷಿ ಆಯಿತು. ಅಂದರೆ ನಾನು ಆಕ್ಚುಲಿ ಆ ಡ್ಯಾನ್ಸ್ ಶೋ ನೋಡಿ ದಟ್ ಡೇ ನೈಟ್ ಐ ಕಾಲ್ಡ್ ಹಿಮ್. ಹೌದು, ಹೈದರಾಬಾದಲ್ಲಿ ಇದ್ರು. ಐ ಸೆಡ್, ವಾಟ್ ಇಸ್ ದಿಸ್ ಸಾಗರ್, ಕರ್ನಾಟಕದಲ್ಲಿ ನೀವು ಹವಾನೇ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂದೆ ನಾನು. ಇಟ್ಸ್ ಸೋ ಗುಡ್. ಇನ್ನೊಂದು ಮುಖ, ಅವನದು ಟ್ಯಾಲೆಂಟ್ ಬಗ್ಗೆ ಹೇಳೋದಾದರೆ, ಈಸ್ ಅ ವೆರಿ ಗುಡ್ ಸಿಂಗರ್. ಸೂಪರ್. ಡೊಳ್ಳು ಅಲ್ಲಿ ಅವನು ಹಾಡಿದ್ದು ಒಂದು ಹಾಡು ನನಗೆ ಇವೆಲ್ಲ ಗೊತ್ತೇ ಇಲ್ಲ. ಅಪ್ಪನಾಗಿ ಮನೇಲಿ ಇದ್ದಾಗಲೂ ಅವ್ನು ಡಾನ್ಸ್ ಮಾಡೋದು ಗೊತ್ತಿಲ್ಲ. ಸಿಂಗಿಂಗ್ ಒಂದು ಸಣ್ಣದಾಗಿ ಒಂದು 2 ಲೈನ್ ಪ್ಲೀಸ್ ಜಸ್ಟ್ ಹಾಗೆ ಇನ್ನೇನು ಆಡಿಷನ್ ಮಾಡ್ತಿದ್ರು. ಅಪ್ಪ ಕೇಳ್ತಿದ್ದಾರೆ ಆನ್ ಡಿಮ್ಯಾಂಡ್. ಅಪ್ಪ ಕೇಳ್ತಿದ್ದಾರೆ. ಇದು ಒಂದು ಹೆಂಗೆ ಒಂದು ಸುಮ್ಮನೆ ಅಪ್ಪ ಕೇಳ್ತಾರೆ, ಗುರುಬಿಟ್ಟು ಹೇಳಿ ಒಂದು ಲೈನ್. ಇದು ಅಪ್ಪ ಚೆನ್ನಾಗಿ ಹಾಡ್ತಾರೆ ಗೊತ್ತಾ ನಿಮ್ಗೆ? ಅಲ್ಲ, ಫಸ್ಟ್ ಅಪ್ಪನ ಡಿಮ್ಯಾಂಡ್ ಫಸ್ಟ್ ಇದೆ. ಅಪ್ಪನ ಡಿಮ್ಯಾಂಡ್ ಫಸ್ಟ್ ಇದೆ. ರೆಡಿ, 1 2 ಯಾವ ಹಾಡಿಲ್ಲ, 1 2 3 ಗೋ. ವಿಚ್ ಆರ್ ಯು ಫೇವರೇಟ್? ಯಾವ ನಿನಗೆ ಯಾವ್ದು ಇಷ್ಟನೋ ಒಂದು. ಅದು ಥಿಯೇಟರ್ ಆಡೋರಾಗ್ಲಿ, ಸಿನಿಮಾ ಆಡೋರಾಗ್ಲಿ, ಯಾವ ಭಾಷೆಯಲ್ಲಾದ್ರೂ. ಏನೋ ಇದು
ಹಾಯಾಗಿದೆ 100 ಕನಸಿಗೆ ರಂಗೇರಿದೆ ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ ತೇಲಾಡುತ್ತಾ fallen in love ರೋಮಾಂಚನ fallen in love ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ಹೆಸರೇ ನೀನು ಆಡಿಸ್ಬಿಟ್ರಾ ನನಗೆ ರಘುವೀರ್ ಸರ್ ತುಂಬ ಈಗ ಅಂದರೆ ಪ್ರಾಕ್ಟೀಸ್ ಇದು ಇಲ್ಲ ಬಟ್ ನೀವು ಡೊಳ್ಳು ಸಾಂಗ್ ಕೇಳಿ ತುಂಬ ಚೆನ್ನಾಗಿ ಮಗನ ಡಿಮ್ಯಾಂಡ್ ಅಪ್ಪನ ಹಾಡು ಟೇಕ್ ಇಟ್ ಬ್ರೋ ಟೇಕ್ ಇಟ್ ಬ್ರೋ ಎಂಜಾಯ್ ಟೇಕ್ ಇಟ್ ಬ್ರೋ ನೀನು ಹಾಡ್ದವನು ಆ್ಯಕ್ಚುಲಿ ಅವ್ರು ಡಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲ ಓ ಅದಕ್ಕೂ ಕಮೆಂಟ್ ಮಾಡ್ತಾನೆ ಏನು ಬರೀ ಒಂದೇ ಥರ ಹಿಂಗೆಲ್ಲೋ ಇದನ್ನ ಮಾಡ್ತೀಯ ಅಂತ ಏನು ನಾವೇನು ಪ್ರೊಫೆಷನಲ್ ಡಾನ್ಸರ್ ಏನ್ ಸ್ಟೆಪ್ ಅಪ್ಪಂದು ಫೇವರೇಟ್ ನಾನು ಚೆನ್ನಾಗಿ ಹಾಡ್ತೀನಿ ಹೇಳಿದಾಗ ನಾನು ಹಾಡ್ದೆ ತಾನೆ ಡಾನ್ಸ್ ಮಾಡೋಕ್ಕಾಗತ್ತೆ ಮಾಡೋ ಕೂತಲ್ಲೇ ಮಾಡಿ ಏನ್ ಕೂತಲ್ಲೇ ಸಕ್ಕಲ ಡಾನ್ಸ್ ಯಾವ ಮಾಡ್ತಾರೆ step? ಅವ್ರು ಹೊಸ ಟ್ಯಾಲೆಂಟ್ ನಂಗೆ ತುಂಬಾ ಖುಷಿಯಾಗಿದೆ ಏನಂತಂದ್ರೆ ಕೂತಲ್ಲೇ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅವರು ಹೆಂಗೆ ತೋರಿಸ್ ಅದು ಹಿಂಗೆ ಯಾವ ಹಾಡು ಒಂದು ಗುನ್ಗಾನ ಇಬ್ರು ಹಾಡೋಣ ಆಯ್ತು ಹೆಂಗೆ ಮಾಡ್ತೀನಿ ತೋರ್ಸಪ್ಪ ಕೂತಲ್ಲಿ ಹೆಂಗೆ ಮಾಡಿ ತೋರಿಸ್ತೀನಿ ಡೋ ಮಾಡ್ಬೇಕು ಓವರ್ ಡೋ ಯಾವ ಮಾಡ್ಬೇಕು ಒಂದು ಹಾಡು 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 ನಂಗೆ ಇಲ್ಲ ಅವ್ರಿಗೆ ಅದು ಗೊತ್ತದು ಹಾ ಸರಿ ಓಕೆ ರೆಡಿ ಯಾವುದು ಯಾವ್ದು ಗೊತ್ತಿಲ್ಲ ನಂಗೆ ಡ್ಯಾನ್ಸಿಂಗ್ ಸಾಂಗ್ ಯಾವ್ದು ಅದು ಏನ್ ಕೂತಲ್ಲೇ ಡ್ಯಾನ್ಸ್ ಮಾಡೋ ಹಾಡು ಅವ್ನು ತಮಾಷೆ ಮಾಡಿದ್ದು ನೀವು ಹರೀಶ್ ನಾನು serious? ನಿಜ ಅನ್ಕೋತೀನಿ ನಾನು ಇಲ್ಲ ಬ್ರದರ್ ನಾನು ನಾನು ದೇವ್ರ ನಿಜ ಅಂತಾನೆ ಸೀರಿಯಸ್ ಆಗಿ ಕೂತಿದ್ದೀನಿ ಇಲ್ಲ. ನಾನು ನೋಡ್ಬೇಕು ಇಲ್ಲ, ನಾ ದೊಡ್ಡ ನೋಡಿಲ್ಲ ಇದೊಂದು ನೋಡಿಲ್ಲಪ್ಪ ಎಲ್ಲೆಲ್ಲ ಹೋಗಿದೀವಿ ನಾವಿಬ್ರು ಇದಂತೂ ನೋಡಿಲ್ಲ ಎಲ್ಲೆಲ್ಲೋ ಇದ್ಯಾವ್ದು ಗೊತ್ತೇ ನಂಗೆ ಗೊತ್ತಿಲ್ಲ ಇದು. ಪ್ರೋಗ್ರಾಮ್ಗಳಿಗೆ ಕಾರ್ಯಕ್ರಮಗಳಿಗೆ ಕರ್ನಾಟಕ ಸುತ್ತಿದೀವಿ ಓಡಾಡಿದೀವಿ ಹಾಗಾಗಿ ಇದು ಗೊತ್ತಿಲ್ಲ ಅಂದ್ರೆ ಈ ಟ್ಯಾಲೆಂಟ್ ಗೊತ್ತಿಲ್ಲ ಮಾಡಂಗೆ ನಾನು ಬರೋಂಗಿದ್ರೆ ಮಾಡ್ಬಿಡ್ತಿದ್ದೆ ನನಗೇನು ಮುಜುಗರ ಇಲ್ಲ ಅಥವಾ ನಾಚಿಕೆ ಇಲ್ಲ ಯಾವ ಹಾಡು ಹೋಗ್ಲಿ ಈ ಗುನ್ಗಿ? ವಿಷಯದಲ್ಲಿ ನಾಚಿಕೆ ಯಾವ ಹಾಡು ಗುನ್ಗಿ ಬರಲ್ಲ ನಂಗೆ ಇಫ್ ಯು ವಾಂಟ್ ಟು ಡೆಡಿಕೇಟ್ ಎ ಸಾಂಗ್ ಟು ಯುವರ್ ಸನ್ ನನಗೆ ಒಂದು ಹಾಡು ಡೆಡಿಕೇಟ್ ಮಾಡ್ತಾರೆ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಅವನೇ ಅದನ್ನ ಅವ್ನು ಚೆನ್ನಾಗಿ ಹಾಡು ಅದನ್ನ ಅವ್ನಿಗೆ ಏನು ಖುಷಿ ಗೊತ್ತಾ ಆ ಸೀರಿಯಲ್ದು ಏನು ಅಂದ್ರೆ ಈಗಿನ ಜನ್ರೇಷನ್ಗೂ ಕನೆಕ್ಟ್ ಆಗೋ ಚಿಕ್ಕ ಮಕ್ಕಳು ಇಷ್ಟಪಡ್ತಿದ್ರು ಅದನ್ನ ದಂಡ ಪಿಂಡಗಳು ಅಂದ್ರೆ ಇಷ್ಟಪಡೋದು ಇದು ಚೆನ್ನಾಗಿದೆ ಅಂತ ಮಾಡಿ ಇಲ್ಲ ಬರಲ್ಲ ಬಂದಿದ್ರೆ ಹಾಡ್ತಿದ್ದೆ ನನ್ನ ಸ್ಪಾಟಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅನದರ್ 5 years ಮಗನ ಎಲ್ಲಿ ನೋಡಕ್ ಬಯಸ್ತೀಯ 3 ಮಕ್ಕಳು ಅಂತ ಹೇಳ್ತಾರೆ ಆ 3 ಮಕ್ಕಳು ಮಾಡ್ಕೊಳ್ಳಿ ಅವನು ನನಗೆ ಬೇಗ ಒಂದೆರಡು ಮಗುನ ತಾತನ್ ಮಾಡು ತಾತನ್ ಮಾಡು ಅವ್ರದ್ದು ಅದೇ ಸರ್ ಗುರಿ ತುಂಬಾ ಆಸೆ ಇದೆ ತಾತ ಮಾಡ್ಬೋದು ನಾನು ತಾತ ಆಗ್ಬೇಕು ಅನ್ನೋಕ್ಕಿಂತ ಅವನು ಅಪ್ಪ ಆಗಲಿ ಅಂತ ಆಮೇಲೆ ಅವ್ರು ಈಗಿನ ಜನರೇಷನ್ ಅವರು ಒಂಚೂರು ಗ್ಯಾಪ್ ಇರ್ಲಿ ಅಂತ ಅವರು ಇಲ್ಲ ನಮ್ಮ ಯಜಮಾನರು ಹೀರೋಯಿನ್ ಆಗಬೇಕು ಅಂತಿದ್ದಾರೆ ಸರ್ ಅವ್ರು ಸಪೋರ್ಟ್ ಮಾಡೋದು ಬೇಡವೆ ಇಲ್ಲ ಸಾಕು ಆಮೇಲೆ ದ್ಯಾಟ್ ಇಸ್ ಅಲ್ಟಿಮೇಟ್ಲಿ ಯು ಶುಡ್ ಬಿ ಹ್ಯಾಪಿ ಒಂದು ಪ್ರೊಫೆಷನ್ ಅನ್ನೋದು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುತ್ತೆ ಮುಂದೆ ಫ್ಯಾಮಿಲಿ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸೊ ಅಧಿಕಾರ ಸಿಕ್ಕರೆ ಯಾರಿಗೆ ಟೇಸ್ಟ್ ಇರುತ್ತೋ ಅವ್ರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಕೆಲಸ ಆಗಬೇಕು ಅನ್ನೋದು ಮಗನಿಗೆ ಆಸೆ ಇರುತ್ತೆ ಬಟ್ ಅವಾಗ ನೀವು ಡೆಲ್ಲಿಗೆ ಹೋಗ್ತಾನೆ ಇರ್ತೀರಾ ರಾಷ್ಟ್ರಪತಿಗಳ ಭೇಟಿ ಮಾಡ್ತಿರ್ತೀರಾ ಅವಾರ್ಡ್ಗಳು ತಗೋತಾ ಇರ್ತೀರಾ ಇದು ಕಂಟಿನ್ಯೂ ಆಗುತ್ತೆ ಸಲ ಆಗಿದ್ದಕ್ಕೆ ಎಷ್ಟು ಮಾತಾಡ್ತೀನಿ ನೋಡಿ ಬಂದ್ಬಿಡುತ್ತಲ್ಲ ಅದು ಒಳಗಡೆ ಇಲ್ಲ ಹಂಗಿದೆ ಗುಡ್ ಐ ಫೀಲ್ ವೆರಿ ಗುಡ್ ಹಂಗಾಗಬೇಕು ಅಂತ ಯಾರೋ ಸಿನಿಮಾ ಮಾಡ್ತಾರೆ ಜನಕ್ಕೋಸ್ಕರ ಮಾಡ್ತಾರೆ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂದಾಗ ಅದರಲ್ಲಿ ಗೌರವಿಸಲು ತಪ್ಪೇನಿದೆ ಬರಲಿ ಆ ಥರ ಸಿನಿಮಾಗಳೆಲ್ಲದಕ್ಕೂ ಬರಲಿ ಬಟ್ ಅಲ್ಲಿ ಈಗ ನಾಟ್ ಓನ್ಲಿ ಯು ಅಂತಲ್ಲ ಆ ಸಿನಿಮಾಗಳೆಲ್ಲ ಬರಲಿ ಎಲ್ಲಿ ನಮ್ಮ ಕನ್ನಡ ಸಿನಿಮಾ ಪ್ರತಿ ಬಾರಿಯೂ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬಂದಾಗ ಕನ್ನಡ ಸಿನಿಮಾ ಬರಲಿ ಅವಾರ್ಡು ಖುಷಿ ಪಡ್ತೀವಿ ನಾವು ಹಾಂ ಅದು ನನ್ನೊಂದು ಇದು ಸ್ವಾರ್ಥ ಇದೆ ಸರ್ ಕನ್ನಡಕ್ಕೆ ಬರ್ಬೇಕು ಸರ್ ಅವಾರ್ಡ್ಸು ಒಂದಲ್ಲ 10 ಬೇರೆ ಬೇರೆ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ಗಳು ಎಲ್ಲರಿಗೂ ಬರಬೇಕು ನನಗೆ ಇರೋ ಆಸೆ ಏನು ಗೊತ್ತಾ ಅಕಾಡೆಮಿಯಲ್ಲಿ ಪ್ರಯತ್ನ ಪಟ್ಟೆ ಆರ್ಕೈವ್ಸಲ್ಲಿ ಅಂದರೆ ಹಿಂದೆ ಕ್ಲಾಸಿಕ್ಸ್ ಫಿಲ್ಮ್ಸ್ ಏನಿವೆ ಆಲ್ ಇದುವರೆಗೂ 90 ವರ್ಷ ನಡೆದ್ಕೊಂಬಂದಿರೋ ದಾರಿ ಅವು ಆ ಕ್ಲಾಸಿಕ್ ಫಿಲ್ಮ್ಸ್ನ ಡಿಜಿಟಲೈಸ್ ಮಾಡಿ ಅವು ಪ್ರಿಸರ್ವ್ ಮಾಡ್ಬೇಕು ಅದನ್ನು ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಯಾಕಂದರೆ ನಿಮಗೆ ಈ ನೆಕ್ಸ್ಟ್ ಜನ್ರೇಷನ್ಗೆ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡಿದ್ರು ಎಂತೆಂಥ ಫಿಲ್ಮ್ಸ್ ಬಂದಿತ್ತು ಕನ್ನಡದಲ್ಲಿ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನು ನಾವು ತೋರ್ಸೋಕೆ ನಮ್ಮ ಹತ್ರ ಏನು ಇಲ್ಲ ಮೊದಲ ವಾಕ್ಚಿತ್ರ ನಾವು ಸತಿ ಸುಲೋಚನ ಬಗ್ಗೆ ಮಾತಾಡ್ತೀವಿ ಅದ್ರ ಡಾಕ್ಯುಮೆಂಟೇಶನ್ ಎಷ್ಟಿದೆ ಇಲ್ಲೇ ಅಲ್ವಾ ಅದ್ರದ್ದು ಏನಿದೆ ಆ ಫಿಲ್ಮ್ ಹೆಂಗಿದೆ ವಿ ಡೋಂಟ್ ನೋ ಸೊ ನನಗೆ ಈ ಒಂದು ಕಾರ್ಯನ ತುಂಬ ತ್ವರಿತಗತಿಯಲ್ಲಿ ಯಾರೋ ಒಬ್ಬರು ಕರ್ನಾಟಕ ಸರ್ಕಾರದ ಅಥವಾ ಯಾವುದೋ ಸಹಾಯದಿಂದ ಮಾಡಬೇಕು ಇದು ಒಂದು ಲೈಬ್ರರಿ ಒಂದು ಮ್ಯೂಸಿಕಲ್ ಲೈಬ್ರರಿ ಸೊ ಇದಕ್ಕೆಲ್ಲ ಸರ್ಕಾರದ ಸಪೋರ್ಟ್ ಬೇಕಾಗುತ್ತೆ ಹಾಗಾಗಿ ಅವ್ರು ಹೇಳ್ತಿರೋದು ಗೋ ಟು ಬಿಗರ್ ಪೊಸಿಷನ್ಸ್ ಅಂತ ಅದೊಂದು ಇದೆ
ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚು ಅದೊಂದು ಪ್ಲಾಸ್ಟಿಕ್ ವಿರೋಧಿ ಆಂದೋಲನ ಮಾಡಿ ಏನೋ ಒಂದು ಉಳಿಸ್ಬೇಕು, ಈ ಥರದ್ದು ಒಂದು ಚೂರು ಸಣ್ಣ ಸಣ್ಣ ಆಸೆಗಳಿವೆ. ಯಾವ್ದಾದ್ರು ಸಿನಿಮಾದಲ್ಲಿ ನೀವು ಇಡೀ ಫ್ಯಾಮಿಲಿ ಕಾಣಿಸ್ಕೊಳ್ಳೋರಿದ್ದೀರಾ? ಆದರೆ ಒಳ್ಳೇದಲ್ಲ ಎಲ್ಲರೂ ಲೆಟ್ಸ್ ಟ್ರೈ. ನನಗೇನು ಗೊತ್ತಾ ಬ್ರದರ್, ಒನ್ ಆ್ಯಟ್ ಅ ಟೈಮ್. ಅಲ್ಲ ಎಲ್ಲರೂ ಇರೋದ್ರಿಂದ ನನಗೆ ಈಗ ಸಮೀರ್ ಒಳ್ಳೆ ಡ್ಯಾನ್ಸರು, ಅವನ ಆ್ಯಕ್ಟರು, ಸಿನಿಮಾ ಬಗ್ಗೆ ಆಸಕ್ತಿ ಇದೆ. ಸಾಗರ್ ಆಲ್ರೆಡಿ ಇದ್ದಾರೆ, ನೀವಿದ್ದೀರಾ, ಅವರ ಮಡದಿ ಇದ್ದಾರೆ, ಅವರು ಬರ್ತಿದ್ದಾರೆ, ಅಮ್ಮ ಸಿಂಗರು, ಇಷ್ಟು ಜನ ಒಂದು ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಮಾಡ್ಬೋದು, ಇವನಿಗೆ ಕೆಲವೊಂದು ಇಷ್ಟ ಇಲ್ಲ. ಅಂದರೆ ಅಂದರೆ ನಾವೇ ಮಾಡ್ಕೊಂಡ್ವಿ ಅಂತಾರೆ ನೋಡು. ನಾನು ಅದನ್ನು ಒಪ್ಪಲ್ಲ. ವೆಂಕ್ಯಾ ಸಿನಿಮಾದಲ್ಲಿ ತುಂಬಾ ಅವಕಾಶ ಇತ್ತು. ಅಂದ್ರೆ ಐ ಕುಡ್ ಹ್ಯಾವ್ ಕನ್ವಿನ್ಸ್ ಪವನ್ ಸರ್ ಸಿಂಗ್ ಸರ್, ದೀಪಾ ಉತ್ತರ ಕರ್ನಾಟಕದವಳು, ರಿತ್ವಿ ಅವಳನ್ನೂ ಇಲ್ಲಿ ಹಾಕೋಬಹುದು, ಬಟ್ ನಾನು ಅದನ್ನ ಪ್ರಪೋಸ್ ಮಾಡಲಿಲ್ಲ. ಅಪ್ಪನೂ ಅಲ್ಲಿ ಪ್ಲೇ, ಬಟ್ ನಂಗೆ ಅದು ಹಂಗೆ ಹೇಳಿದ್ರೆ ಎಲ್ಲಿ ಏನನ್ಸ್ಬಿಡುತ್ತೋ ಜನಗಳು ಅದು ಐ ಡೋಂಟ್ ನೋ, ತಪ್ಪು, ಪ್ರಾಬಬ್ಲಿ ತಪ್ಪೇ ಇರ್ಬೋದು. ಬೇರೆಲ್ಲ ಸ್ವಾರ್ಥಕ್ಕೆ ಯಾಕೆ ಪ್ರೊಫೆಷನಲಿ ಕಲಾವಿದೆಯನ್ನು ಯಾಕೆ ನೋಡಬಾರ್ದು? ಹೆಂಡತಿ ಬಿಟ್ಬಿಡಿ, ಓ ಇವಳು ಕಲಾವಿದೆ, ಸೂಟ್ ಆಗ್ತಾರೆ. ಮೊದಲನೇ ಹೆಜ್ಜೆಗಳಲ್ಲ ಸರ್ ಇದು, ಮೊದಲನೇದು ಎರಡನೇದು. ಒಂದು ಸ್ವಲ್ಪ ನಾನು ಒಂದು ಸ್ಟೆಬಿಲೈಸ್ಡ್ ಒಂದು ಫೌಂಡೇಶನ್ ನಾನು ಮಾಡ್ಕೊಂಡ್ರೆ ಆಮೇಲೆ ಐ ಕ್ಯಾನ್ ಟೇಕ್ ಇಟ್ ನಿರ್ಧಾರಗಳನ್ನು ತಗೊಳ್ಬಹುದು. ಈಗ ನೀವು ಅವಾಗಲೇ ಕೇಳಿದ್ರೆ ಒಂದು 5 ವರ್ಷದ ಏನು ಪ್ಲಾನು ಅಂತ. ಒಂದು ಮುಜುಗರ, ಕೆಲವೊಂದು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಕೆಲವೊಂದು ಮುಜುಗರಗಳನ್ನು ತಪ್ಪಿಸ್ಬೋದು ಮಾಡದೇ ಇರೋದ್ರಿಂದ. ಐ ಅಗ್ರಿ. ಆ್ಯಂಡ್ ಶಿ ಈಸ್ ಡೂಯಿಂಗ್ ಗುಡ್ ಸರ್. ಟೆಲಿವಿಷನಿಂದ ದಿನ 3 ದಿವಸಕ್ಕೆ ಒಂದು ಆಫರ್ ಬರುತ್ತೆ ಸೀರಿಯಲ್. ಸಿನಿಮಾದು ಬರ್ತೀವಿ, ಸಿನಿಮಾ ಮಾಡ್ತಿದ್ದಾಳೆ ಕೂಡ. ಓಕೆ, ಬಿಫೋರ್ ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ ಅಪ್ಪ ಕೊಟ್ಟಿರೋ ಕಾಸ್ಟ್ಲಿ ಗಿಫ್ಟ್ ಏನು ನಿಮಗೆ? ಮೈ ಲೈಫ್. ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಸರ್. ನನಗೆ ಕೊಟ್ಟಿರೋ ಈ ಒಂದು ಲೈಫ್ ಇದೆಯಲ್ಲ, ಐ ಆಮ್ ಮೋರ್ ದೆನ್ ಗ್ರೇಟ್ಫುಲ್. ಇದುವರೆಗೂ ಹೇಳಿಲ್ಲ ಗುರು, ಒಂದ್ಸಲ ಅಪ್ಪಂಗೆ ಹೇಳ್ಬೇಕು ಮನಸ್ಸು ಬಿಚ್ಚಿ ಅಂತ ಏನಾದ್ರು? ಎಲ್ಲ ಹೇಳ್ತಿರ್ತೀನಿ ನಾನು, ಅದೊಂದು ನನಗೆ ಐ ಆಮ್ ವೆರಿ ಕ್ಲಿಯರ್. ತುಂಬ ಅವ್ರಿಗೆ ಹೇಳ್ತೀನಿ ನಾನು, ಎಲ್ಲ ಮನ್ಸು ಬಿಚ್ಚಿ ಮಾತಾಡ್ತಾ ಇರ್ತೀನಿ ಅವ್ರಿಗೆ ಅವಾಗ. ಬೋತ್ ಆರ್ ಲೈಕ್ ಫ್ರೆಂಡ್ಸ್. ಅಪ್ಪ ಮಗನ ಥರ ಇಲ್ಲವೇ ಇಲ್ಲ. ಎನಿಥಿಂಗ್ ಟು ಸೇ ಇದುವರೆಗೆ ಹೇಳಿಲ್ಲ, ಮಗನೇ ನಿಂಗೆ ಒಂದು ಹೇಳ್ಬೇಕು ನನ್ನ ಲೈಫಲ್ಲಿ ಅಂತ ಒಳಗೆ ಇಟ್ಕೊಂಡಿರ್ತೀವಿ? ಏನಿಲ್ಲ ಅನ್ಸುತ್ತೆ. ಅವರು ಶೇರ್ ಮಾಡ್ಕೊಂಡಿರ್ತಾರೆ. ನಾನು ನಾರ್ಮಲಿ ನಾನು ಮನಸ್ಸನ್ನ ಇಟ್ಕೊಂಡು ಕೂತ್ಕೊಳ್ಳಲ್ಲ, ಹೇಳ್ಬಿಡ್ಬೇಕು ಮನ್ನಲ್ಲಿ ಹಾಗೆ. ಸೊ ನನಗೊಂದು ಲೈಫ್ ಪಿಕ್ಚರ್ ನೋಡ್ದಂಗೆ ಆಯ್ತು ನಿಮ್ಮಿಬ್ಬರನ್ನ ಮಾತಾಡ್ಸಿದ್ದೆ. ಆ್ಯಕ್ಚುಲಿ ಏನೋ ಎಮೋಷನ್ಸ್ ಇತ್ತು, ಪ್ರೀತಿ ಇತ್ತು, ಚುಡಾಯಿಸೋದಿತ್ತು, ಲವ್ ಇತ್ತು, ಮಿಕ್ಸ್ ಆಫ್ ದ್ಯಾಟ್, ಇಟ್ ಇಸ್ ವಾವ್ ಫಾರ್ ಮೀ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಹೌದು ಸರ್, ಬಿಕಾಸ್ ಯಾವತ್ತೂ ನಾವಿಬ್ಬರು ಕೂತು ಮಾತಾಡಿದ್ದಿಲ್ಲ. ಅಂದರೆ ದಿನ ನಾವಿಬ್ಬರು ತಮಾಷೆ ಮಾಡಿಕೊಂಡು ಒಟ್ಟಿಗೆ ಅವೆಲ್ಲ ತುಂಬ ಕಾಲು ಎಳೆಯೋದು ಸಿಕ್ಕಾಪಟ್ಟೆ ಮಾಡ್ತೀವಿ. ಬಟ್ ಅಂದರೆ ನಿಮ್ಮಂಥ ಒಂದು ಪ್ರತಿಷ್ಠಿತ ಒಂದು ಆ್ಯಂಕರ್ ಮುಂದೆ, ಒಂದು ಟಿ ವಿ ಐ ಮೀನ್ ಕ್ಯಾಮ್ರಾಗಳ ಮುಂದೆ ನಾವು ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಟ್ರಿ. ಯಾಕಂದರೆ ನಾವು ಹಂಚ್ಕೊಳ್ಳೋದು ಶೂಟಿಂಗಲ್ಲಿ ನಮ್ಗೆ ಹೇಳ್ತಾರೆ ಅಷ್ಟು, ಇಬ್ಬರು ಜೋರಾಗಿದ್ದೀರಾ, ಇಬ್ಬರು ಒಂಥರ ಫ್ರೆಂಡ್ಸ್ ಥರ ಇದ್ದೀರಾ ಅಂತ ಅಂದ್ಕೊಂಡು ಎಲ್ಲ ಕಡೆ ಹೇಳ್ತಾರೆ. ಬಟ್ ಇಲ್ಲಿ ಆ ಥರದೊಂದು ಅವಕಾಶ ಕೊಟ್ಟರೆ ವಿ ಆರ್ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ, ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ನನಗೆ ಬರೀ ಕಲಾವಿದರನ್ನ ಹೊರತುಪಡಿಸಿ ಸಮಾಜಮುಖಿಯಾಗಿ ಯೋಚನೆ ಮಾಡೋರು, ಬಿಕಾಸ್ ಎಷ್ಟೋ ಸರಿ ಅಫ್ಕೋರ್ಸ್ ನಾನು ಫಾಲೋ ಮಾಡ್ತೀನಿ ಇಬ್ಬರನ್ನೂ ಕೂಡ. ಯಾವುದೋ ವೋಟಿಂಗ್ ಬರುತ್ತೆ, ಸಾಗರ್ ಕೂತು ವೋಟ್ ಮಾಡಿ ಅಂತ ಒಂದು ಕ್ಯಾಂಪೇನ್ ಮಾಡ್ತಾರೆ, ಇನ್ಯಾವುದೋ ಸಿನಿಮಾ ಪ್ರಮೋಷನ್ ಮಾಡ್ತಾರೆ, ಒಂದಷ್ಟು ಗೆಳೆಯರೆಲ್ಲ ಕೂಡಿ ಡೈರೆಕ್ಟರ್ಗಳೆಲ್ಲ ಸೇರಿ ಇನ್ನೊಂದು ಯಾವುದೋ ಸಿನಿಮಾ ಪ್ಲ್ಯಾಟ್ಫಾರ್ಮಲ್ಲಿ ಬರ್ತಾರೆ. ಗುಡ್ ವೈಬ್ಸನ್ನು ನೋಡ್ತೀನಿ ನಾನು ನಿಮ್ಮಲ್ಲಿ ಯಾವಾಗಲೂ ಕೂಡ, ಅದು ನನಗೆ ಹಾರ್ಟ್ ಟಚಿಂಗ್. ಲೈಫ್ ಹ್ಯಾಸ್ ಸೋ ಮಚ್ ಆಫ್ ಪಾಸಿಟಿವಿಟಿ ಸರ್. ಹಾಂ, ನಾನು ಅದಕ್ಕೆ ಅದನ್ನು ಹೆಂಗೆ ಬರುತ್ತೋ ಹಂಗೆ ತೊಗೊಳ್ಳಿ ಲೈಫ್ನ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಸರ್ ನಾನು ಮಾಡೋದು. ನಮಗೆ ಅವ್ರ ಸಪೋರ್ಟ್ ನಮ್ಮಪ್ಪ ಹೇಳ್ಕೊಟ್ಟಿದ್ದು, ಕೀಪ್ ಡೂಯಿಂಗ್ ಗುಡ್ ವರ್ಕ್. ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಲ್ಲ, ಅದು ನಿನ್ನ ಕೈಲಿ ಇಲ್ಲೇ ಇಲ್ಲ. ಇಲ್ಲದೇ ಇರೋದನ್ನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯ ಅಥವಾ ಆಸೆ ಪಡ್ತೀಯ? ಕೆಲಸ ಮಾಡು, ಬರುತ್ತೆ, ರಿಕಗ್ನೈಸ್ ಆಗಿ. ಕಂಟಿನ್ಯೂ ಇಬ್ಬರೂ ಇದೇ ಥರ ಜೋಶ್, ಇದೇ ಥರ ಝೀಲ್, ಇದೇ ಥರ ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತಾಯಿರಿ. ಸಿನಿಮಾ ಕಲಾವಿದರನ್ನ ಇನ್ಸ್ಪೈರ್ ಮಾಡ್ತಾಯಿರಿ, ಇದೇ ಥರ ಅಪ್ಪ ಮಕ್ಕಳನ್ನು ಇನ್ಸ್ಪೈರ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಗ್ರೇಟ್ಫುಲ್ ಟು ದಿಸ್ ಫಿಲ್ಮ್ ಇಂಡಸ್ಟ್ರಿ, ನ್ಯೂಸ್ ಆ್ಯಂಡ್ ನಮ್ಮ ಮೇನು ಎಂಟೈರ್ ಫ್ರೆಟರ್ನಿಟಿ, ಫಿಲ್ಮ್ ಇಂಡಸ್ಟ್ರಿ, ಟೆಲಿವಿಷನ್, ವಾಟ್ ಎವರ್ ದ ಎಲ್ಲ ಮಾಧ್ಯಮ. ಬಿಕಾಸ್ ಈ ಥರ ಇಲ್ಲಿ ಬಂದು ಈ ಮಟ್ಟಕ್ಕೆ ಬರೋದಕ್ಕೆ ತುಂಬ ಜನ ಹಾತುರಿತಾ ಇರ್ತಾರೆ. ಅಂಥದ್ರಲ್ಲಿ ನಮಗೆ ದೇವ್ರು ಈ ಅವಕಾಶ ಕೊಟ್ಟನಲ್ಲ ಅಲ್ವಾ? ಕರೆಕ್ಟ್. ಆ್ಯಂಡ್ ಮೀಡಿಯಾದ ಸಪೋರ್ಟ್ ತುಂಬ ಇತ್ತು ಸರ್. ಅಪ್ಪ ನಾನು ನೋಡಿದಾಗ ತುಂಬ ಜನ ಸ್ನೇಹಿತರು ಇದ್ದಾರೆ ನಮಗೆ ಮೀಡಿಯಾದಲ್ಲಿ, ಬಟ್ ದ ವೇ ದೇ ಹ್ಯಾವ್ ಸಪೋರ್ಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಡಿಫ್ರೆನ್ಸಸ್, ವಿ ಆರ್ ವೆರಿ ಗ್ರೇಟ್ಫುಲ್ ಟು ದ ಮೀಡಿಯಾ ಆಲ್ಸೋ. ನಿಮ್ಮನ್ನು ದ್ವೇಷ ಮಾಡೋಕ್ಕೆ ಕಾರಣನೇ ಇಲ್ಲ ನಮಗೆ. ವಿ ಆಲ್ವೇಸ್ ಲವ್ ಯು ಬೋತ್, ಲವ್ ಯುವರ್ ಫ್ಯಾಮಿಲಿ. ದಟ್ಸ್ ಪುರಾಣಿಕ್ಸ್ ಫ್ಯಾಮಿಲಿ. ನಾನೊಂದು ಲೈಕ್ ಕೊಟ್ಟಿದ್ದೆ, ಸ್ಟಿಲ್ ರಿಮೆಂಬರ್. ತುಂಬ ಹಿಂದೆ ಇವರಿಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದರು ದ ಪುರಾಣಿಕ್ಸ್ ಅಂತ.
ಹೌದು ಕರೆಕ್ಟು, ಸಮೀರ್, ಸಾಗರ್ ಆ್ಯಂಡ್ ಸುನೀಲ್ ಅಂತ ನಿಂತ್ಕೊಂಡು ಒಂದು ಫೋಟೋ ಹಾಕಿದ್ರು. ನೋಡೋಕೆ ಎಷ್ಟು ಚಂದ ಗೊತ್ತಾ ಅದು. ನಾನು ಹೇಳ್ಬೇಕಾದ್ರೆ ಬಹುಶಃ ತುಂಬ ಜನ ಚೆಕ್ ಮಾಡ್ತಾರೆ ಏನದು ಅಂತ. ಇದೇ ಥರ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ. ಆ್ಯಂಡ್ ಅದನ್ನು ನೋಡೋಕ್ಕೆ ನಾವು ಯಾವಾಗಲೂ ಕೂಡ ಖುಷಿ ಪಡ್ತೀವಿ. ಆ್ಯಂಡ್ ಈ ಹರಿಕತೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಆ್ಯಂಡ್ ಸುನಿಲ್ ಪುರಾಣಿಕ್ ಅವರು ನನ್ನ ಪ್ರೀತಿಯ ದೊಡ್ಡಣ್ಣ, ಆ್ಯಂಡ್ ಸಾಗರ್ ಪುರಾಣಿಕ್ ಆತ್ಮೀಯ ಗೆಳೆಯ, ಅವರಿಬ್ಬರನ್ನು ಕೂಡ ಒಂದು ಗೌರವದೊಂದಿಗೆ ಕಳಿಸ್ಕೊಡೋದಕ್ಕೆ ನಾವು ಬಯಸ್ತಾ ಇದ್ವಿ. ಲೆಟ್ಸ್ ಹ್ಯಾವ್ ಗಿಫ್ಟ್ ಪ್ಲೀಸ್. ಇವತ್ತಿನ ಹರಿಕತೆಯ ನನ್ನ ಇಬ್ಬರು ಫೇವ್ರೇಟ್ ವ್ಯಕ್ತಿತ್ವ ಇಲ್ಲಿದ್ದಾರೆ, ಸುನಿಲ್ ಪುರಾಣಿಕ್ ಆ್ಯಂಡ್ ಸಾಗರ್ ಪುರಾಣಿಕ್. ಅವರಿಗೆ ಒಂದು ಪ್ರೀತಿಯ ಗೌರವ ನಮ್ಮ ಶೋನಲ್ಲಿ. ಡಾಕ್ಟರ್ ಚೇತನ, ಫೇಮಸ್ ಆರ್ಟಿಸ್ಟ್, ಕಲಾಲೂಹ ಮತ್ತು ಬ್ರೆಡ್ ಆ್ಯಂಡ್ ಬಿಲ್ ಅವರು ಪೇಂಟ್ ಮಾಡಿರುವಂಥ ಮತ್ತು ಹಿಂದ್ಗಡೆ ನೀಟಾಗಿ ಅವರು ನಿಮಗೊಂದು ಮೆಸೇಜನ್ನು ಬರೆದಿದ್ದಾರೆ. ಆ ಮೆಸೇಜನ್ನು ಕೊಡ್ತೀನಿ ಓದೋರಂತೆ. ಅವರು ಆ ಮೆಸೇಜಲ್ಲಿ ಏನೇನು ಹೇಳಿದ್ದಾರೆ ಅದರ ಪ್ರಕಾರನೇ ಒಂದು ಪೇಂಟಿಂಗನ್ನು ಮಾಡಿ ಕಳಿಸಿದ್ದಾರೆ. ಟೋಕನ್ ಆಫ್ ಅಡ್ಮಿರೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ ನಿಮಗೋಸ್ಕರ. ಲೈನ್ ಆರ್ಟ್ ವಿತ್ 2 ಫಿಂಗರ್ಸ್. ಒಂದ್ಸರಿ ಶುರುವಾದರೆ ಆರ್ಟು ಎಂಡಲ್ಲೇ ನಿಲ್ಲೋದದು. ಓಕೆ, ಅವ್ರು ಲೈನ್ ಆರ್ಟ್ ಮಾಡಿ ಅದು ನಿಮ್ಗೆ ಕೊಡ್ತಾ ಇದ್ದಾರೆ. ಆರ್ಟ್ ಹೇಗಿದೆ ನಿಮ್ಗೆ ತೋರಿಸ್ತೀನಿ. ಸುನಿಲ್ ಪುರಾಣಿಕ್ ಫಾದರ್, ಸಾಗರ್ ಪುರಾಣಿಕ್ ಸನ್ ಅಂತ ಹಾಕಿದ್ದಾರೆ. ಲೆಟ್ಸ್ ಸಿ. ಲೈನ್ ಆರ್ಟ್ ಒಂದ್ಸರಿ ಶುರುವಾದ್ರೆ ಅದು ಎಂಡಲ್ಲಿ ನಿಲ್ಲೋದು. ಸೊ ಕ್ಯೂಟ್, ಸೊ ನೈಸ್, ವೆರಿ ನೈಸ್. ಥ್ಯಾಂಕ್ಫುಲ್ ಟು ಡಾಕ್ಟರ್ ಚೇತನ. ಥ್ಯಾಂಕ್ ಯು ಡಾಕ್ಟರ್ ಚೇತನ, ಥ್ಯಾಂಕ್ ಯು ಫಾರ್ ದಿಸ್. ಇಬ್ಬರಿಗೂ ಮೆಸೇಜ್ ಬರೆದಿದ್ದಾರೆ. ಗೋ ಅಹೆಡ್ ಪ್ಲೀಸ್. ನಮಸ್ಕಾರ ಸುನಿಲ್ ಪುರಾಣಿಕ್ ಸರ್ ಆ್ಯಂಡ್ ಸಾಗರ್ ಪುರಾಣಿಕ್ ಅವರಿಗೆ. Your journeys in cinema and theatre stand as a testament to dedication, artistry and the power of storytelling. Sunil sir, your contributions to Kannada cinema and theatre have laid a strong foundation. And Sagar, your venture into direction is a reflection of passion evolving into something even greater. As a token of our admiration, we present to you a special painting, an abstract dancing line art of 2 figures representing both of you. This artwork is not just an artistic expression but a reflection of the dynamic relationship between legacy and new beginnings, the deep-rooted wisdom of experience and the fearless creativity of a new generation. It symbolizes the unspoken dialogue between an actor and his role, a director and his vision, a space where art breathes life into stories. Wow. We thank you for inspiring so many and wish you both continued success, good health and many more milestones in the world of cinema. Sunil sir, may your journey continue to enrich Kannada theatre and film, and Sagar, may your directorial path bring forth incredible stories that resonate for years to come. We wish you good health, happiness and many more. Namma Kannada, Namma Hemme. Harish Nagaraju, founder and CEO, Siri Media House. ಕೆಳಗಡೆ. Art by Dr. Chetna RS and Vishal RS, founder of Kalaluha. ಇವತ್ತಿನ ಹರಿಕತೆಯ ಅತಿಥಿಗಳಿಗೆ ನಮ್ಮದೊಂದು ಗೌರವ, ತಾಜಾ ಮಿಠಾಯಿ ಮತ್ತು ಕೇಕ್ ವಾಲ. ಆ್ಯಕ್ಚುಲಿ ಸಾಗರ್ಗೆ ಇವೆಲ್ಲ ತುಂಬ ಇಷ್ಟ, ಹಾಗಾಗಿ ಕೊಡಬೇಕು ಅಂತ ನನ್ನ ಪ್ರೀತಿ ಅಷ್ಟೇ. ಅವ್ರಿಗೊಂದು ಪ್ರೀತಿಯ ಗೌರವ. ಸಾಗರ್, ಥ್ಯಾಂಕ್ ಯು. ಸಿಟ್ ಪ್ಲೀಸ್. ಮಗದೊಬ್ಬ ಅತಿಥಿ ಅಫ್ಕೋರ್ಸ್ ನನ್ನ ಪ್ರೀತಿಯ ದೊಡ್ಡಣ್ಣ ಸುನಿಲ್ ಪುರಾಣಿಕ್ ಅವ್ರಿಗೆ. ಒಂದೇ ಮನೆಗೆ ಹೋಗ್ತಿದೆ ನಿಜ, ಆದರೆ ಅವರೆಲ್ಲರೂ ಅವ್ರ ಗಂಡ ಹೆಂಡ್ತಿರಿಗೆ ಇವ್ರ ಗಂಡ ಹೆಂಡ್ತಿರಿಗೆ ಅಂತಲ್ಲ, ಬಟ್ ಇಡೀ ಹೋಲ್ ಫ್ಯಾಮಿಲಿ ತಿನ್ನಲಿ, ಅಫ್ಕೋರ್ಸ್ ನಮ್ಮ ಜಗ್ಗಲ್ ಕಾಫಿ ಕುಡಿಲಿ ಅಂತ. ಸುನಿಲ್ ಪುರಾಣಿಕ್ ನಮ್ಮ ಪ್ರೀತಿಯ ದೊಡ್ಡಣ್ಣಗೆ ಪ್ಲೀಸ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಕಳಿಸ್ಕೊಡ್ತೀನಿ. ಮಗದೊಂದು ಹರಿಕತೆ ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ನೀವು ವಾಚ್ ಮಾಡಿದ್ದಕ್ಕೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು. ನಮಸ್ಕಾರ.